ಸೊ ಇವತ್ತು ಅಂಬೇಡ್ಕರ್ ಬಗ್ಗೆ ನಾವು ವಾಪಸ್ಸು ಇಲ್ಲಿ ಭಾಷಣ ಮಾಡುವ ಅಗತ್ಯ ಇಲ್ಲ. ಅಂಬೇಡ್ಕರ್ ಅಂದರೆ ಇಡೀ ಜಗತ್ತಿಗೆ ಗೊತ್ತಿದೆ. ಆದರೆ ಈ ಸಂದರ್ಭದಲ್ಲಿ ಮತ್ತೆ ಅಂಬೇಡ್ಕರನ್ನು ನೆನಪಿಸ್ಕೊಳ್ಬೇಕಾದ ಅಗತ್ಯ ಏನಿದೆ ಎಂಬುದು ಇವತ್ತಿನ ತುರ್ತಾಗಿದೆ. ಸೊ ಇವತ್ತಿನ ಬದುಕಿನಲ್ಲಿ ಅಂಬೇಡ್ಕರ್ ಅಂದರೆ ಎರಡು ರೀತಿಯ ಅಂಬೇಡ್ಕರ್ ಇದ್ದಾರೆ. ಒಂದು ಜನಸಾಮಾನ್ಯರ ಅಂಬೇಡ್ಕರ್, ಇನ್ನೊಂದು ಬೌದ್ಧಿಕ ಅಂಬೇಡ್ಕರ್. ಇಲ್ಲಿ ನಮ್ಮಂಥ ವಿದ್ಯಾವಂತರಿಗೆ ಒಂದು ಪ್ರಶ್ನೆ ಇದೆ, ನಾವು ಜನಸಾಮಾನ್ಯರ ಅಂಬೇಡ್ಕರನ್ನು ಅರ್ಥ ಮಾಡ್ಕೊಳ್ಬೇಕಾ ಅಥವಾ ಬೌದ್ಧಿಕ ಅಂಬೇಡ್ಕರನ್ನು ಅರ್ಥ ಮಾಡ್ಕೊಳ್ಬೇಕಾ ಅಂತ. ಈಗ ಜನಸಾಮಾನ್ಯರ ಅಂಬೇಡ್ಕರ್ ಅಂದರೆ ಏನು? ಜನಸಾಮಾನ್ಯರ ಅಂಬೇಡ್ಕರ್ ಅಂದರೆ ಅಂಬೇಡ್ಕರ್ ಅಸ್ಪೃಶ್ಯತೆಯ ವಿರುದ್ಧ ಹೋರಾಟ ಮಾಡಿದ್ದಾರೆ, ಜಾತೀಯತೆ ವಿರುದ್ಧ ಹೋರಾಟ ಮಾಡಿದ್ದಾರೆ, ಅತ್ಯಂತ ದೊಡ್ಡ ಉನ್ನತ ಮಟ್ಟದಲ್ಲಿ ಶಿಕ್ಷಣವನ್ನು ಪಡ್ಕೊಂಡಿದ್ದಾರೆ ಮತ್ತು ಭಾರತಕ್ಕೆ ಸಂವಿಧಾನವನ್ನು ಬರೆದುಕೊಟ್ಟಿದ್ದಾರೆ. ಭಾರತದ ಸಂವಿಧಾನಕರ್ತ ಎಂಬ ನೆಲೆಯಲ್ಲಿ ಎಲ್ಲ ಜನಸಾಮಾನ್ಯರು ಅವರನ್ನು ಫೋಟೋ ಮಾಡಿ ನಿಲ್ಲಿಸಿಬಿಟ್ಟಿದ್ದಾರೆ. ಈ ಜನಸಾಮಾನ್ಯರ ಅಂಬೇಡ್ಕರ್ ಅಂದರೆ ಅಥವಾ ಅಂಬೇಡ್ಕರ್ ಬಗ್ಗೆ ಅವರು ತಿಳಿದುಕೊಳ್ಳೋದಂದರೆ ಅಂಬೇಡ್ಕರ್ ಜಯಂತಿ ಆಚರಣೆ ಮಾಡುವುದು, ಅಂಬೇಡ್ಕರ್ ಫೋಟೋ ಇಟ್ಕೊಳ್ಳೋದು, ಅದು ಜನಸಾಮಾನ್ಯರ ಅಂಬೇಡ್ಕರ್ಗೆ ಕೊಡುವ ಗೌರವ ಅಂತ ಅವ್ರು ಅಂದ್ಕೊಂಡಿದ್ದಾರೆ. ಇದು ಕೂಡ ತಪ್ಪಲ್ಲ. ಬೀದಿಗೆ, ಸಾರ್ವಜನಿಕ ಜಾಗಗಳಿಗೆ, ಸಂಸ್ಥೆಗಳಿಗೆ, ಶಾಲೆ ಕಾಲೇಜುಗಳಿಗೆ ತಲುಪಿಸುವುದು ಕೂಡ ಮುಖ್ಯ ಕೆಲಸ. ಸೊ ಆ ಮುಖ್ಯ ಕೆಲಸದಲ್ಲಿ ಒಬ್ಬ ಸಾಮಾನ್ಯ ನೌಕರನಾಗಿ ಯಾದವ್ ಅಸೇಗೋಳಿ ತೊಡಗಿಸಿಕೊಂಡಿದ್ದಾರೆ. ಒಬ್ಬ ಸಾಮಾನ್ಯ ಡಿ ಗ್ರೇಡ್ ನೌಕರನಾಗಿ ಇಷ್ಟು ದೊಡ್ಡ ಕಾರ್ಯಕ್ರಮವನ್ನು ಮಾಡಬೇಕು, ಅದು ಕೂಡ ಅಸೇಗೋಳಿ ಅಂತ ಈ ಪೇಟೆಯಲ್ಲಿ, ಅದು ಕೂಡ ಬೌದ್ಧಿಕ ಕೇಂದ್ರದ ಹತ್ತಿರ ಈ ಥರದ ಕಾರ್ಯಕ್ರಮಗಳನ್ನು ಮಾಡಬೇಕು ಅಂದರೆ ಅದಕ್ಕೆ ಗುಂಡಿಗೆ ಬೇಕು, ತಾಕತ್ತು ಬೇಕು. ಸೊ ಅದು ಯಾದವ್ ಅಸೇಗೋಳಿ ಅವರ ಒಂದು ತಾಕತ್ತು, ಶ್ರಮ. ಸೊ ಇದನ್ನು 6 ವರ್ಷಗಳಿಂದ ನಡೆಸ್ಕೊಂಡು ಬಂದಿದ್ದಾರೆ. ಏಕಾಂಗಿಯಾಗಿದ್ದುಕೊಂಡು ಇಡೀ ಶಾಲೆ ಕಾಲೇಜುಗಳಿಗೆ ಹೋಗಿ ಅಲ್ಲಿ ಅಂಬೇಡ್ಕರ್ ಬಗ್ಗೆ ಸ್ಪರ್ಧೆ ನಡೆಸುವುದು, ಚಿತ್ರ ಸ್ಪರ್ಧೆ, ಆ ಸ್ಪರ್ಧೆ, ಈ ಸ್ಪರ್ಧೆ ಅಂತ ನಿರಂತರವಾಗಿ ಮಾಡ್ಕೊಂಡು ಬಂದಿದ್ದಾರೆ. ನಾನು ನೋಡಿದಾಗ ಕೂಡ ಇಲ್ಲೊಂದು ಆಫೀಸ್ ಮಾಡ್ಕೊಂಡಿದ್ದಾರೆ. 12 ಗಂಟೆ ರಾತ್ರಿಗೆ ಆಫೀಸಲ್ಲಿ ನಿಂತ್ಕೊಂಡು ನನಗೆ ಫೋನ್ ಮಾಡೋದು, ನಾನು ಎಲ್ಲಿದ್ದೇನೆ ಅಂತ ಕೇಳಿ, ನಾನು ಇನ್ನೂ ಮನೆಗೆ ಹೋಗಿಲ್ವಾ? ಇಲ್ಲ, ನಾನು ಆಫೀಸಲ್ಲಿದ್ದೇನೆ. ಒಬ್ಬನೇ ಕೂಡ 12 ಗಂಟೆಗೆ ರಾತ್ರಿಗೆ ಒಂದು ಆಫೀಸನ್ನು ಓಪನ್ ಮಾಡಿ ಅಲ್ಲಿ ನಿಂತ್ಕೊಂಡು ಇಡೀ ಸಮುದಾಯವನ್ನು, ಜನರನ್ನು, ಟೀಚರ್ಸನ್ನು, ವಿದ್ಯಾರ್ಥಿಗಳನ್ನ ಮಾತನಾಡಿಸೋದು ಉಂಟಲ್ಲ, ಅದು ಜನಸಾಮಾನ್ಯರ ಅಂಬೇಡ್ಕರನ್ನು ತಲುಪಿಸುವ ರೀತಿ. ಆದ್ದರಿಂದ ಯಾದವ್ ಅಸೇಗೋಳಿ ಅದರಲ್ಲಿ ಯಶಸ್ವಿಯಾಗಿದ್ದಾರೆ. ಸೊ ನನ್ನಂಥ ಯೂನಿವರ್ಸಿಟಿಯಲ್ಲಿ ಅಧ್ಯಯನ ಮಾಡಿದ ವ್ಯಕ್ತಿಗೆ ಯಾದವ್ ಅಸೇಗೋಳಿ ಕಂಡುಕೊಂಡ ಅಂಬೇಡ್ಕರ್ ಮಾತ್ರ ಸಾಕಾಗುವುದಿಲ್ಲ. ನಮ್ಮಂಥ ಎಂಪ್ಲಾಯೀಸ್ಗಳಿಗೆ, ನಮ್ಮಂಥ ಟೀಚರ್ಸ್ಗೆ ಯಾದವ್ ಅಸೇಗೋಳಿ ಕಂಡುಕೊಂಡ ಅಥವಾ ಜನಸಾಮಾನ್ಯರು ಕಂಡುಕೊಂಡ ಅಥವಾ ಮತದಾರರು ಕಂಡುಕೊಂಡ ಅಂಬೇಡ್ಕರ್ ಸಾಕಾಗುವುದಿಲ್ಲ. ಹಾಗಾದರೆ ಒರಿಜಿನಲ್ ಅಂಬೇಡ್ಕರ್ ಏನು, ಅದನ್ನು ತಲುಪಿಸೋದು ಕೂಡ ಮುಖ್ಯವಾಗಿದೆ. ಈ ಮುಂದಿನ ಜನಾಂಗ ಅಂತ ನಾವು ಕರಿತೇವೆ ಯಾರನ್ನ? ವಿದ್ಯಾರ್ಥಿಗಳಿಗೆ ಈ ಒರಿಜಿನಲ್ ಅಂಬೇಡ್ಕರನ್ನು ತಲುಪಿಸಲಿಕ್ಕೆ ಇರುವಂಥ ಒಂದು ವೇದಿಕೆ, ಅದು ಯೂನಿವರ್ಸಿಟಿ ಮಾತ್ರ ಅಲ್ಲ, ಶಿಕ್ಷಣ ಸಂಸ್ಥೆಗಳು ಮಾತ್ರ ಅಲ್ಲ. ಸೊ ಈ ಥರದ ವೇದಿಕೆಗಳು ಕೂಡ ಮುಖ್ಯ. ಆದ್ದರಿಂದ ಅಂಬೇಡ್ಕರ್ಗೆ ಗೌರವ ಕೊಡೋದು, ಪೂಜೆ ಮಾಡೋದು, ಅಳುವುದು ಅದೆಲ್ಲ ಬೇಕು. ಭಾವನಾತ್ಮಕವಾಗಿ ಅಂಬೇಡ್ಕರನ್ನು ಆ ಥರ ಕೂಡ ಕೊಂಡೊಯ್ಬೇಕು. ಅದರ ಜೊತೆಗೆ ಬೌದ್ಧಿಕವಾಗಿ, ಇಂಟೆಲೆಕ್ಚುವಲ್ ಆಗಿ ಅಂಬೇಡ್ಕರ್ ಏನು? ಮೂಲತಃ ಅಂಬೇಡ್ಕರ್ ಒಬ್ಬ ಇಂಟೆಲೆಕ್ಚುವಲ್, ಬುದ್ಧಿಜೀವಿ. ಈ ಬುದ್ಧಿಜೀವಿ ಏನು ಹೇಳಿ ಹೋಗಿದ್ರು ನಮಗೆ ಅಂತ. ಸೊ ಭಾರತಕ್ಕೆ ಸಂವಿಧಾನವನ್ನು ಅರ್ಪಿಸಿದ ದಿನ ಒಂದು ಮಾತನ್ನು ಹೇಳ್ತಾರೆ, ಈ ದೇಶಕ್ಕೆ ರಾಜ್ಯಕ್ಕೆ ಪ್ರಜಾಪ್ರಭುತ್ವ ಬಂದಿದೆ. ಈ ರಾಜ್ಯಕ್ಕೆ ಪ್ರಜಾಪ್ರಭುತ್ವ ಅಂದರೆ ಇವತ್ತು ನಾವು ಅರ್ಥ ಮಾಡ್ಕೊಳ್ಳೋದು ವೋಟ್ ಹಾಕುವ ರೈಟ್ಸೇ ಸಾಕಾಗುವುದಿಲ್ಲ. ನಾನು ಒಬ್ಬ ಮನುಷ್ಯನಾಗಿ ನನಗೆ ನನ್ನ ಹೊಟ್ಟೆಯನ್ನು ತುಂಬಿಸುವುದಿಲ್ಲ, ಹಾಗಾದರೆ ನನಗೆ ಏನು ಬೇಕು ಅದನ್ನು ಭಾರಿ ಸ್ಪಷ್ಟವಾಗಿ ಹೇಳಿ ಹೋಗಿದ್ದಾರೆ. ಆದರೆ ನಾವು 75 ವರ್ಷಗಳ ಕಾಲ ಈ ರಾಜ್ಯಕ್ಕೆ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡ್ಕೊಂಡಿದ್ದೇವೆ ಹೊರತು ಅಂಬೇಡ್ಕರ್ ಹೇಳಿದ್ದ ಸಾಮಾಜಿಕ ಮತ್ತು ಆರ್ಥಿಕ ಪ್ರಜಾಪ್ರಭುತ್ವವನ್ನು ಅರ್ಥ ಮಾಡಿಕೊಂಡಿಲ್ಲ. ಅಂಬೇಡ್ಕರ್ ಹೇಳ್ತಾರೆ, ಇವತ್ತು ರಾಜ್ಯಕ್ಕೆ ಪ್ರಜಾಪ್ರಭುತ್ವವನ್ನು, ರಾಜ್ಯಕ್ಕೆ ಸ್ವಾತಂತ್ರ್ಯವನ್ನು ಗಳಿಸ್ಕೊಂಡಿದ್ದೇವೆ. ಎಲ್ಲಿವರೆಗೆ ಈ ದೇಶ ಆರ್ಥಿಕ ಮತ್ತು ಸಾಮಾಜಿಕ ಪ್ರಜಾಪ್ರಭುತ್ವವನ್ನು
ಸಾಧಿಸುವುದಿಲ್ವೋ ಅವತ್ತು ಈ ದೇಶಕ್ಕೆ ನಾನೇ ಬರೆದ ಈ ಸಂವಿಧಾನದ ಬುಕ್ಕಿಗೆ ನಾನು ಬೆಂಕಿ ಕೊಡ್ತೇನೆ ಅಂತ ಹೇಳ್ತಾರೆ. ಅಂದರೆ ಬರೀ ಓಟು ನಮ್ಮ ಹೊಟ್ಟೆ ತುಂಬಿಸುವುದಲ್ಲ, ನನ್ನ ಹೊಟ್ಟೆ ತುಂಬಿಸಲಿಕ್ಕೆ ಒಂದು ಜಾಬ್ ಬೇಕು. ಸೊ ಅದನ್ನು ಅವ್ರು ಹೇಳಿದ್ದು. ಇವು ಅಧಿಕಾರ ಅಂದರೆ ಬರೀ ಚುನಾವಣೆ ಅಧಿಕಾರ ಮಾತ್ರ ಅಲ್ಲ. ಒಬ್ಬ ಶೋಷಿತ ಸಮುದಾಯದ ವ್ಯಕ್ತಿ ಒಬ್ಬ ಟೀಚರ್ ಆಗೋದು ಕೂಡ ಅಧಿಕಾರ, ಒಬ್ಬ VA ಆಗೋದು ಅಧಿಕಾರ, ಒಬ್ಬ D ಗ್ರೂಪ್ ನೌಕರ ಆಗೋದು ಅಧಿಕಾರ, ಟೀಚರ್ ಆಗೋದು ಅಧಿಕಾರ, ಮೇಸ್ಟ್ರು ಆಗೋದು ಅಧಿಕಾರ. ಈಗ ನಾವು ಅಧಿಕಾರ ಅಂದರೆ ರಾಜಕಾರಣಿಗಳು ಏನು MLA MP ಆಗಿದ್ದಾರಲ್ಲ ಅದನ್ನು ಮಾತ್ರ ಅಧಿಕಾರ ಅಂತ ಅಂದ್ಕೊಂಡಿದ್ದೇವೆ. ಅದು ಮಾತ್ರ ಅಲ್ಲ, ಅದನ್ನು ಆಗಿ ಅಂತ ಹೇಳ್ತಾರೆ ಅಂಬೇಡ್ಕರ್. MLA MP ಆಗಬೇಕು. ಅದರ ಬದಲು ಅವರು ಹೇಳಿರೋದು ರಾಜಕೀಯ ಅಧಿಕಾರವನ್ನು ಮಾತ್ರ ಪಡ್ಕೊಳ್ಳಿ ಅಂತ ಹೇಳಿದಲ್ಲ, ಅಲ್ಲಿ ರೂಲಿಂಗ್ ಕ್ಲಾಸ್ ಆಗಿ ಅಂತ ಹೇಳಿರೋದು. ಶೋಷಿತ ಸಮುದಾಯಗಳು, ಭಾರತದ ಶೋಷಿತ ಸಮುದಾಯಗಳು ಆಳುವ ವರ್ಗಗಳು ಆಗಬೇಕಂತ ಹೇಳಿರೋದು. ಈಗ ನಾವು ಈ ಆಳುವ ವರ್ಗ ಎಂಬ ಕಾನ್ಸೆಪ್ಟನ್ನು ಬದಲಾಯಿಸಿ ನಾವು MLA MP ಆಗಿ ಅಂತ ನಮಗೆ ನಾವು ತೃಪ್ತಿ ಮಾಡಿಕೊಂಡಿದ್ದೇವೆ. ಎಷ್ಟು ಜನ MLA MP ಆಗ್ಬೋದು? ಭಾರತದ ಜನಸಂಖ್ಯೆ ಎಷ್ಟು? ಭಾರತದ ಶೋಷಿತರು ಎಷ್ಟು? ಭಾರತದ ದಲಿತರು ಎಷ್ಟು? ಭಾರತದ OBCಗಳು ಭಾರತದಲ್ಲಿ ಎಷ್ಟು ಜನ ಮುಸ್ಲಿಮರಿದ್ದಾರೆ? ಎಷ್ಟು ಜನ ಕ್ರೈಸ್ತರಿದ್ದಾರೆ? ಎಷ್ಟು ಜನ ಹೆಂಗಸರಿದ್ದಾರೆ? ಈ ಎಲ್ಲ ಹೆಂಗಸರು ನಾಳೆ MLA ಆಗ್ಲಿಕ್ಕೆ ಆಗುತ್ತಾ? ಈ ಎಲ್ಲ ಕ್ರೈಸ್ತರು MLA ಆಗ್ಲಿಕ್ಕೆ ಆಗುತ್ತಾ? ಈ ಎಲ್ಲ ಮುಸ್ಲಿಮರು MLA ಆಗ್ಲಿಕ್ಕೆ ಆಗುತ್ತಾ? ಕರ್ನಾಟಕದಲ್ಲಿ 243 ಜನ MLA ಆಗ್ಬೋದು. ಹಾಗಾದರೆ ಅಧಿಕಾರ ಸೌಲಭ್ಯ ಯಾರಿಗೆ? ಆ 243 ಜನರಿಗೆ ಮಾತ್ರ. ಹಾಗಾದ್ರೆ ನನ್ನ ಹೊಟ್ಟೆಯನ್ನು ತುಂಬಿಸ್ಬೇಕಾದ್ರೆ ನಾನು ಏನಾಗಬೇಕು? ಐ ಶುಡ್ ಗೆಟ್ ಜಾಬ್. ನನಗೆ ಜಾಬ್ ಬೇಕು, ನನಗೆ ವ್ಯಾಪಾರ ಮಾಡಬೇಕು, ನನಗೊಂದು ಅಂಗಡಿ ನಡೆಸಬೇಕು, ನನಗೊಂದು ಲಾರಿ ಇಡಬೇಕು, ಬಿಸ್ನೆಸ್ ಮಾಡಬೇಕು, ನಾನು ಟೀಚರ್ ಆಗಬೇಕು, ನಾನು ಮೇಸ್ಟ್ರ್ ಆಗಬೇಕು, ನಾನು ಡಾಕ್ಟರ್ ಆಗಬೇಕು, ಇಂಜಿನಿಯರ್ ಆಗಬೇಕು, ನಾನು ಪೊಲೀಸ್ ಆಗಬೇಕು, ನಾನು ಮಿಲಿಟ್ರಿಯಲ್ಲಿ ಕೂಡ ಸೇರಬೇಕು. ಶೋಷಿತ ಸಮುದಾಯಗಳು ಪೊಲೀಸ್ ಇಲಾಖೆಯಲ್ಲಿ, ಮಿಲಿಟ್ರಿಯಲ್ಲಿ ಸೇರಬೇಕು. ಇದನ್ನು ರೂಲಿಂಗ್ ಕ್ಲಾಸ್ ಆಗಿ ಅಂತ ಕರೆದಿರೋದು. ಮಿಲಿಟ್ರಿ ಮತ್ತು ಪೊಲೀಸ್ನ ಕೈಯಲ್ಲಿ ಇಡೀ ದೇಶದ ಅಧಿಕಾರ ಇದೆ. ದಲಿತರು ಮಿಲಿಟ್ರಿ ಫೋರ್ಸ್ಗೆ ಸೇರದಿದ್ರೆ, ದಲಿತರು ಪೊಲೀಸ್ ಫೋರ್ಸ್ಗೆ ಸೇರದಿದ್ರೆ ಭಾರಿ ಕಷ್ಟ ಇದೆ ಎಂಬುದನ್ನು ಅವತ್ತು ಅಂಬೇಡ್ಕರ್ ಹೇಳಿ ಹೋಗಿದ್ದಾರೆ. ಅದರಿಂದ ರಾಜಕೀಯ ಅಧಿಕಾರ ಮಾತ್ರ ಸಾಕಾಗುವುದಿಲ್ಲ. ನೋಡಿ, ಕೋರೆಗಾಂವ್ ಯುದ್ಧದ ಒಂದು ಒಂದು ಸಂಭ್ರಮವನ್ನು ಜನವರಿ 1ಕ್ಕೆ ಎಲ್ಲರೂ ಆಚರಿಸ್ತಿದ್ದಾರೆ. ಕೋರೆಗಾಂವ್ ಯುದ್ಧದಲ್ಲಿ ಮಹರ್ ಸೋಲ್ಜರ್ಸ್ ಪ್ರಾಣ ತ್ಯಾಗ ಮಾಡಿದ್ರು ಅಂತ ಅದನ್ನು ಸೆಲೆಬ್ರೇಟ್ ಮಾಡ್ತಿದ್ದೇವೆ. ಅಂಬೇಡ್ಕರ್ ಅಲ್ಲಿಗೆ ಹೋದ್ರು ಅಂತ ಅಂಬೇಡ್ಕರ್ ಆ ಕೋರೆಗಾಂವ್ ಸ್ಮಾರಕಕ್ಕೆ ಹೋಗಿ ನಮಸ್ಕಾರ ಮಾಡ್ತಾರೆ. ಆ ಕೋರೆಗಾಂವ್ ಸ್ಮಾರಕದ ಅಥವಾ ಯುದ್ಧದ ಇತಿಹಾಸ ಏನು? ಅವ್ರು ಯಾರು? ಮತ್ತು ಕೋರೆಗಾಂವ್ ಯುದ್ಧ ಯಾಕೆ ಆಯಿತು? ಕೋರೆಗಾಂವ್ ಯುದ್ಧ ಆಗಿದೆ ಎಂಬುದಾಗಿ ಪ್ರತಿ ವರ್ಷ ನಾವು ಸ್ಮರಣೆ ಮಾಡ್ತೇವೆ. ಯಾಕೆ ಆಯಿತು? ಯಾಕೆ ಅಂಬೇಡ್ಕರ್ ಹೋಗಿ ಕೋರೆಗಾಂವ್ ಸ್ಮರಣೆಯನ್ನು ಅಗೇನ್ ಜಗತ್ತಿಗೆ ತೋರಿಸಿಕೊಟ್ರು? ಇದನ್ನು ಅರ್ಥ ಮಾಡ್ಕೊಳ್ಬೇಕಾಗಿದೆ. ಸೊ ಬಂಧುಗಳೇ, ಅಂಬೇಡ್ಕರನ್ನು ನಾವು ಈ ಕುರುಡರು, ಕಿವುಡರು ಆನೆಯನ್ನು ಮುಟ್ಟಿ ತೋರಿಸಿದ್ರಲ್ಲ, ಆ ಥರ ಮಾಡ್ತಾ ಬಂದಿದ್ದೇವೆ. ಅಂಬೇಡ್ಕರ್ ಅಂದರೆ ನನಗೆ ನನ್ನ ಕಣ್ಣಿಗೆ ಏನು ಕಾಣುತ್ತೆ ಅದು ಅಂಬೇಡ್ಕರ್. ನನಗೆ ಕಣ್ಣಿಗೆ ಕಾಣುವುದು ಮಾತ್ರ ಅಂಬೇಡ್ಕರ್ ಅಲ್ಲ, ಕಣ್ಣಿಗೆ ಕಾಣದ ರೀತಿಯಲ್ಲಿ ಕೂಡ ಅಂಬೇಡ್ಕರ್ ಇದ್ದಾರೆ. ಅಂಬೇಡ್ಕರ್ ಇರುವುದು ಎಲ್ಲಿ? ಅಂಬೇಡ್ಕರ್ ಅಸ್ಪೃಶ್ಯತೆಯಲ್ಲಿದ್ದಾರೆ, ಅಂಬೇಡ್ಕರ್ ಉನ್ನತ ಶಿಕ್ಷಣದಲ್ಲಿದ್ದಾರೆ, ಅಂಬೇಡ್ಕರ್ ಪಾರ್ಲಿಮೆಂಟಲ್ಲಿದ್ದಾರೆ, ಅಂಬೇಡ್ಕರ್ ಬಿಸ್ನೆಸ್ಸಲ್ಲಿದ್ದಾರೆ, ಅಂಬೇಡ್ಕರ್ ಕೃಷಿಯಲ್ಲಿದ್ದಾರೆ. ನೋಡಿ, ದಕ್ಷಿಣ ಕನ್ನಡದ ದಲಿತ ಶೋಷಿತರು ಯಾರವರು? ದಕ್ಷಿಣ ಕನ್ನಡ ದಲಿತ ಶೋಷಿತರ ಇತಿಹಾಸವನ್ನು ಹೇಳಿ ಅಂತ ಹೇಳಿದ ಕೂಡಲೇ ನಮ್ಮಂಥ ವಿದ್ಯಾವಂತರು ಭಾಷಣ ಮಾಡ್ತಾರೆ, ಇತಿಹಾಸ ಬರೆದಿದ್ದಾರೆ. ದಕ್ಷಿಣ ಕನ್ನಡ ದಲಿತ ಶೋಷಿತರು ಯಾರು, ಅವ್ರ ಇತಿಹಾಸವೇನು ಅಂತ ಕೇಳಿದ ಕೂಡಲೇ ಪುಸ್ತಕ ಬರೆದಿದ್ದಾರೆ. ಏನು ಪುಸ್ತಕದಲ್ಲಿ ದಲಿತ ಶೋಷಿತರ ಇತಿಹಾಸ ಏನು? ಇವರು ಕೂಲಿ ಕಾರ್ಮಿಕರು, ದಲಿತ ಶೋಷಿತರು, ಭಾರತದ ದಲಿತ ಶೋಷಿತರು ಕೂಲಿ ಕಾರ್ಮಿಕರ. ಇದನ್ನು ಅಂಬೇಡ್ಕರ್ ಹಾಕಿಕೊಂಡಿರುವ ಪ್ರಶ್ನೆ. ಅಂಬೇಡ್ಕರ್ ಪ್ರಕಾರ ದಲಿತ ಶೋಷಿತರು ಕೂಲಿ ಕಾರ್ಮಿಕರು ಅಲ್ಲ, ಮೂಲತಃ ಅವರ ಇತಿಹಾಸನೇ ಬೇರೆ. ಈಗ ಈ ದಲಿತ ಶೋಷಿತರನ್ನ ಕೂಲಿ ಕಾರ್ಮಿಕರನ್ನಾಗಿ ಮಾಡಲಾಗಿದೆ. ಹಾಗಾದ್ರೆ ಅವರ ಇತಿಹಾಸ ಏನು? ಅವರು ಈ ದೇಶದ
ಈ ದೇಶದ ಆಳ್ವಿಕೆ ವರ್ಗ ಆಗಿದ್ರು, ದಲಿತರು ಆಳ್ವಿಕೆ ವರ್ಗ ಆಗಿದ್ರು. ಅದರಲ್ಲಿ ಕೂಡ ಕೃಷಿಯನ್ನ ಮಾಡುವ ಒಂದು ವರ್ಗ ಆಗಿತ್ತು. ಜಗದೀಶ್ ಗಂಗೂಲಿ, DSS ಬೈಂದೂರು, ಇವರು ವೇದಿಕೆ ಬರಬೇಕು ಅಂತ ಕೇಳ್ಕೊಳ್ತೇನೆ. ಹಾಗೆ ಪ್ರವೀಣ್ ಕುಮಾರ್ JP ಸರ್ ಕೂಡ ವೇದಿಕೆ ಬರಬೇಕು. ಪ್ರವೀಣ್ ಕುಮಾರ್ JP ಸಭಾಧ್ಯಕ್ಷರ ಆಪ್ತ ಸಹಾಯಕರು, ಕರ್ನಾಟಕ ವಿಧಾನಸಭೆ ಬೆಂಗಳೂರು, ಅವರು ಕೂಡ ವೇದಿಕೆಗೆ ಬರಬೇಕು. ಅಂಬೇಡ್ಕರ್ ಅಂದರೆ 75 ವರ್ಷಗಳ ಕಾಲ ಅಂಬೇಡ್ಕರ್ ನಮಗೆ ಹೊಟ್ಟೆಯ ಹಸಿವನ್ನು ನೀಗಿಸಿದರು. ಸೊ ಏನಾಗಿದೆ ಅಂದರೆ, ನಾವು ಬರೀ 75 ವರ್ಷಗಳ ಕಾಲ ಹೊಟ್ಟೆ ಹಸಿವಿನ ಬಗ್ಗೆ ಯೋಚನೆ ಮಾಡೋದು. ಅದೇ ನೋಡಿ, ನಾವು ಯಾರು? ನಾವು ಕೂಲಿ ಕಾರ್ಮಿಕರು ಏನು 2 ಹೊತ್ತಿನ ಊಟವನ್ನು ಸಂಪಾದಿಸೋದು ಮಾತ್ರ ಜವಾಬ್ದಾರಿ ಆಗಿಬಿಟ್ಟಿತ್ತು. ಸೊ ಈ ಥರ ನಮ್ಮ ಹೊಟ್ಟೆಯ ಹಸಿವನ್ನು ನೀಗಿಸುವುದೇ ಜವಾಬ್ದಾರಿ ಆಗಿರುವ ಕಾರಣ ಅಂತ ಅಂದ್ಕೊಂಡು ನಾವೆಲ್ಲ ಅಧಿಕಾರದ ವಲಯಗಳಿಂದ, ಅಧಿಕಾರದ ಜಾಗಗಳಿಂದ ನಾವು ಹೊರದು ಹೋಗ್ತಾ ಇದ್ದೇವೆ. ನೋಡಿ, ನಮಗೆ ಇಲ್ಲಿ ದಕ್ಷಿಣ ಕನ್ನಡ ಅಂತ ಅಂದಾಗ ನಮಗೆ ಕೊರಗಜ್ಜ ಗೊತ್ತಿದೆ. ಕೊರಗಜ್ಜ ಯಾರು ಅಂತ ಗೊತ್ತಾಗಿದೆ. ಅದು ಇಡೀ ಕರ್ನಾಟಕ ಉದ್ದಕ್ಕೂ ಕೊರಗಜ್ಜನ ಆರಾಧನೆ ಗೊತ್ತಾಗಿದೆ. ಕೊರಗಜ್ಜನ ಸಮುದಾಯ ಯಾವುದು? ಕೊರಗಜ್ಜನ ಸಮುದಾಯದ ಸಮಸ್ಯೆಗಳೇನು? ಅದರ ಬಗ್ಗೆ ಮಾತಾಡೋದಿಲ್ಲ. ನಮ್ಮ ದೇವನೂರು ಮಹೋದಯವರು ಕೊರಗಜ್ಜನ ಬಗ್ಗೆ ಮಾತಾಡ್ತಾರೆ. ಕೊರಗಜ್ಜನ ಸಮುದಾಯ ಏನಿದೆ, ಕೊರಗಜ್ಜ ಅಲ್ಲ ಅದು, ಅವನು ಕೊರಗ ತನಿಯ. ದಕ್ಷಿಣ ಕನ್ನಡದ ಒಂದು ಸಾಮಾಜಿಕ ಇತಿಹಾಸ ಉಂಟಲ್ಲ, ನಮ್ಮ ಶೈಕ್ಷಣಿಕ ಸಂಸ್ಥೆಗಳು ಈ ಹಿಂದುಳಿದ ವರ್ಗಗಳ, ಈ ದಲಿತ ಸಮುದಾಯಗಳ ಇತಿಹಾಸವನ್ನು ಬರೆದಿಲ್ಲ. ಏನು ಇತಿಹಾಸ ಬರೆದಿದ್ದಾರೆ? ಭೂತಾರಾಧನೆ, ಭೂತಗಳು ಈ ಥರ ಇದೆ. ಭೂತಾರಾಧನೆಯಲ್ಲಿ ಇರುವ ಸಾಮಾಜಿಕ ಇತಿಹಾಸ ಏನು, ಅದನ್ನು ಬರೆದಿಲ್ಲ. ಭೂತಾರಾಧನೆಯಲ್ಲಿ ಒಂದು ಪ್ರತಿರೋಧ ಇದೆ. ಅಸ್ಪೃಶ್ಯತೆಯನ್ನು ವಿರೋಧಿಸಿದ ಒಂದು 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 ಪ್ರತಿರೋಧದ ಚಳವಳಿ ಅದು. ಹಾಗೆ ಕೋಟಿ ಚೆನ್ನಯ ಅಂದರೆ ಬರೀ ಆರಾಧನೆನ? ಕೋಟಿ ಚೆನ್ನಯ ಈ ಜಾತೀಯತೆ ಅಸ್ಪೃಶ್ಯತೆ ವಿರುದ್ಧ ನಿಂತ ವೀರರು. ಅವರನ್ನು ಆ ವೀರರು ಸಾಮಾಜಿಕ ವೀರರು ಎಂಬುದಾಗಿ ಅರ್ಥ ಮಾಡಿಕೊಂಡಿಲ್ಲ. ಕೊರಗ ತನಿಯನ್ನು ಕೂಡ, ಕೊರಗ ತನಿಯ 13-16ನೇ ವರ್ಷಕ್ಕೆ ಕದ್ರಿ ದೇವಸ್ಥಾನದ ಆ ಮರದ ಮೇಲೆ ಹತ್ತಲಿಕ್ಕೆ ಹೋಗಿ ಅಲ್ಲಿ ಬಿದ್ದು ಸಾಯ್ತಾನೆ. ಸತ್ತದು ಯಾಕೆ? ದೊಡ್ಡ ಇತಿಹಾಸ. ಕೊರಗ ತನಿಯ ಸತ್ತದ್ದು ಯಾಕೆ ಎಂಬ ಇತಿಹಾಸವನ್ನು ನಾವು ಇನ್ನೂ ಕೂಡ ಶೋಧನೆ ಮಾಡಿಲ್ಲ. ಈಗ ನಾವು ಅಂಬೇಡ್ಕರನ್ನು ಪೂಜೆ ಮಾಡಬೇಕು, ಅಂಬೇಡ್ಕರನ್ನು ಗೌರವಿಸಬೇಕು. ಅದೇ ಒಂದು ಮಾತು ಹೇಳಿ ಹೋಗಿದ್ದಾರೆ ಅಂಬೇಡ್ಕರ್, ನಿಮ್ಮ ಇತಿಹಾಸವನ್ನು ನೀವು ಬರೀರಿ ಅಂತ. ಇದು ಅಂಬೇಡ್ಕರ್ ವಾದಿಗಳ ಜವಾಬ್ದಾರಿ, ಶಿಕ್ಷಣ ಪಡೆದವರ ಜವಾಬ್ದಾರಿ. ಅಂಬೇಡ್ಕರ್ ಹೆಸರಿನಲ್ಲಿ ಶಿಕ್ಷಣ ಪಡೆದು ಎಂಪ್ಲಾಯೀಸ್ ಆದವರ ದೊಡ್ಡ ಜವಾಬ್ದಾರಿ. ನಮ್ಮ ಇತಿಹಾಸವನ್ನು ನಾವು ಬರಿಬೇಕು. ಕೊರಗ ತನಿಯ ಇತಿಹಾಸವನ್ನು ಮಂಗಳೂರಿನವರು ಬರಿಬೇಕು. ಕೋಟಿ ಚೆನ್ನರ ಇತಿಹಾಸವನ್ನು ಮಂಗಳೂರಿನವರು ಬರಿಬೇಕು. ಕಾಣದ ಘಟ್ಟದ ಇತಿಹಾಸವನ್ನು ಮಂಗಳೂರಿನವರು ಬರಿಬೇಕು. ಬಬ್ಬು ಸ್ವಾಮಿಯ ಇತಿಹಾಸವನ್ನು ಮಂಗಳೂರಿನವರು ಬರಿಬೇಕು. ನಾವು ಬರೆದಿದ್ದೇವಾ? ಬಬ್ಬು ಸ್ವಾಮಿಯನ್ನು ಬೇರೆಯವ್ರಿಗೆ ಬಿಟ್ಟಿದ್ದೇವೆ, ಕೊರಗ ತನಿಯರನ್ನು ಬೇರೆಗೆ ಬಿಟ್ಟಿದ್ದೇವೆ. ಮುದ್ದಕಲಲ ಅಂತ ದೊಡ್ಡ ಸಮುದಾಯ ಇದೆ, ಅವರನ್ನು ಬೇರೆಗೆ ಬಿಟ್ಟಿದ್ದೇವೆ. ಇಲ್ಲಿ ಒಂದಷ್ಟು ಸಮುದಾಯಗಳು, 5 ಮುಖ್ಯ ದಕ್ಷಿಣ ಕನ್ನಡದ ಇತಿಹಾಸವನ್ನು ಮಣ್ಣನ್ನು ರೂಪಿಸಿದ್ದು ಮುಖ್ಯವಾಗಿ 5 ಸಮುದಾಯಗಳು. ಯಾವುದೆಲ್ಲ ಆ ಸಮುದಾಯಗಳು ಇವತ್ತು ಕೂಡ ಅತ್ಯಂತ ಶೋಷಿತ ಸಮುದಾಯ. ಇವತ್ತು ಅಲ್ಲಿ ಎಲ್ಲಿದ್ದಾರೆ? ಮಂಗಳೂರಿನಲ್ಲಿ. ಪ್ರವೀಣ್ ಅಣ್ಣನಿಗೆ ಹೇಳಬೇಕು, ಈಗ ಮಂಗಳೂರಿನಲ್ಲಿ ಈ ಕೊರಗ ಸಮುದಾಯ ಒಂದು ಅಂಗಡಿ ಇಟ್ಟಿರುವುದನ್ನು ನೀವು ತೋರಿಸಿ ನೋಡಿ. ಬಬ್ಬು ಸ್ವಾಮಿಯ ಸಮುದಾಯ ಒಂದು ಅಂಗಡಿ ಇಟ್ಟಿರುವುದನ್ನು ನೋಡಿ, ಒಂದು ಹೋಟೆಲನ್ನು ಇಟ್ಟಿರುವುದನ್ನು ನೋಡಿ. ಹಾಗಾದ್ರೆ ಏನು ನಮ್ಮ ಇತಿಹಾಸ? ಅಂಬೇಡ್ಕರ್ ಹೇಳಿ ಹೋದ್ರು, ಬರೀ ಅಂಬೇಡ್ಕರನ್ನು ಭಜನೆ ಮಾಡಿ ಅಂತ ಹೇಳಿದಾರಾ? ನಿಮ್ಮ ಇತಿಹಾಸವನ್ನು ನೀವು ಬರೆದುಕೊಳ್ಳಿ. ನಿಮ್ಮ ಇತಿಹಾಸ ಅಂದರೆ ಬರೀ ಕತೆ ಅಲ್ಲ,
ಬಿಸ್ನೆಸ್ಸಲ್ಲಿ ನಿಮ್ಮ ಇತಿಹಾಸವನ್ನು ಬರೆಯಿರಿ, ಶಿಕ್ಷಣದಲ್ಲಿ ನಿಮ್ಮ ಇತಿಹಾಸವನ್ನು ಬರೆಯಿರಿ, ವಿಧಾನಸೌಧದಲ್ಲಿ ನಿಮ್ಮ ಇತಿಹಾಸವನ್ನು ಬರೆಯಿರಿ, ತಾಲೂಕ್ ಪಂಚಾಯತಿಯಲ್ಲಿ ಇತಿಹಾಸವನ್ನು ಬರೆಯಿರಿ, PhDಯಲ್ಲಿ ಇತಿಹಾಸವನ್ನು ಬರೆಯಿರಿ. ಆಮೇಲೆ ಅಂಬೇಡ್ಕರ್ ಶಿಕ್ಷಣ ಅಂದರೆ ಏನು? ಬರೀ 2,000 ರೂಪಾಯಿ ಪಡ್ಕೊಳ್ಳುವ ಶಿಕ್ಷಣ. ಅಂಬೇಡ್ಕರ್ ಶಿಕ್ಷಣ ಅಂದರೆ ಅದು ಲಿಬರಲ್ ಎಜುಕೇಷನ್, ಉದಾರವಾದಿ ಶಿಕ್ಷಣವನ್ನು ದಲಿತ ಮಕ್ಕಳಿಗೆ ಕೊಡಿ ಅಂತ ಹೇಳಿರೋದು. ಏನು ಉದಾರವಾದ? ಏನು ಉದಾರವಾದ? ಉದಾರವಾದಿ ಶಿಕ್ಷಣ ಅಂದರೆ ಬರೀ ಡಿಗ್ರಿ ಸರ್ಟಿಫಿಕೇಟ್ ಅಲ್ಲ. ಉದಾರವಾದ ಶಿಕ್ಷಣ ಅಂದರೆ ಇಂಗ್ಲೀಷ್ ಶಿಕ್ಷಣವನ್ನು ದಲಿತ ಮಕ್ಕಳಿಗೆ ಕೊಡಿಸಿ, ಫಾರಿನಿಗೆ ದಲಿತ ಮಕ್ಕಳನ್ನು ಕಳುಹಿಸಿ ಇಂಗ್ಲೀಷ್ ಶಿಕ್ಷಣ ಕೊಡಿಸಿ. ಹಾಗಾದರೆ ಆ ಇಂಗ್ಲೀಷ್ ಶಿಕ್ಷಣ ಕೊಡಿಸಿ ಅಂತ ಯಾಕೆ ಒತ್ತಾಯ ಮಾಡಿದರು? ಇಂಗ್ಲೀಷ್ ಶಿಕ್ಷಣ ಜನರನ್ನು ಪ್ರೀತಿ ಮಾಡಲಿಕ್ಕೆ ಕಲಿಸ್ತದೆ. ಜನರನ್ನು, ಎಲ್ಲ ಜಾತಿ ಜನರನ್ನು ಪ್ರೀತಿ ಮಾಡಲಿಕ್ಕೆ ಇಂಗ್ಲೀಷ್ ಶಿಕ್ಷಣ ಕಲಿಸ್ಕೊಡ್ತದೆ. ಅದು ಕೂಡ ಇಂಗ್ಲೆಂಡ್ನ ಶಿಕ್ಷಣ, ಯುರೋಪ್ನ ಶಿಕ್ಷಣ. ಅದೇ ಇಂಗ್ಲೀಷ್ ಶಿಕ್ಷಣ ಜಾತಿಯನ್ನು ಪ್ರೀತಿ ಮಾಡಲಿಕ್ಕೆ ಕಲಿಸ್ಕೊಡ್ತದೆ, ಧರ್ಮವನ್ನು ಪ್ರೀತಿ ಮಾಡಿ ಕಲಿಸ್ಕೊಡ್ತದೆ. ಹೆಣ್ಣಿಗೆ ಗೌರವ ಕೊಡುವ ಕೆಲಸವನ್ನು ಆ ಇಂಗ್ಲೀಷ್ ಶಿಕ್ಷಣ ಮಾಡ್ತದೆ. ನಮ್ಮ ಜಾತಿಯ ಶಿಕ್ಷಣ ಹೇಗಿದೆ ನೋಡಿ. ಒಂದು ಮೂಲಭೂತ ಹಕ್ಕನ್ನು ಹೇಳಿ, ಮೂಲಭೂತ ಕರ್ತವ್ಯವನ್ನು ಹೇಳಿ. ನಮಗೆ ಮೂಲಭೂತ ಕರ್ತವ್ಯ ಇಲ್ಲಿವರೆಗೆ ಪ್ರಚಾರ ಆದದ್ದು ನಮ್ಮ ಲಾಯರ್ಸ್ ಇದ್ದಾರೆ. ಮೂಲಭೂತ ಕರ್ತವ್ಯ ಏನು ಒಂದು ಹೇಳಿ ಯಾರಾದರೂ? ಭಾರತದ ಧ್ವಜಕ್ಕೆ ಗೌರವ ಕೊಡಬೇಕು, ನ್ಯಾಷನಲ್ ಆ್ಯಂಥಮ್ ಆಡಬೇಕು. ಇದು ಮಾತ್ರ ಮೂಲಭೂತ ಕರ್ತವ್ಯ. ಪ್ರವೀಣನ್ನ, ಇದು ಮಾತ್ರ ಪ್ರಚಾರ ಆಗಿದೆ. ಇನ್ನು 2 ಮೂಲಭೂತ ಕರ್ತವ್ಯವನ್ನು ಇಡೀ ವ್ಯವಸ್ಥೆ ಪ್ರಚಾರ ಮಾಡಿಲ್ಲ, ಶೈಕ್ಷಣಿಕ ವ್ಯವಸ್ಥೆ ಪ್ರಚಾರ ಮಾಡಿಲ್ಲ. ಟೀಚರ್ಸ್ಗೆ ಗೊತ್ತಿಲ್ಲ. ಟೀಚರ್ಸ್ ಇದ್ದಾರೆ. ಯಾವುದು ಮೂಲಭೂತ ಕರ್ತವ್ಯ ಮುಖ್ಯವಾದದ್ದು? ಇಂಡಿಯನ್ ಸಿಟಿಜನ್ ಶುಡ್ ಹ್ಯಾವ್ ಸೈಂಟಿಫಿಕ್ ಟೆಂಪರ್ಮೆಂಟ್. ಅದು ಮೂಲಭೂತ ಕರ್ತವ್ಯ. ಭಾರತದ ನಾಗರಿಕ ಅಂತ ನಾನು ಆಗಬೇಕಾದ್ರೆ ನಾನು ವೈಜ್ಞಾನಿಕ ಮನೋಭಾವವನ್ನು ಬೆಳೆಸ್ಕೊಳ್ಬೇಕು. ಇದೊಂದು ಮೂಲಭೂತ ಕರ್ತವ್ಯ. ಇನ್ನೊಂದು ಮೂಲಭೂತ ಕರ್ತವ್ಯ, ಭಾರತೀಯ ಅಂತ ಅಂದ್ಕೊಳ್ಳೋನು ಏನೋ ಆಧಾರ್ ಕಾರ್ಡ್, ರೇಷನ್ ಕಾರ್ಡ್ ಇಟ್ಟರೆ ಅವನು ಭಾರತೀಯ ಆಗುವುದಿಲ್ಲ. ಇಂಡಿಯನ್ ಸಿಟಿಜನ್ ಶುಡ್ ರಿನೌನ್ಸ್ ಡೆರೋಗೇಟರಿ ಪ್ರಾಕ್ಟೀಸಸ್ ಅಗೇನ್ಸ್ಟ್ ದ ಡಿಗ್ನಿಟಿ ಆಫ್ ವಿಮೆನ್. ಇದು ಭಾರತದ ನಾಗರಿಕನ ಮೂಲಭೂತ ಕರ್ತವ್ಯ. ಏನು? ಹೆಂಗಸರ ಘನತೆಗೆ ಕುಂದುಂಟು ಮಾಡುವ ಯಾವುದೇ ಆಚರಣೆಗಳನ್ನು ಭಾರತೀಯ ನಾಗರಿಕ ಮಾಡಬಾರ್ದು. ಹೆಂಗಸರ ಘನತೆಗೆ ಕುಂದುಂಟು ಮಾಡುವ ಯಾವುದೇ ಆಚರಣೆಗಳು ಮಾಡಿದರೆ ಅವನು ಭಾರತೀಯ ನಾಗರಿಕ ಅಲ್ಲ. ಇದು ಕೂಡ ಮೂಲಭೂತ ಕರ್ತವ್ಯ. ಇನ್ನೊಂದು ಮೂಲಭೂತ ಕರ್ತವ್ಯ, ಇಂಡಿಯನ್ಸ್ ಶುಡ್ ಬಿ ಅಬೈಡೆಡ್ ಬೈ ಕಾನ್ಸ್ಟಿಟ್ಯೂಷನಲ್ ಆರ್ಗನೈಜೇಷನ್ಸ್. ಏನು? ಸಾಂವಿಧಾನಿಕ ಸಂಸ್ಥೆಗಳಿಗೆ ಭಾರತೀಯ ಅಂತ ಕರೆದುಕೊಳ್ಳುವವನು ಗೌರವ ಕೊಡಬೇಕು. ಯಾವುದು ಭಾರತೀಯ ಸಂಸ್ಥೆಗಳು? ಸಂವಿಧಾನದ ಸಂಸ್ಥೆಗಳು. ಪಾರ್ಲಿಮೆಂಟ್, ಎಲೆಕ್ಷನ್ ಕಮಿಷನ್, SP ಆಫೀಸ್, DC ಆಫೀಸ್, ಯೂನಿವರ್ಸಿಟಿ, ಕಾನೂನು, ವಿಶ್ವವಿದ್ಯಾಲಯ, ಇದು ಎಲ್ಲದಕ್ಕೂ. ಮತ್ತು ರೂಲ್ ಆಫ್ ಲಾ, ವೆರಿ ಇಂಪಾರ್ಟೆಂಟ್. ಭಾರತದ ಕಾನ್ಸ್ಟಿಟ್ಯೂಷನ್ ಅಂದರೆ ರೂಲ್ ಆಫ್ ಲಾ, ಕಾನೂನಿನ ಆಳ್ವಿಕೆ. ನಮ್ಮನ್ನು ಆಳ್ವಿಕೆ ಮಾಡ್ತಿರೋದು ಕಾನ್ಸ್ಟಿಟ್ಯೂಷನ್ ಮತ್ತು ರೂಲ್ ಆಫ್ ಲಾ. ರೂಲ್ ಆಫ್ ಲಾವೇ ಕಾನೂನು, ಕಾನೂನೇ ರೂಲ್ ಆಫ್ ಲಾ ಅಥವಾ ಕಾನ್ಸ್ಟಿಟ್ಯೂಷನ್. ಆದ್ದರಿಂದ ಭಾರತೀಯ ಅಂತ ಯಾರು ಕರೆದುಕೊಳ್ತಾನೆ ಅವನು ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕೊಡಬೇಕು. ಈಗ ನೋಡಿ, ನಾವು ಕಾನ್ಸ್ಟಿಟ್ಯೂಷನ್ಗೆ ಗೌರವ ಕೊಡ್ತಾ ಇಲ್ಲ. ನಾವು ಜಾತಿ, ಧರ್ಮ, ಹೆಣ್ಣು, ಗಂಡು ಇದಕ್ಕೆ ಗೌರವ ಕೊಡ್ತಿದ್ದೇವೆ. ಸೊ ಆದ್ದರಿಂದ ಇಲ್ಲಿ ಅಂಬೇಡ್ಕರ್ ಜಯಂತಿಯ ಸಂದರ್ಭದಲ್ಲಿ ಅಗೇನ್ ರೂಲ್ ಆಫ್ ಲಾ ಅಂದರೆ ಏನು, ಕಾನೂನಿನ ಆಳ್ವಿಕೆ ಅಂದರೆ ಏನು, ಅದನ್ನು ಗುರುತಿಸಿಕೊಡೋದು ಮುಖ್ಯ ಆಗ್ತದೆ. ಹಾಗೆ ನೋಡಿ, ಹೆಂಗಸರು ಉದಾರವಾದಿ ಶಿಕ್ಷಣ. ಏನು ಉದಾರವಾದಿ ಶಿಕ್ಷಣ? ಹೆಂಗಸರಿಗೆ ಗೌರವ ಕೊಡುವ ಶಿಕ್ಷಣ. ಅದನ್ನು ಕೊಡಿ ದಲಿತ ಮಕ್ಕಳಿಗೆ ಅಂತ ಹೇಳಿರೋದು. ಹೆಂಗಸರಿಗೆ ಗೌರವ ಕೊಡುವ ಶಿಕ್ಷಣ. ಅಗೇನ್ ಅಂಬೇಡ್ಕರ್ ಒಂದು ಮಾತು ಹೇಳ್ತಾರೆ, ನಮ್ಮ ಹೆಂಡತಿಯರನ್ನು ಹೇಗೆ ಕಾಣಬೇಕು. ಹೆಂಡತಿ ಅಂದರೆ ಏನು ಅಂಬೇಡ್ಕರ್ಗೆ? ಹೆಂಡತಿ ಅವಳು ಫ್ರೆಂಡ್ ಅಂತ ಹೇಳ್ತಾರೆ. ಹೆಂಡತಿ ಆದವಳು ನನ್ನ ಗೆಳತಿ ಅವಳನ್ನು ಹಾಗೆ ಟ್ರೀಟ್ ಮಾಡಬೇಕು ಅಂತ ಹೇಳಿದ್ದಾರೆ. ಇದು ಅಂಬೇಡ್ಕರ್ ಎಜುಕೇಷನ್, ಇದು ಅಂಬೇಡ್ಕರ್ ಪ್ರಾಮುಖ್ಯತೆ. ಆದ್ದರಿಂದ ಎಲ್ಲರನ್ನು ಪ್ರೀತಿ ಮಾಡೋದು ಅಂಬೇಡ್ಕರ್ ಗುಣ, ಹೆಂಗಸರನ್ನು ಪ್ರೀತಿ ಮಾಡೋದು ಅಂಬೇಡ್ಕರ್ ಗುಣ, ಎಲ್ಲ ಜಾತಿಯನ್ನು ಪ್ರೀತಿ ಮಾಡೋದು ಅಂಬೇಡ್ಕರ್ ಗುಣ, ಎಲ್ಲ ಭಾಷೆಯನ್ನು ಕಲಿಯುವುದು ಅಂಬೇಡ್ಕರ್ ಗುಣ. ಅಗೇನ್ ಇಂಡಿಯನ್ ಸಿಟಿಜನ್ ಶುಡ್ ಹ್ಯಾವ್ ಸೈಂಟಿಫಿಕ್ ಟೆಂಪರ್ಮೆಂಟ್. ವಿಜ್ಞಾನದ ಮನೋಭಾವವನ್ನು ಬೆಳೆಸ್ಕೊಳ್ಳೋದು ಅಂಬೇಡ್ಕರ್ ಗುಣ. ಆಮೇಲೆ ಫೈನಲಿ ನಾನು ಜಾತಿ ಧರ್ಮಕ್ಕೆ ಬೆಲೆ ಕೊಡೋದಲ್ಲ, ನಾನು ಮನುಷ್ಯನ ಗುಣಕ್ಕೆ ಬೆಲೆ ಕೊಡಬೇಕು. ಏನು ಗುಣ? ಅವನ ಶಿಕ್ಷಣಕ್ಕೆ ಬೆಲೆ ಕೊಡಬೇಕು, ಅವನ ವೈಜ್ಞಾನಿಕ ಮನೋಸ್ಥಿತಿಗೆ ಬೆಲೆ ಕೊಡಬೇಕು. ಆದ್ದರಿಂದ ಕಾಣದ ಕಟ್ಟದ ಬಬ್ಬು ಸ್ವಾಮಿ, ಕೊರಗತನಿಯ
ಇವರೆಲ್ಲ ವೈಜ್ಞಾನಿಕ ಚಳವಳಿಯನ್ನು ನಡೆಸೋದವರು. ವೈಜ್ಞಾನಿಕ ಚಳವಳಿ, ಸಾಮಾಜಿಕ ಅನ್ಯಾಯದ ವಿರುದ್ಧ ವೈಜ್ಞಾನಿಕ ಚಳವಳಿಯನ್ನು ನಡೆಸಿದವರು. ಆದ್ದರಿಂದ ಈ ನೆಲೆಯಲ್ಲಿ ಈ ಎಲ್ಲ ಸಮುದಾಯಗಳನ್ನು ನಾವು ಸೆಲೆಬ್ರೇಟ್ ಮಾಡಬೇಕಾಗಿದೆ. ಅಂಬೇಡ್ಕರ್ ಹೆಸರಿನಲ್ಲಿ ಬಂಧುಗಳೇ, ಏನು ಕೋಟಿ ಚೆನ್ನೈ ಮಾತ್ರ ಸಾಕಾಗೋದಿಲ್ಲ, ಕೋಟಿ ಚೆನ್ನರ ಸಮುದಾಯಕ್ಕೂ ನಾವು ಗೌರವ ಕೊಡಬೇಕು. ಬಬ್ಬು ಸ್ವಾಮಿ ಮಾತ್ರ ಸಾಕಾಗೋದಿಲ್ಲ, ಬಬ್ಬು ಸ್ವಾಮಿಯ ಸಮುದಾಯವನ್ನು ನಮ್ಮ ಮನೆಗೆ ಕರೆಸ್ಕೊಳ್ಬೇಕು. ಹಾಗೆ ಕಾಣದ ಘಟ್ಟದವ್ರು ಮಾತ್ರ ಸಾಕಾಗೋದಿಲ್ಲ, ಕಾಣದ ಘಟ್ಟದ ಸಮುದಾಯವನ್ನು ಕೂಡ ಅಲ್ಲಿ ವಿಧಾನಸೌಧದಲ್ಲಿ ಕಾಣಬೇಕು, ಬಿಸ್ನೆಸ್ಸಲ್ಲಿ ಕಾಣಬೇಕು, ಅಂಗಡಿ ಮುಂಗಟ್ಟಲ್ಲಿ ಕಾಣಬೇಕು. ಸೊ ಆದ್ದರಿಂದ ಈ ನೆಲೆಯಲ್ಲಿ ಅಂಬೇಡ್ಕರ್ ಅಭಿವೃದ್ಧಿಯನ್ನು ಕಲ್ಪಿಸ್ಕೊಂಡಿದ್ದಾರೆ. ಅಭಿವೃದ್ಧಿ ಅಂದರೆ ಬರೀ ಶಿಕ್ಷಣದ ಸರ್ಟಿಫಿಕೇಟ್ ಮಾತ್ರ ಪಡೆಯೋದಲ್ಲ, ಒಂದು ವ್ಯಾಪಾರ ಮಾಡೋದು ಕೂಡ ಅಭಿವೃದ್ಧಿ, MLA ಆಗೋದು ಕೂಡ ಅಭಿವೃದ್ಧಿ, ತಾಲೂಕು ಪಂಚಾಯತ್ ಅಧ್ಯಕ್ಷ ಆಗೋದು ಅಭಿವೃದ್ಧಿ, VA ಆಗೋದು ಅಭಿವೃದ್ಧಿ, ಲಾಯರ್ ಆಗೋದು ಅಭಿವೃದ್ಧಿ, ಒಂದು ಕೃಷಿ ಮಾಡೋದು ಅಭಿವೃದ್ಧಿ. ಸೊ ಈ ನೆಲೆಯಲ್ಲಿ ನಮಗೆ ಇವತ್ತು ಅಂಬೇಡ್ಕರನ್ನು ನಾವು ಮನೆ ಮನೆಗೆ ತಲುಪಿಸುವ ಆ ದೊಡ್ಡ ಕೆಲಸವನ್ನು ಏನು ಯಾದವ್ ಹಸೇಗೋಲಿ ಅವರ ನೇತೃತ್ವದ ಈ ಟ್ರಸ್ಟ್, ಈ ಸಂಘಟನೆ ಮಾಡಿದೆ. ಅವ್ರಿಗೊಂದು ದೊಡ್ಡ ಚಪ್ಪಾಳೆಯನ್ನು ಈ ವೇದಿಕೆಯಲ್ಲಿ ಕೊಡುವ ಮೂಲಕ ಈ ಕಾರ್ಯಕ್ರಮವನ್ನು ಮುನ್ನಡೆಸ್ತೇವೆ. ಇನ್ನು ಮುಂದೆ ಶ್ರೀಮತಿ ನಂದಾದೀಪ BA LLB ನ್ಯಾಯವಾದಿಗಳು ಅವರು ದೀಪವನ್ನು ಉದ್ಘಾಟನೆ ಮಾಡಿಕೊಡ್ಬೇಕಾಗಿ ನಮ್ಮ ಕಾರ್ಯಕ್ರಮವನ್ನು ನಡೆಸಿಕೊಡ್ಬೇಕಾಗಿ ಕೇಳ್ತೇನೆ. ನಂದದೀಪ ಮೇಡಮ್ ಎರಡು ಮಾತುಗಳನ್ನು ನಮ್ಮ ಜೊತೆಗೆ ಹಂಚಿಕೊಳ್ಬೇಕಾಗಿ ಕೇಳ್ಕೊಳ್ತೇನೆ. ವೇದಿಕೆಯಲ್ಲಿ ನೆರೆದಿರುವ ಮತ್ತು ವೇದಿಕೆಯ ಮುಂಭಾಗದಲ್ಲಿ ನೆರೆದಿರುವ ಎಲ್ಲರಿಗೂ ನನ್ನ ವಂದನೆಗಳು. ಇವತ್ತು ನಾವು ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯನ್ನು ಆಚರಿಸ್ತಾ ಇದ್ದೇವೆ. ಈ ದಿನ ನಾವು ಅಂಬೇಡ್ಕರ್ ಹೇಳಿದ ಕೂಡಲೇ ನಮಗೆ ನೆನಪಾಗುವುದು ಸಂವಿಧಾನ ಮಾತ್ರ. ಹಾಗೆ ಅವರ ಬದುಕಿನಲ್ಲಿ ಅವರು ಏನು ಸಾಧನೆ ಮಾಡಲಿಕ್ಕೆ ಎಷ್ಟು ಕಷ್ಟಪಟ್ಟಿದ್ದಾರೆ, ಈ ವಿದ್ಯಾಭ್ಯಾಸಕ್ಕೆ ಎಷ್ಟು ಮಹತ್ವವನ್ನು ನೀಡಿದ್ದಾರೆ ಎಂಬುದನ್ನೆಲ್ಲ ನಾವು ಇನ್ನೂ ತಿಳ್ಕೊಳ್ಬೇಕಷ್ಟೇ. ಹಾಗೆ ಇಂದಿನ ಮಕ್ಕಳು ಅವುಗಳನ್ನೆಲ್ಲ ತಿಳ್ಕೊಂಡು ತಮ್ಮ ಜೀವನದಲ್ಲಿ ಮುಂದೆ ಒಳ್ಳೆಯ ಸಾಧನೆಯನ್ನು ಮಾಡಲಿ. ಮತ್ತು ಯಾದವ್ ಸರ್ ಅವರು ಇಂತಹ ಕಾರ್ಯಕ್ರಮಗಳನ್ನು ತುಂಬ ಮಾಡಿ ಇನ್ನೂ ಅಂಬೇಡ್ಕರ ಜೀವನದ ಚರಿತ್ರೆಯನ್ನು ಇನ್ನೂ ಹೆಚ್ಚಾಗಿ ಎಲ್ಲರಿಗೆ ಹರಡಿ ಮಕ್ಕಳಿಗೆ ಇನ್ನೂ ಪ್ರೇರಣೆಯಾಗಲಿ ಅಂತ ನಾನು ಹೇಳಿ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಜಗದೀಶ್ ಗಂಗೋಲಿ
ಮತ್ತು ಪ್ರವೀಣ್ ಸರ್ ಈಗ ತುರ್ತಾಗಿ ಏನೋ ಹೋಗ್ಲಿಕ್ಕಿದ್ದಾರೆ. ಸೊ ಆದ್ದರಿಂದ ಜಗದೀಶ್ ಗಂಗೂಳಿ ಒಂದು 2 ನಿಮಿಷ ಮಾತಾಡಬೇಕಾಗಿ ಕೇಳ್ಕೊಳ್ತೀನಿ. ವೇದಿಕೆ ಮೇಲಿರುವ ಎಲ್ಲ ಗಣ್ಯರಿಗೂ ಜೈ ಭೀಮ್ ವಂದನೆಗಳು. ಮತ್ತು 135ನೇ ಜನ್ಮದಿನದ ಶುಭಾಶಯಗಳು. ಎಲ್ಲ ನಮ್ಮ ಮಕ್ಕಳಿಗೂ ಸಹ ಅವರು ಮಾರ್ಗದರ್ಶನದಲ್ಲಿ ನಡಿಬೇಕಾಗಿ ನಾನೊಂದು ನಿಮ್ಮ ಹತ್ರ ಹೇಳ್ತೇನೆ. ಅಂಬೇಡ್ಕರ್ ಅವರ ಜೀವನದ ಬಗ್ಗೆ ಓದಬೇಕು ಪುಸ್ತಕಗಳನ್ನು ಮಕ್ಕಳು ಹೆಚ್ಚಾಗಿ. ಮತ್ತೊಂದು ಅಂತ ಹೇಳಿದರೆ ನಮ್ಮ ಯಾದವ್ ಅವರು ಈ ಕಾರ್ಯಕ್ರಮವನ್ನು ಒಂದು 3 ತಿಂಗಳಿಂದ ಯಶಸ್ವಿಯಾಗಿ ಕಾರ್ಯಕ್ರಮವನ್ನು ಮಾಡ್ತಿದ್ದಾರೆ. ಶಾಲೆ ಮಕ್ಕಳಿಗಿರ್ಬೋದು, ಪ್ರಬಂಧ ಸ್ಪರ್ಧೆ ಎಲ್ಲ, ಅದಕ್ಕೆ ಎಲ್ಲ ಶಾಲೆಯ ಟೀಚರ್ಸ್ಗಳು ತುಂಬ ಅವರಿಗೆ ಸ್ಪಂದನೆ ಕೊಟ್ಟಿದ್ದೀರಿ. ಮತ್ತು ಇಷ್ಟು ದೊಡ್ಡ ಕಾರ್ಯಕ್ರಮ ಒಂದು ಉಳ್ಳಾಳ ಕ್ಷೇತ್ರ ಆಗಬೇಕಾದ್ರೆ ನಮ್ಮ UT ಖಾದರ್ ಅವರು ತುಂಬ ನಮ್ಮೊಟ್ಟಿಗೆ ಕೈ ಜೋಡಿಸಿದ್ದಾರೆ, ಯಾದವರವರೊಟ್ಟಿಗೆ, ಮತ್ತು ಅವರೊಟ್ಟಿಗೆ ಪ್ರವೀಣ್ ಅವರು ಮತ್ತು ನಾವು ಎಲ್ಲ. ಯಾಕಂತ ಹೇಳಿದ್ರೆ ಇಷ್ಟು ದೊಡ್ಡ ಕಾರ್ಯಕ್ರಮ ಆಗಬೇಕಾದ್ರೆ, ಒಂದು ಅಂಬೇಡ್ಕರ್ ಜಯಂತಿ ಆಗಬೇಕಾದ್ರೆ ಖಾಲಿ ಅಂಬೇಡ್ಕರ್ ಸಮುದಾಯದವರೇ ಹೆಚ್ಚಾಗಿ ಮಾಡ್ತಿರೋದು. ಒಂದು 70%, 75-80%. ಯಾಕಂತ ಹೇಳಿದ್ರೆ ಬೇರೆ ಯಾವುದೇ ಸಮುದಾಯದವರು ಮಾಡ್ತಾಯಿಲ್ಲ. ಎಲ್ಲ ಕ್ಷೇತ್ರದಲ್ಲಿಯೂ ಹಾಗೆ, ಇದೊಂದು ಕ್ಷೇತ್ರ ಅಲ್ಲ, ಎಲ್ಲ ಕ್ಷೇತ್ರದಲ್ಲಿ ಖಾಲಿ SC ST ಅವರೇ ಹೆಚ್ಚಾಗಿ ಅಂಬೇಡ್ಕರ್ ಜಯಂತಿಯನ್ನು ಮಾಡ್ತಾರೆ. ಯಾಕಂತ ಹೇಳಿದ್ರೆ ಅವ್ರ ಮನಸ್ಸಲ್ಲಿ ಏನಾಗಿದೆ, ಅಂಬೇಡ್ಕರ್ ಅಂತ ಹೇಳಿದ್ರೆ SC STಗೆ ಸೀಮಿತ ಆಗಿದ್ದಾರೆ ಅಂಥೇಳಿ. ಅದನ್ನೆಲ್ಲರೂ ಇನ್ನು ಮುಂದೆ ಆದರೂ ಅದು ಹೋಗಬೇಕು. ಯಾಕಂತ ಹೇಳಿದ್ರೆ ಅಂಬೇಡ್ಕರು ಖಾಲಿ ವಿಶ್ವಕ್ಕೆ ಎಲ್ಲರಿಗೂ ಬೇಕಾದವರು, ಎಲ್ಲರಿಗೂ ಒಂದು ಸಂವಿಧಾನ ಕೊಟ್ಟಿದ್ದಾರೆ. ಮತ್ತು ಎಲ್ಲ ಒಂದು ಹಕ್ಕುಗಳನ್ನು ಅಂಬೇಡ್ಕರ್ ಬಿಟ್ಟು ಮತ್ತು ಯಾರೂ ಕೊಡಲಿಕ್ಕೆ ಆಗಲಿಲ್ಲ. ಹಾಗಾಗಿ ನಾವು ಯಾಕಂತ ಹೇಳಿದ್ರೆ ಎಲ್ಲ ಸಮುದಾಯದವರು ಇಂತಿಂಥ ಕಾರ್ಯಕ್ರಮಗಳನ್ನು ಮಾಡಬೇಕು. ಅಂಬೇಡ್ಕರ್ ಜಯಂತಿ ಊರಲ್ಲಿ ಈಗ ಇಷ್ಟು ದೊಡ್ಡದು, ಈಗ ನೋಡುವಾಗ ಮಕ್ಕಳು ಬಿಟ್ಟರೆ ಬೇರೆಯವರು ಯಾರು ಇಲ್ಲ ಇಲ್ಲಿ. ಅವ್ರ ಪೇರೆಂಟ್ಸ್ ಇರ್ಬೋದು, ಹೊರಗಿನವ್ರು ಯಾರೂ ಬರ್ತಾಯಿಲ್ಲ. ಅದೇ ನಮ್ಮ ಸಮಸ್ಯೆ ಅದೇ. ಯಾಕಂತೇಳಿದ್ರೆ ಅಂಬೇಡ್ಕರ್ ಜಯಂತಿ ಹೇಳಿದರೆ SC ST ಸಂಘದವರಿಗೆ ಮಾತ್ರ ಸೀಮಿತ ಮಾಡಿಬಿಟ್ಟಿದ್ದಾರೆ. ಅದನ್ನು ಈ ನಮ್ಮ ಖಾದರ್ ಸರ್ ಅವರು ಈಗ ಎಲ್ಲ ಕಡೆ ಅದನ್ನು ನಾವು ಕ್ಷೇತ್ರದಲ್ಲಿ ಎಲ್ಲ ಅವರವರ ದೈವಸ್ಥಾನಗಳಲ್ಲಿ ಅಂಬೇಡ್ಕರ್ ಫೋಟೋವನ್ನಿಟ್ಟು ಎಲ್ಲರೂ ಪೂಜಿಸಬೇಕಂತೇಳಿ ಎಲ್ಲರಿಗೂ ಹೇಳಿದ್ದಾರೆ, ಎಲ್ಲ ಸಂಘಟನೆಯವರಿಗೆ. ಹಾಗಾಗಿ ವೇದಿಕೆ ಮತ್ತು ಶಾಲೆಯಲ್ಲಿ ಸಹ ಹಾಗೆ ಮಕ್ಕಳಿಗೆ ಆದಷ್ಟು ಅಂಬೇಡ್ಕರ್ ವಿಚಾರಗಳನ್ನು ವಿದ್ಯಾರ್ಥಿಗಳಿಗೆ ಹೇಳಬೇಕು. ಯಾಕಂದರೆ ಮುಂದಿನ ಪೀಳಿಗೆಗಾದರೂ ಅವರು ಸರಿಪಡಿಸ್ಕೊಂಡು ಅವರವ್ರ ಮನೆಯಲ್ಲಿ ಒಂದು ಅಂಬೇಡ್ಕರ್ ಫೋಟೋ ಇಟ್ಕೊಂಡು ಅಂಬೇಡ್ಕರ್ ಚಿಂತನೆಗಳನ್ನು ಎಲ್ಲ ಹೇಳಬೇಕಾಗಿ ನನ್ನನ್ನು ಒಂದು ಹೇಳ್ತೇನೆ. ಮತ್ತೊಂದು ಯಾದವ್ ಅವರು ಈ ಕಾರ್ಯಕ್ರಮ ಇನ್ನೂ ಯಶಸ್ಸು ಮಾಡಬೇಕು. ಯಾಕಂತ ಹೇಳಿದ್ರೆ ಇದು ಇಷ್ಟು ಸಾಕಾಗೋದಿಲ್ಲ, ಇನ್ನೂ ದೊಡ್ಡ ಮಟ್ಟದಲ್ಲಿ ಈ ಕಾರ್ಯಕ್ರಮ ಮಾಡಬೇಕು. ನಾವು ಸಹ ಕೈ ಜೋಡಿಸ್ತೇವೆ. ಮತ್ತು ವೇದಿಕೆ ಮೇಲೆ ಇದ್ದವರಿಗೆ ಎಲ್ಲರಿಗೂ ಒಂದು ನನ್ನ ಧನ್ಯವಾದಗಳು. ಜೈ ಭೀಮ್. ನೂರ 35ನೇ ಜನ್ಮದಿನಾಚರಣೆಯ ಡಾಕ್ಟರ್ BR ಅಂಬೇಡ್ಕರ್ ಅವರ ಪರವಾಗಿ ಶುಭಾಶಯಗಳು. ಇಂದಿನ ವೇದಿಕೆಯಲ್ಲಿ ಇರುವಂತಹ ಈ ಟ್ರಸ್ಟಿನ ಅಧ್ಯಕ್ಷರಾದ ಯಾದವ್ ಅಸೇಗೋಳಿ ಅವರೇ, ನಮ್ಮ ಆತ್ಮೀಯ ಕ್ಷೇತ್ರ ಶಿಕ್ಷಣಾಧಿಕಾರಿಯವರೇ, ಹಾಗೂ ಕ್ಷೇತ್ರ ಸಮನ್ವಯ ಅಧಿಕಾರಿಯವರೇ, ಹಾಗೂ ಎಲ್ಲ ಮುಖ್ಯೋಪಾಧ್ಯಾಯರೇ, ಹಾಗೂ ಎಲ್ಲ ಅತಿಥಿಗಳಿಗೆ ವಂದಿಸುತ್ತಾ, ಮುಂಭಾಗದಲ್ಲಿರುವವರಿಗೂ ಸಹ ಎಲ್ಲರಿಗೂ ವಂದಿಸುತ್ತಾ, ಕಳೆದ 6 ವರ್ಷಗಳಿಂದ ಈ ಒಂದು ಕಾರ್ಯಕ್ರಮವನ್ನು ನಮ್ಮ ಯಾದವ್ ಅಸೇಗೋಳಿ ಅವರು ನಡೆಸಿಕೊಂಡು ಬರ್ತಾ ಇದ್ದಾರೆ. ತುಂಬ ಆಸಕ್ತಿ, ಅವರ ಒಂದು ಈ ಕಾರ್ಯಕ್ರಮ ಮಾಡುವ ಬಗ್ಗೆ ಎಲ್ಲ ನೋಡುವಾಗ ತುಂಬ ಸಂತೋಷ ಅನಿಸ್ತದೆ. ಅದೇ ರೀತಿ ಪ್ರತಿ ಶಾಲೆಗೆ ಅವರು ಭೇಟಿ ಕೊಟ್ಟು ನಮ್ಮ ಮಕ್ಕಳ ಜೊತೆ ಸಂವಾದ ನಡೆಸುವುದು, ಮತ್ತು ಭಾಷಣ ಆಗಿರ್ಬೋದು, ಪ್ರಬಂಧ ಸ್ಪರ್ಧೆ, ಆಟೋಟ ಸ್ಪರ್ಧೆ ಎಲ್ಲ ಬಹಳ ಆಸಕ್ತಿಯಿಂದ ಮಾಡ್ತಾ ಇದ್ದಾರೆ. ಅದೇ ರೀತಿ ಒಂದು ಶಿಕ್ಷಣದ ಬಗ್ಗೆ ಅವರಿಗೆ ತುಂಬ ಆಸಕ್ತಿ ಇದೆ. ಇವರು ನಮ್ಮ 2 ಮಾತುಗಳನ್ನು ಹೇಳಿದರು ಪ್ರಾಸ್ತಾವಿಕದಲ್ಲಿ. ಅಂಬೇಡ್ಕರ್ ಅವರ ಬಗ್ಗೆ ಖಾಲಿ ಅವರು ಯಾರು ಏನು ಅಂತೇಳಿ ಮಾತ್ರ ಅಲ್ಲ, ಅವರ ಶಿಕ್ಷಣದ ಬಗ್ಗೆ ಸಹ ಮಕ್ಕಳು ತಿಳಿಯಬೇಕು, ಅವರ ಬಗ್ಗೆ ಹೆಚ್ಚಿನ ಜ್ಞಾನವನ್ನು ಮಕ್ಕಳು ಪಡೆಯಬೇಕು ಅಂತ ಹೇಳಿದರು. ಇದು ಖಂಡಿತ ಸತ್ಯ. ತುಂಬ ವಿಷಯಗಳನ್ನು ಅವರ ಬಗ್ಗೆ ತಿಳಿಯಲಿಕ್ಕಿದೆ.
ಮುಂದೆಯೂ ಈ ಒಂದು ಕಾರ್ಯಕ್ರಮ ಬಹಳ ಯಶಸ್ವಿಯಾಗಿ ನಡೆಯಲಿ ಅವರಿಗೆ ನಾನು ಶುಭ ಹಾರೈಸ್ತೇನೆ. ಹಾಗೂ ಎಲ್ಲ ರೀತಿಯ ಸಹಕಾರ ಅವರಿಗೆ ನಾವೆಲ್ಲ ಕೊಡುವ, ಹಾಗೂ ಈ ಒಂದು ಕಾರ್ಯಕ್ರಮ ಯಶಸ್ವಿಯಾಗಿ ನಡೆಯಲಿ ಅಂತೇಳಿ ನಮ್ಮ ಎಲ್ಲರ ಪರವಾಗಿ ಶುಭವನ್ನು ಹಾರೈಸ್ತೇನೆ. ಧನ್ಯವಾದಗಳು. ಹೃದಯ ತುಂಬಿದ ನಮಸ್ಕಾರಗಳು. ಈ ದಿನ ನಮ್ಮ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಟ್ರಸ್ಟ್ ಉಲ್ಲಾಳ ತಾಲೂಕು ಶ್ರೀಯುತ ಯಾದವ್ ಹಸೇಗೋಳಿ ಇವರ ಮುಂದಾಳತ್ವದಲ್ಲಿ 6ನೇ ವರ್ಷದ ಆಚರಣೆ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆಯನ್ನು ನಾವು ಅತ್ಯುತ್ತಮವಾಗಿ ಆಚರಣೆಯನ್ನು ಮಾಡ್ತಾಯಿದ್ದೀವಿ. ಈ ಒಂದು ಕಾರ್ಯಕ್ರಮಕ್ಕೆ ನಮ್ಮ ನೆಚ್ಚಿನ ಜನಪ್ರಿಯ ಸಭಾಧ್ಯಕ್ಷರು, ನಮ್ಮ ಕ್ಷೇತ್ರದ ಶಾಸಕರು ಆದಂತಹ ಶಿಕ್ಷಣದ ಕ್ಷೇತ್ರದಲ್ಲಿ ಶಿಕ್ಷಣ ಕ್ಷೇತ್ರಕ್ಕೆ ಹೆಚ್ಚು ಕಾಳಜಿಯನ್ನು ವಹಿಸುವಂತಹ ನಮ್ಮ ನೆಚ್ಚಿನ UT ಖಾದರ್ ಸಾಹೇಬರು ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈ ಒಂದು ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ. ಅವರ ಒಂದು ಅನುಪಸ್ಥಿತಿಯಲ್ಲಿ ನಮ್ಮ ಇಲಾಖೆಯ ಪರವಾಗಿ, ವೈಯಕ್ತಿಕವಾಗಿ, ನಿಮ್ಮೆಲ್ಲರ ಪರವಾಗಿ ಪ್ರಪ್ರಥಮವಾಗಿ ಅವರಿಗೆ ನನ್ನ ನಮಸ್ಕಾರಗಳನ್ನು ಸಲ್ಲಿಸುತ್ತಾ, ತಮಗೆಲ್ಲರಿಗೂ 135ನೇ ವರ್ಷದ ಡಾಕ್ಟರ್ BR ಅಂಬೇಡ್ಕರ್ ಅವರ ಜನ್ಮದಿನಾಚರಣೆಯ ಶುಭಾಶಯಗಳನ್ನು ನಾನು ಸಲ್ಲಿಸ್ತಾ ಇದ್ದೀನಿ. ಈ ಕಾರ್ಯಕ್ರಮದಲ್ಲಿ ಆಯೋಜನೆಯನ್ನು ಮಾಡುವುದಕ್ಕಿಂತ ಮುಂಚಿತವಾಗಿ 3 ತಿಂಗಳ ಕಾಲ ಮುಂಚಿತವಾಗಿ ನಮ್ಮ ಯಾದವ್ ಹಸೇಗೋಳಿಯವರು ಶಾಲೆಗಳಿಗೆ ತೆರಳಿ ಮಕ್ಕಳಿಗೆ ಡಾಕ್ಟರ್ BR ಅಂಬೇಡ್ಕರ್ ಅವರ ಚಿತ್ರ ಬಿಡಿಸುವ, ಜೀವನ ಚರಿತ್ರೆಯ ಬಗ್ಗೆ ಪ್ರಬಂಧ ಬರೆಯುವ ಮತ್ತು ವಿವಿಧ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡು ಮಕ್ಕಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜೀವನ ಚರಿತ್ರೆಯನ್ನು ಮಕ್ಕಳಿಗೆ ಅರ್ಥ ಮಾಡಿಸುತ್ತಾ ಮಕ್ಕಳ ಮುಂದಿನ ಜೀವನ ಹಸನಾಗುವಂತೆ ಆ ಎಳೆಯ ಮನಸ್ಸಿನ ಹೃದಯಗಳಲ್ಲಿ ಡಾಕ್ಟರ್ ಬಾಬಾ ಸಾಹೇಬ್ರವರ ಚಿಂತನೆ, ಆಲೋಚನೆಗಳನ್ನು ಮಕ್ಕಳ ಹೃದಯಾಂತರಾಳಕ್ಕೆ ಬಿಚ್ಚುವಂಥ ಕೆಲಸವನ್ನು ನಮ್ಮ ಯಾದವ್ ಹಸೇಗೋಳಿಯವರು ಮಾಡಿದ್ದಾರೆ. ಅವರಿಗೆ ಪ್ರಪ್ರಥಮವಾಗಿ ಒಳ್ಳೆಯದಾಗಲಿ. ಒಳ್ಳೆಯ ಕೆಲಸ ಕಾರ್ಯಗಳನ್ನು ಅವರು ಪ್ರತಿ ವರ್ಷ ಇಲ್ಲಿಗೆ 6 ವರ್ಷಗಳಿಂದಲೂ ಕೂಡ ಮಾಡಿಕೊಂಡು ಬಂದಿದ್ದಾರೆ. ಅವರಿಗೆ ಒಳ್ಳೆಯದಾಗಲಿ ಈ ಸಂದರ್ಭದಲ್ಲಿ ಅಂತ ನಾನು ಡಾಕ್ಟರ್ ಬಾಬಾ ಸಾಹೇಬ್ರವರ ಆಶೀರ್ವಾದ ಅವ್ರ ಮೇಲೆ ಇರಲಿ ಅಂತ ಈ ಸಂದರ್ಭದಲ್ಲಿ ನಾನು ತಿಳಿಸ್ಲಿಕ್ಕೆ ಇಷ್ಟಪಡ್ತೀನಿ. ಮಕ್ಕಳೇ, ನೀವೆಲ್ಲರೂ ಕೂಡ ಬೆಳಗ್ಗಿಂದಲೂ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ. ಈ ಕಾರ್ಯಕ್ರಮವನ್ನು ಮಾಡಿರುವಂಥ ಉದ್ದೇಶ ಮಕ್ಕಳಿಗೋಸ್ಕರ ನಾವು ಮಾಡಿದ್ದೀವಿ. ಮಕ್ಕಳು ತಾವುಗಳು ಚೆನ್ನಾಗಿ ಅಭ್ಯಾಸವನ್ನು ಮಾಡಬೇಕು. ನಿಮಗೆಲ್ಲ ಗೊತ್ತಿರುವ ಹಾಗೆ ಡಾಕ್ಟರ್ ಬಾಬಾ ಸಾಹೇಬ್ರವರ ಬಾಲ್ಯ ಜೀವನವನ್ನು ತೆಗೆದುಕೊಂಡ್ರೆ ತುಂಬ ಕಡು ಬಡತನದಲ್ಲಿ ಹುಟ್ಟಿ ಅವರು ಶಿಕ್ಷಣವನ್ನು ಪಡೀತಾರೆ. ಅವರನ್ನು ಇವತ್ತಿಗೂ ಕೂಡ ನಮ್ಮ ಭಾರತ ದೇಶದ 2ನೇ ಸೂರ್ಯ ಅಂತ ಕರಿತೀವಿ. ಯಾಕೆ ಕರಿತೀವಿ 2ನೇ ಸೂರ್ಯ ಅಂತ? ಕರೀಲಿಕ್ಕೆ ಕಾರಣ ಅವರಲ್ಲಿ ಇದ್ದಂಥ ಅಪಾರ ಜ್ಞಾನ, ಅಪಾರವಾದಂಥ ಚಿಂತನೆ, ನಮ್ಮ ಭಾರತ ದೇಶದ ಚಿತ್ರಣವೇ ಬದಲಾಗಲಿಕ್ಕೆ ಅತ್ಯುತ್ತಮವಾಗಿರುವಂಥ ಸಂವಿಧಾನವನ್ನು ರಚಿಸಿಕೊಟ್ಟಿರುವುದರಿಂದ ನಾವು 2ನೇ ಭಾರತದ ಸೂರ್ಯ ಅಂತ ನಾವು ಹೇಳಲಿಕ್ಕೆ ನಾವು ಇಚ್ಛೆಯನ್ನು ಪಡ್ತೀವಿ. ಮಕ್ಕಳೇ, ಅವರು ಒಂದು ಕಡೆ ಹೇಳ್ತಾರೆ, ಮೈ ಮೇಲೆ ಅರ್ಕಲು ಬಟ್ಟೆ ಇದ್ದರೂ ಕೂಡ ಪರವಾಗಿಲ್ಲ, ಕೈಯಲ್ಲಿ ಒಂದು ಪುಸ್ತಕವಿರಬೇಕು. ಅದರ ಅರ್ಥ ಏನಪ್ಪ ಅಂತಂದರೆ ಮಕ್ಕಳು ಹೆಚ್ಚು ಪುಸ್ತಕ ಪ್ರೇಮಿಗಳಾಗಬೇಕು. ಡಾಕ್ಟರ್ BR ಅಂಬೇಡ್ಕರ್ ಅವರು ಕೂಡ ಪುಸ್ತಕದ ಪ್ರೇಮಿಗಳಾಗಿದ್ದರು. 60,000ಕ್ಕೂ ಅಧಿಕವಾಗಿ ಪುಸ್ತಕಗಳನ್ನು ಅವರು ಓದಿ ಪುಸ್ತಕ ಪ್ರೇಮಿ ಎಂಬುವಂಥ ಒಂದು ಬಿರುದನ್ನು ಕೂಡ ಪಡೆದುಕೊಂಡಿದ್ದಾರೆ. ನೀವುಗಳು ಕೂಡ ಮಕ್ಕಳು ಏನಿದ್ದೀರಿ
ಚೆನ್ನಾಗಿ ಪುಸ್ತಕವನ್ನು ಓದುವಂಥ ಹವ್ಯಾಸವನ್ನು ಇಟ್ಕೋಬೇಕು, ಪುಸ್ತಕ ಪ್ರೇಮಿಗಳಾಗಬೇಕು, ಜಗತ್ತೇ ಮೆಚ್ಚುವಂಥ ವಿದ್ಯಾರ್ಥಿಗಳಾಗಬೇಕು. ಮಕ್ಕಳೇ, ಓದುವುದರಿಂದ ನಾವು ಏನನ್ನು ಬೇಕಾದರೂ, ಯಾವ ಸ್ಥಾನಮಾನವನ್ನು ಬೇಕಾದರೂ ನಾವು ಪಡೆದುಕೊಳ್ಳಬಹುದು. ಇವತ್ತಿನ ದಿನದಲ್ಲಿ ಜನರುಗಳು ಹೆದರುವುದು ಒಂದೇ ವಿಷಯಕ್ಕೆ ಹೆದರ್ತಾರೆ. ಯಾವ ವಿಷಯ? ಅಪಾರವಾದಂಥ ಜ್ಞಾನವುಳ್ಳಂಥ ವ್ಯಕ್ತಿಯ ಹತ್ತಿರ ಮಾತನಾಡಲಿಕ್ಕೆ, ವ್ಯವಹರಿಸಲಿಕ್ಕೆ ಹೆದರ್ತಾರೆ. ಯಾಕೆ? ಅವರು ಹೆಚ್ಚು ಪ್ರಜ್ಞಾವಂತರಾಗಿರ್ತಾರೆ ಎಂಬುವಂಥ ಒಂದು ಮನಸ್ಥಿತಿಯನ್ನು ಅರ್ಥ ಮಾಡಿಕೊಂಡು ಹೆಚ್ಚು ಕಲಿಕೆಯನ್ನು ಉಳ್ಳಂಥ ವ್ಯಕ್ತಿಯನ್ನು ಇವತ್ತಿನ ಸಮಾಜದಲ್ಲಿ ಗೌರವಿಸುವುದು, ಅವರಿಗೆ ಸ್ಥಾನಮಾನವನ್ನು ಕೊಡುವಂಥ ಕೆಲಸವನ್ನು ಇವತ್ತಿನ ದಿನಗಳಲ್ಲಿ ನಾವು ಕಾಣ್ತಾ ಇದ್ದೀವಿ. ಹಾಗಾಗಿ ಮಕ್ಕಳೇ, ತಾವುಗಳು ಪ್ರತಿಯೊಬ್ಬರು ಕೂಡ ಪ್ರಜ್ಞಾವಂತರಾಗಬೇಕು, ವಿದ್ಯಾವಂತರಾಗಬೇಕು, ಸಮಾಜದ ಏಳಿಗೆಗೆ ತಮ್ಮ ಚಿಂತನೆಗಳು ಮುಡಿಪಾಗಿಡಬೇಕು ಅಂತ ಈ ಸಂದರ್ಭದಲ್ಲಿ ನಾನು ಹೇಳಲಿಕ್ಕೆ ಬಯಸ್ತೀನಿ. ಇನ್ನೊಂದು ಕಡೆ ಅವರು ಕಡು ಬಡತನದಲ್ಲಿ 14ನೇ ಮಗನಾಗಿ ಜನ್ಮವನ್ನು ತಾಳ್ತಾರೆ. ಅವರ ಜನ್ಮ ದಿನಾಂಕ ಇಲ್ಲಿಗೆ ಏಪ್ರಿಲ್ 14, 1891ರಿಂದ ಅವರ ಕಾಲಾವಧಿಯು ಡಿಸೆಂಬರ್ 6, 1956. ಒಟ್ಟು 65 ವರ್ಷಗಳ ಕಾಲಾವಧಿಯಲ್ಲಿ ಅವರು ಅಪಾರ ಜ್ಞಾನವನ್ನು ಪಡೆದು 32 ಪದವಿಗಳನ್ನು ಪಡೆದು ಅವರು ನಮ್ಮ ಭಾರತ ದೇಶದಲ್ಲಿ ಪ್ರತಿಯೊಂದು ಪ್ರಜೆಗಳಿಗೂ ಕೂಡ ಸಮಾನ ಅವಕಾಶಗಳು, ಸಮಾನ ಸಾಮಾಜಿಕ ನ್ಯಾಯ, ಸಮಾನ ಸವಲತ್ತುಗಳು ದೊರಕುವಂತೆ ಮಾಡುವಂತೆ ನಮ್ಮ ಬಾಬಾ ಸಾಹೇಬ್ರವರು, ಅವರ ಪಾತ್ರ ಅತಿ ಮುಖ್ಯ. ನಿಮಗೆ ಗೊತ್ತಿರುವ ಹಾಗೆ ಡಾಕ್ಟರ್ ಬಾಬಾ ಸಾಹೇಬರು ಕೇವಲ ಒಂದು ಕ್ಷೇತ್ರದಲ್ಲಿ ಅವರು ಅಭಿವೃದ್ಧಿಯನ್ನು ಸಾಧಿಸಲಿಲ್ಲ, ಪ್ರಗತಿಯನ್ನು ಸಾಧಿಸಲಿಲ್ಲ. ಹಲವಾರು ಕ್ಷೇತ್ರಗಳಲ್ಲಿ ತಮ್ಮದೇ ಆದಂತಹ ಛಾಪನ್ನು ಮೂಡಿಸಿರುವಂಥ ನಮ್ಮ ಧೀಮಂತ ನಾಯಕರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಹಾಗಾಗಿ ಏನಿವತ್ತು ನಮ್ಮ ಭಾಷಣವನ್ನು ಮಾಡ್ತಿದ್ದಂಥ ವ್ಯಕ್ತಿ ಮಾತಾಡ್ತಿದ್ರು, ನಮ್ಮ ಹಿರಿಯವರು, ನಮ್ಮ ಮಾರ್ಗದರ್ಶಕರು ಕೆಲವು ಉದಾಹರಣೆಗಳನ್ನು ಹೇಳಿದರು. ಕೊರಗ ಜನಾಂಗ ಆಗಿರ್ಬೋದು, ಕೊರಗಜ್ಜದವರಾಗಿರ್ಬೋದು, ಬೊಬ್ಬುಕಟ್ಟೆ ಸ್ವಾಮಿ ಜನಾಂಗದವರಾಗಿರ್ಬೋದು, ಪರಿಶಿಷ್ಟ ಜಾತಿ ಪರಿಶಿಷ್ಟ ವರ್ಗದ ಜನಾಂಗದಾಗಿರ್ಬೋದು, ಅವರ ಸಮುದಾಯ ಯಾವ ಪರಿಸ್ಥಿತಿಯಲ್ಲಿದೆ ಎಂಬುದನ್ನು ಕೂಡ ನಾವು ಅರ್ಥವನ್ನು ಮಾಡಿಕೊಂಡು ಅವರ ಏಳಿಗೆಗಾಗಿ ಶ್ರಮಿಸುವಂತಹ ಚಿಂತನೆಗಳು, ಅವಕಾಶಗಳು ಮುಂದಿನ ದಿನಗಳಲ್ಲಿ ದೊರಕಬೇಕು ಅಂತ ಮಾಹಿತಿಯನ್ನು ಹಂಚಿಕೊಂಡ್ರು. ನಿಜವಾಗಲೂ ಅದು ಸತ್ಯವಾದ ಮಾಹಿತಿ, ಸತ್ಯವಾದ ಮಾತು ಅಂತ ಹೇಳಲಿಕ್ಕೆ ನಾನು ಇಷ್ಟಪಡ್ತೀನಿ. ಜೊತೆಗೆ ಇವತ್ತು ಹೆಚ್ಚಿನ ಮಹಿಳಾ ಸಿಬ್ಬಂದಿ ವರ್ಗದವರು, ಮಹಿಳೆಯರು ಹೆಚ್ಚು ಇರೋದರಿಂದ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳೆಯರಿಗೆ ದೊರಕಬೇಕಾಗಿರುವಂತಹ ಸ್ಥಾನಮಾನ, ಪುರುಷರಿಗೆ ಯಾವ ಸ್ಥಾನಮಾನ ಸಿಗಬೇಕೋ ಅದೇ ಸ್ಥಾನಮಾನ ಮಹಿಳೆಯರಿಗೂ ಸಿಗಬೇಕು ಎಂಬುವಂಥ ಹಲವಾರು ಹೋರಾಟಗಳನ್ನು ಮಾಡಿರುವುದನ್ನು ನೀವು ಕಣ್ಣಾರೆಯಾಗಿ ಕಂಡಿದ್ದೇವೆ. ಮಹಿಳೆಯರಿಗೆ ಸಿಗಬೇಕಾಗಿರುವಂಥ ಸ್ಥಾನಮಾನ ಸಿಗಲಿಲ್ಲ ಅಂತ ತಿಳಿದು ತಮ್ಮ ಕಾನೂನು ಮಂತ್ರಿಯ ಸ್ಥಾನಕ್ಕೆ ರಾಜೀನಾಮೆಯನ್ನು ಕೊಟ್ಟು ಬಂದಿರುವುದನ್ನು ನೀವೆಲ್ಲ ತಿಳಿದುಕೊಂಡಿದ್ದೇವೆ. ಹಾಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಮಹಿಳೆ ಯಾವ ದೇಶ ಅಭಿವೃದ್ಧಿಯನ್ನು ಕಂಡಿದೆ ಅಂದರೆ ಆ ದೇಶದಲ್ಲಿ ಮಹಿಳೆಯರ ಸ್ಥಾನಮಾನ ಉತ್ತಮಗೊಂಡಿದ್ದರೆ ಮಾತ್ರ ಆ ದೇಶ ಅಭಿವೃದ್ಧಿಯನ್ನು ಕಂಡಿದೆ ಎಂಬುದನ್ನು ನಾವು ಕಾಣಲಿಕ್ಕೆ ಸಾಧ್ಯ ಆಗ್ತದೆ ಎಂಬುವಂಥ ಮಾತನ್ನು ಹೇಳಿದ್ದಾರೆ. ಇವತ್ತು ಏನು ರಿಸರ್ವ್ ಬ್ಯಾಂಕ್ ಸ್ಥಾಪನೆ ಆಗಿರ್ಬೋದು, ನದಿಗಳ ಜೋಡಣೆಗಳಾಗಿರ್ಬೋದು, ಎಲ್ಲ ಯೋಜನೆಗಳನ್ನು ಕೂಡ ಜಾರಿಗೆ ತಂದವರು ಡಾಕ್ಟರ್ BR ಅಂಬೇಡ್ಕರ್ ಅವರು. ಒಂದು ಕಡೆ ಹೇಳ್ತಾರೆ, ಇವತ್ತಿಗೂ ನಾವು ಕೆಲವು ಸಂದರ್ಭಗಳಲ್ಲಿ ಮಾತಾಡ್ತೇವೆ, ಡಾಕ್ಟರ್ BR ಅಂಬೇಡ್ಕರ್ ಅವರು ಅಂದರೆ ಕೇವಲ SC/ST ಜನಾಂಗಕ್ಕೆ ಅನುಕೂಲ ಮಾಡಿದ್ದಾರೆ. ಅದು ತುಂಬ ತಪ್ಪು ಕಲ್ಪನೆಯಾಗಿದೆ. ಅವರು ಒಂದು ಕಡೆ ಹೇಳ್ತಾರೆ, ನಾನು ಕೇವಲ ಒಂದು ಜಾತಿ ಒಂದು ಜನಾಂಗಕ್ಕೆ ನಾನು ಸಹಾಯವನ್ನು ಮಾಡಿಲ್ಲ, ಒಂದು ಜನಾಂಗಕ್ಕೆ ಒಂದು ಜಾತಿಗೋಸ್ಕರ ನಾನು ನನ್ನ ಇಡೀ ಜೀವಮಾನವನ್ನು ನಾನು ತ್ಯಾಗವನ್ನು ಮಾಡಿಲ್ಲ. ನೀವು ನಿಜವಾಗಿ ಅರ್ಥ ಮಾಡಿಕೊಳ್ಬೇಕು ಅಂದರೆ ಹೋಗಿ ಸಂವಿಧಾನವನ್ನು ಓದಿ, ನಿಮಗೆ ಗೊತ್ತಾಗ್ತದೆ ನಮ್ಮ ಭಾರತ ದೇಶದಲ್ಲಿರುವಂಥ ಪ್ರತಿಯೊಂದು
ಜನಾಂಗಕ್ಕೂ ಪ್ರತಿಯೊಂದು ಜಾತಿಯವರಿಗೂ ಕೂಡ ನಾನು ಅನುಕೂಲವಾಗುವಂಥ ಸಂವಿಧಾನವನ್ನು ಬರೆದಿದ್ದೀನಿ. ಕೇವಲ ನಾನು SC/ST ಜನಾಂಗಕ್ಕೆ ಮಾತ್ರ ನಾನು ಮೀಸಲಾಗಿರುವಂಥ ನಾವು ಸಂವಿಧಾನವನ್ನು ಕಾನೂನನ್ನು ನಾವು ತಂದಿಲ್ಲ, ಸಂವಿಧಾನವನ್ನು ಬರೆದಿಲ್ಲ ಎಂಬುವಂಥ ಒಂದು ಮಾತನ್ನು ಹೇಳ್ತಾರೆ. ಇದರ ಅರ್ಥ ಏನಪ್ಪ ಅಂದರೆ, ನಾವು ಅಪಾರವಾದಂಥ ಜ್ಞಾನವನ್ನು ಪಡ್ಕೊಂಡಾಗ ಗೊತ್ತಾಗ್ತದೆ ಡಾಕ್ಟರ್ BR ಅಂಬೇಡ್ಕರ್ ಅವರು ಭಾರತದ 2ನೇ ಸೂರ್ಯ ಎಂಬುದು ನಮಗೆ ಅರ್ಥ ಆಗ್ತದೆ. ನಾವು ಮೇಲ್ನೋಟಕ್ಕೆ ನಾವು ಕಂಡಾಗ ಸಾಮಾನ್ಯವಾಗಿ ನಾವು ಇವರು ಕೇವಲ SC/ST ಜನಾಂಗಕ್ಕೆ ಮಾತ್ರ ಸಹಾಯವನ್ನು ಮಾಡಿದ್ದಾರೆ ಎಂಬುವಂಥ ಒಂದು ಒಟ್ಟಾರೆ ಅಭಿಪ್ರಾಯಕ್ಕೆ ಬರ್ತೀವಿ. ಅದು ತಪ್ಪು ಕಲ್ಪನೆ. ಮುಂದಿನ ದಿನಗಳಲ್ಲಿ ಎಲ್ಲರೂ ಕೂಡ ಸೇರಿ ಈ ಡಾಕ್ಟರ್ BR ಅಂಬೇಡ್ಕರ್ ಅವರ ಆಚರಣೆಯನ್ನು ಮಾಡುವಂತಹ ಕೆಲಸ ಕಾರ್ಯಗಳು ಆಗಬೇಕು. ಇವತ್ತಿನ ದಿನಗಳಲ್ಲಿ ಒಂದು ಜನಾಂಗಕ್ಕೆ ಒಬ್ಬರು ಲೀಡರನ್ನ ನಾವು ಮೀಸಲಿಟ್ಬಿಟ್ಟಿದ್ದೀವಿ. ಎಕ್ಸಾಂಪಲ್, ಒಂದು ಅಂಬೇಡ್ಕರ್ ಜಯಂತಿಯನ್ನು SC/ST ಅವರು ಹೆಚ್ಚು ಮಾಡುವುದು. ಎರಡನೇದು ಕೆಂಪೇಗೌಡರ ಜನಾಂಗವನ್ನು ಒಂದು ಜನಾಂಗದವರು, ಹೀಗೆ ಬಸವ ಜಯಂತಿಯನ್ನು ಒಂದು ಜನಾಂಗದವರು. ಈ ಥರದ ಒಂದೊಂದು ಮಹಾನ್ ನಾಯಕ, ಮಹಾನ್ ಚೇತನಗಳ ಇದನ್ನು ನಾವು ಒಂದೊಂದು ಜಾತಿಗೆ ಮೀಸಲಿಡುವಂಥ ಕೆಲಸವನ್ನು ಇವತ್ತಿನ ಸಮಾಜದಲ್ಲಿ ಮಾಡ್ತಾಯಿದ್ದೀವಿ. ದಯಮಾಡಿ ನಾವು ಮುಂದಿನ ದಿನಗಳಲ್ಲಿ ಯಾರು ಯಾವ ಜಾತಿಯಲ್ಲಿ ಹುಟ್ಟಬೇಕು ಅಂತ ಯಾರು ಕೇಳಿಕೊಂಡು ಹುಟ್ಟಿರೋದಿಲ್ಲ. ಒಟ್ಟಾರೆ ಅವರ ಸೇವೆ, ಅವರ ಜ್ಞಾನ, ಅವರಿಂದ ದೇಶಕ್ಕೆ ಆಗುವಂಥ ಕೊಡುಗೆ, ಸ್ಥಾನಮಾನವನ್ನು ಅರ್ಥ ಮಾಡಿಕೊಂಡು ನಾವು ಸರ್ವರನ್ನು ಗೌರವಿಸಬೇಕು, ಸರ್ವರನ್ನು ಪ್ರೀತಿಸಬೇಕು. ಸರ್ವರ ಆದರ್ಶಗಳನ್ನು, ಯಾರ್ಯಾರು ಉತ್ತಮ ಆದರ್ಶಗಳನ್ನು ನಮ್ಮ ಸಮಾಜಕ್ಕೆ ನೀಡಿದ್ದಾರೆ, ಆ ಕೊಡುಗೆಯನ್ನು ನೀಡಿದ್ದಾರೆ, ಆ ವ್ಯಕ್ತಿಗಳನ್ನು ನಾವೆಲ್ಲರೂ ಗೌರವಿಸಬೇಕು, ಅವರನ್ನು ಪಾಲಿಸಬೇಕು ಅಂತ ಈ ಸಂದರ್ಭದಲ್ಲಿ ತಿಳಿಸುತ್ತಾ, ಮಾತನಾಡಲಿಕ್ಕೆ ಅವಕಾಶ ಕೊಟ್ಟಂಥ ತಮಗೆಲ್ಲರಿಗೂ ವಂದಿಸುತ್ತಾ ನನ್ನ ಮಾತನ್ನು ಮುಗಿಸ್ತೀನಿ. ನಮಸ್ಕಾರ. ಜೈ ಹಿಂದ್, ಜೈ ಕರ್ನಾಟಕ. ಸ್ಫೂರ್ತಿದಾಯಕವಾದ ಮಾತುಗಳನ್ನು ಹೇಳಿದ ಸರ್ ತಮಗೆ ಧನ್ಯವಾದಗಳು. ಅಂಬೇಡ್ಕರ್ ಅಂದರೆ ಇವತ್ತು ಈ ದೇಶದ ಎಲ್ಲ ಮಹಿಳೆಯರು, ಎಲ್ಲ ಜಾತಿಯ ಮಹಿಳೆಯರು ಅಂಬೇಡ್ಕರನ್ನು ನೆನಪಲ್ಲಿ ಇಟ್ಕೊಳ್ಬೇಕಾಗಿದೆ. ಆದ್ದರಿಂದ ಇಲ್ಲಿ ನಾನು ಇದನ್ನು ಯಾಕೆ ಮಹಿಳೆಯರು ಅಂತ ನಾನು ಹೇಳಿದೆ, ಏನು ಮಹಿಳಾ ಸಬಲೀಕರಣದ ಸಂದರ್ಭದಲ್ಲಿ ನಾವು ಭಾಷಣ ಮಾಡಿದರೆ ಸಾಕಾಗೋಲ್ಲ. ಏನು ಪುರುಷರು ಮಾತ್ರ ಭಾಷಣ ಮಾಡುವಂಥದ್ದಲ್ಲ, ಅಥವಾ ಸಾರ್ವಜನಿಕ ವೇದಿಕೆಯಲ್ಲಿ ವ್ಯವಸ್ಥೆಯಲ್ಲಿ ಹೆಂಗಸರು ಕೂಡ ಕಾಣಬೇಕು. ಆದ್ದರಿಂದ ಈಗ ಭಾಗ್ಯಶ್ರೀ 2 ಮಾತುಗಳನ್ನು ಹಂಚ್ಕೊಳ್ತಾರೆ. ಅವರಿಗೆ ಆಗಿ ವೇದಿಕೆ. ನಮಸ್ಕಾರ. ಇಂದು ಸಂವಿಧಾನ ಶಿಲ್ಪಿಯಾಗಿರುವ ಡಾಕ್ಟರ್ BR ಅಂಬೇಡ್ಕರ್ ಇವರ 135ನೇ ಜನ್ಮದಿನಾಚರಣೆ. ಇದನ್ನು ನಾವು ಇಲ್ಲಿ ವೇದಿಕೆಯಲ್ಲಿ ಆಚರಿಸುತ್ತಿದ್ದೇವೆ. ಸಮಸ್ತ ಭಾರತದ ನಾಗರಿಕರಿಗೆ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ತಿಳಿಸುತ್ತಾ ಶುಭ ಮಧ್ಯಾಹ್ನದ ಶುಭ ನಮನಗಳನ್ನು ಸಲ್ಲಿಸುತ್ತೇನೆ. ಸಂವಿಧಾನ ಇದರಲ್ಲಿದೆ ಸರ್ವ ಜನತೆಗೆ ಸಮಾನತೆ, ಅವಕಾಶ, ಅಭಿವ್ಯಕ್ತಿ, ವಿಚಾರ ಇದೆಲ್ಲ ಸಿಗಬೇಕಾದಂಥದ್ದು. ಸಮಾನತೆ ಈಗ ಎಲ್ಲ ಕಡೆ ಕೂಡ ಇದೆಯಾ? ಇಲ್ಲ ಸರ್, ಎಲ್ಲ ಕಡೆ ಸಹ ಇಲ್ಲ. ಒಬ್ಬ ವ್ಯಕ್ತಿ ತಾನು ಕಸ ಬಿಸಾಡ್ತಾನೆ ಮತ್ತು ಇನ್ನೊಬ್ಬರಿಗೆ ಹೇಳ್ತಾನೆ ಕಸ ಬಿಸಾಡಬೇಡ, ಅದು ಸಮಾನತೆ ಅಲ್ಲ. ಮೊದಲು ತನ್ನ ಒಂದು ವ್ಯಕ್ತಿತ್ವವನ್ನು ತಾನು ಏನು ಅನ್ನೋದನ್ನು ಅವನು ಗುರುತಿಸ್ಕೊಳ್ಬೇಕು, ಅವನನ್ನು ಅವನು ಪ್ರಶ್ನೆ ಮಾಡಬೇಕು, ಮತ್ತು ಇನ್ನೊಬ್ಬರ ಬಗ್ಗೆ ಅವನು ಹೇಳಬೇಕು, ಸರ್ ಇದು ಹೀಗಲ್ಲ ಹೀಗೆ. ಡಾಕ್ಟರ್ BR ಅಂಬೇಡ್ಕರ್ ಅವರು ಹೇಳ್ತಾರೆ, ಯಾರು ಪ್ರಶ್ನಿಸುವುದಿಲ್ಲವೋ ಅವನು ಉತ್ತಮ ನಾಗರಿಕರನಾಗಲು ಸಾಧ್ಯವಿಲ್ಲ. ಶಿಕ್ಷಿತರಾಗಿ, ಸಂಘಟಿತರಾಗಿ ಹೋರಾಡಿ, ಇದು ಅವರೊಂದು ತತ್ವವಾಗಿತ್ತು. ಅವರು ಏಪ್ರಿಲ್ 14, 1891 ಜನಿಸ್ತಾರೆ. ಅವರ ತಂದೆಯ ಹೆಸರು ರಾಮ್ಜಿ ಸಕ್ಪಾಲ್ ಮತ್ತು ತಾಯಿ ಭೀಮಾಬಾಯಿ ಅಂತ. ಶೋಷಣೆ ಒಳಗಾದ ಒಂದು ಸಮುದಾಯದಲ್ಲಿ ಅವರು ಜನಿಸಿ ಅಂದು ಏನೂ ಇಲ್ಲದಿದ್ದರೂ ಅವರು ಇಂದು ಇಷ್ಟು ಎತ್ತರಕ್ಕೆ ಬೆಳೆದಿರುವಾಗ, ಇಂದು ನಮಗೆ ಸರ್ಕಾರ ಆಗಲಿ ದೇಶ ಆಗಲಿ ಇಷ್ಟು ಅವಕಾಶಗಳನ್ನು ಕಲ್ಪಿಸಿಕೊಡುವಾಗ ನಾವು ಅದನ್ನು ಉಪಯೋಗಿಸಿಕೊಳ್ಳುವುದು ನಮ್ಮ ಒಂದು ಕರ್ತವ್ಯ. ಹೌದು. ನಿಮಗೆ ಎಲ್ಲರಿಗೂ ಒಂದು ಕ್ವಶನ್ ಬಂದಿರ್ಬೋದಲ್ವ, ಯಾಕೆ ಈ ವಿದ್ಯಾರ್ಥಿ ಮಾತ್ರ ಸ್ಟೇಜಲ್ಲಿದ್ದಾಳೆ ಅಂತ. ಕಾರಣ, ಮೊನ್ನೆ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಎಲ್ಲ ಸ್ಕೂಲಲ್ಲಾಗಿತ್ತು. ನಾನು ಸಹ ಹೋಗಿ ಪಾರ್ಟಿಸಿಪೇಟ್ ಮಾಡಿದೆ. ಆನ್ ದ ಸ್ಪಾಟಲ್ಲಿ ಅವರು ಕೇಳಿದರು, ಯಾರು ವೇದಿಕೆ ಬಗ್ಗೆ 1-2 ಮಾತನಾಡ್ತೀರಾ? ನಾನು ಸ್ವಲ್ಪ ಹೊತ್ತು ಯೋಚನೆ ಮಾಡಿದೆ, ಮಾತಾಡೋದ ಬೇಡವಾ. ಒಂದು ಕಡೆ ಭಯ ಆಗ್ತಿತ್ತು, ಮಾತಾಡಿದರೆ ಎಲ್ಲಿ ಎಂಥ ತಪ್ಪಾಗ್ತದೋ ನನ್ನಿಂದ ಅನ್ನುವಂಥದ್ದು.
ಹೆದರಬಾರ್ದು, ಯಾವುದಕ್ಕೆ ಸಹ ಹೆದರಬಾರ್ದು. ನನಗೆ ಹೇಳಬೇಕನ್ನಿಸ್ತು, ಹೇಳಿದೆ, ಮುಂದೆ ಹೋದೆ. ಅದು ಇವಾಗ ಅವರು ಇಂಪ್ರೆಸ್ಡ್ ಆದರು. ಸೊ ನನ್ನ ವೇದಿಕೆಯಲ್ಲಿ ಕೂರಿಸಿದರು. ಯಾವುದೇ ಒಂದು ಕೆಲಸ ಆಗಲಿ, ಸಮಾಜದಲ್ಲಿ ಒಬ್ಬ ವಿದ್ಯಾರ್ಥಿ ನಾನು ಇದ್ದೇನೆ ಅಂತ ಗುರುತಿಸಿಕೊಳ್ಳುವ ಒಂದು ವ್ಯಕ್ತಿ ಆಗಬೇಕು. ಇಂದಿನ ಮಕ್ಕಳೇ ಮುಂದಿನ ಪ್ರಜೆಗಳು ಎಂಬುವಂತೆ ಅವರು ನಡೆದುಕೊಳ್ಳಬೇಕು. ಇಷ್ಟನ್ನು ಹೇಳಿ ನನಗೆ ಇಲ್ಲಿ ಅವಕಾಶ ಕೊಟ್ಟದಕ್ಕೆ ಧನ್ಯವಾದಗಳನ್ನು ಹೇಳುತ್ತೇನೆ. ಪದಗಳು. ಈಗ ಶ್ರೀಮತಿ ಮಾಲತಿ ಶೆಟ್ಟಿ, ಮುಖ್ಯೋಪಾಧ್ಯಾಯಿನಿ, ಕಲ್ಲಡ್ಕ ಮಂಜನಹಳ್ಳಿ, ಇವರು 2 ಮಾತುಗಳನ್ನ ಹಂಚಿಕೊಂಡು. ನಾನು ಹೆಚ್ಚು ಮಾತಾಡಿದೆ, ಯಾಕಂದರೆ ಈಗಾಗಲೇ ಸಮಯ ಮೀರಿ ಹೋಗಿದೆ. ಆದರೆ ಅವ್ರು ಕರೆದದಕ್ಕೆ ಒಂದು ನಾವು ಶುಭಾಶಯವನ್ನು ಹೇಳುವಂತಷ್ಟೇ ಬಂದಿದ್ದೇನೆ. ಡಾಕ್ಟರ್ BR ಅಂಬೇಡ್ಕರ್ ಇವರು ನಮ್ಮ ಸಂವಿಧಾನದ ಕರ್ತರು ಅಂತ ಹೇಳ್ತೇವೆ. ಎಲ್ಲ ಮಕ್ಕಳಿಗೆ ಕೇಳಿದರೆ BR ಅಂಬೇಡ್ಕರ್ ಅವ್ರ ಪರಿಚಯ ಇದೆ ಕೇಳಿದರೆ ಹೌದು ಯಾರವರು ಅಂತ ಕೇಳಿದರೆ ನಮ್ಮ ಸಂವಿಧಾನವನ್ನು ಬರೆದವರು. ಹೌದು, ನಾವು ಭಾರತೀಯರಾಗಿ ಇಂದು ಒಂದು ಸ್ವತಂತ್ರ ದೇಶದ ಸ್ವತಂತ್ರ ಪ್ರಜೆಗಳಾಗಿ ನಮ್ಮ ಸ್ವತಂತ್ರ ವಾಕ್ ಸ್ವಾತಂತ್ರ್ಯವನ್ನು ನಾವು ವ್ಯಕ್ತಪಡಿಸಲಿಕ್ಕೆ ಕಾರಣರಾದವರೇ ಅಂಬೇಡ್ಕರರು. ಅವರ ಈ ಒಂದು ಪುಣ್ಯ ಸ್ಮರಣೆಯನ್ನು ಮಾಡ್ತಾ ಎಲ್ಲರ ಜೀವನದಲ್ಲಿ ಅವರೊಂದು ಆದರ್ಶಪ್ರಾಯರಾಗಿದ್ದಾರೆ. ಅವರ ಆದರ್ಶ ಗುಣಗಳನ್ನು ನಮ್ಮಲ್ಲಿ ಸಹ ನಾವು ಬೆಳೆಸ್ಕೊಳ್ತಾ ಅವರು ತೋರಿದಂಥ ಮಾರ್ಗದಲ್ಲಿ ಮುನ್ನಡೆಯುವಂತ ಹೇಳಿ ಇಂದಿನ ಆ ಕಾರ್ಯಕ್ರಮವನ್ನು ಆಯೋಜಿಸಿದಂತಹ ಎಲ್ಲ ಆಯೋಜಕರಿಗೂ ಹಾಗೆ ಎಲ್ಲರಿಗೂ ಶುಭವನ್ನು ಕೋರುತ್ತಾ ನನ್ನ 2 ಮಾತುಗಳನ್ನು ಮುಗಿಸ್ತೀನಿ. ವೇದಿಕೆಯಲ್ಲಿ ಆಸೀನರಾಗಿರುವ ಎಲ್ಲ ಮಹನೀಯರುಗಳಿಗೂ ಹಾಗೂ ವೇದಿಕೆಯ ಮುಂದಿರುವ ನಮ್ಮ ಪುಟಾಣಿಗಳು ಮತ್ತು ಅವರ ಪೋಷಕರು, ಇಲ್ಲಿ ನಮ್ಮ ಕ್ರಮವನ್ನು ನೋಡಲಿಕ್ಕೆ ಬಂದಂತಹ ಸರ್ವರಿಗೂ ಡಾಕ್ಟರ್ BR ಅಂಬೇಡ್ಕರ್ ಜಯಂತಿಯ 132ನೇ ಜನ್ಮದಿನೋತ್ಸವದ ಸಲುವಾಗಿ ಅಭಿನಂದನೆಗಳನ್ನು ಸಲ್ಲಿಸ್ತೇನೆ. ಡಾಕ್ಟರ್ BR ಅಂಬೇಡ್ಕರ್ ವಿದ್ಯಾನಿಧಿ ಟ್ರಸ್ಟ್ ಇದರ ಸ್ಥಾಪಕರಾದ ಯಾದವ್ ಅಸೈಗೋಳಿ ಅವರು ಈ ಕಾರ್ಯಕ್ರಮವನ್ನು ಒಂದು ಉತ್ತಮ ರೀತಿಯಲ್ಲಿ ಆಯೋಜಿಸ್ತಾ ಬಂದಿದ್ದಾರೆ. ಇದರ ಹಿಂದೆಯೂ ಇವರು ಕೆಲವು ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ತಾ ಬಂದಿರುತ್ತಾರೆ. ಈ ಕಾರ್ಯಕ್ರಮವು ವಿದ್ಯಾರ್ಥಿಗಳ ಒಂದು ಕೌಶಲ್ಯಕ್ಕೆ ಪೂರಕವಾದ ಅಂಶವಾಗಿದೆ. ಯಾಕಂತೇಳಿದರೆ ವಾರ್ಷಿಕವಾಗಿ ಶಾಲಾ ಹಂತದಲ್ಲಿ ಎಲ್ಲ ಕಾರ್ಯಕ್ರಮಗಳು ಮಕ್ಕಳಿಗೆ ಪಾಠ ಹಾಗೂ ಪಾಠ್ಯೇತರ ಹಾಗೂ ವಿವಿಧ ಕ್ರೀಡೆಗಳು ನಡೆಯುತ್ತಾ ಬಂದಿರುತ್ತದೆ. ಅದರ ಜೊತೆಗೆ ಈ ಟ್ರಸ್ಟಿನವರು ಶಾಲಾ ಹಂತದಲ್ಲಿ ಎಲ್ಲ ಶಾಲೆಗಳಿಗೂ ಸಂದರ್ಶನ ನೀಡಿ ಮಕ್ಕಳನ್ನು ಪ್ರೋತ್ಸಾಹಿಸಿ ಅವರ ಕೌಶಲ್ಯವನ್ನು ಹೊರಗೆ ತರಲು ವಿವಿಧ ರೀತಿಯ ಸಹಪಠ್ಯ ಚಟುವಟಿಕೆಗಳನ್ನು ಆಯೋಜಿಸಿ ಈ ಸುಸಂದರ್ಭದಲ್ಲಿ ಅವರಿಗೆ ಪ್ರಬಂಧ ಸ್ಪರ್ಧೆ ಹಾಗೂ ಚಿತ್ರಕಲಾ ಸ್ಪರ್ಧೆ, ಭಾಷಣ ಸ್ಪರ್ಧೆ, ಚಿತ್ರಕ್ಕೆ ಬಣ್ಣ ತುಂಬುವ ಸ್ಪರ್ಧೆಗಳನ್ನು ನಡೆಸಿ ವಿಜೇತರಾದ ವಿದ್ಯಾರ್ಥಿಗಳಿಗೆ ಈ ದಿನ ಅವರನ್ನು ಸನ್ಮಾನಿಸಿ ಗೌರವಿಸುವುದು ಒಂದು ಎಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ. ಈ ಕಾರ್ಯಕ್ರಮವನ್ನು ಅವರು ಮುಂದಕ್ಕೂ ನಡೆಸಿಕೊಂಡು ಅಭಿವೃದ್ಧಿಪಡಿಸಲಿ, ಅವರಿಗೂ ಎಲ್ಲ ರೀತಿಯಲ್ಲಿ ದೇವರು ಹಾಗೂ ಈ ಸಮಾಜವು ಅವರಿಗೆ ಅವರ ಕಾರ್ಯಕ್ರಮವನ್ನು ನಡೆಸುವಲ್ಲಿ ಸಹಕರಿಸಲಿ ಅಂತೇಳಿ ನನ್ನ 2 ಮಾತನ್ನು ಮುಗಿಸ್ತೇನೆ. ವೇದಿಕೆಯಲ್ಲಿರುವ ಎಲ್ಲ ಗೌರವಾನ್ವಿತರೇ ಹಾಗೂ ಈ ಸಭೆಗೆ ಆಗಮಿಸಿದಂತಹ ವಿದ್ಯಾರ್ಥಿಗಳೇ, ಪೋಷಕರೇ ಹಾಗೂ ಸ್ಥಳೀಯರೇ, ಈಗಾಗಲೇ ನಮ್ಮ ಹಿರಿಯರು, ನಮ್ಮ ಮಾರ್ಗದರ್ಶಿಗಳು ಆದ ಕ್ಷೇತ್ರ ಶಿಕ್ಷಣಾಧಿಕಾರಿಗಳು ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ವಿಸ್ತಾರವಾದ ಮಾಹಿತಿಯನ್ನು ನೀಡಿದ್ದಾರೆ. ನಮಗೆಲ್ಲರಿಗೂ ಗೊತ್ತಿದೆ, ನಮ್ಮ ದೇಶಕ್ಕಾಗಿ, ನಮ್ಮ ಭಾರತ ದೇಶದ ಜನತೆಗಾಗಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಏನು ಕೊಡುಗೆಗಳನ್ನು ಕೊಟ್ಟಿದ್ದಾರೆ ಅಂತ ಹೇಳಿ ನಾವು ಮನಗಂಡಿದ್ದೇವೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಅವರನ್ನು ಸಂವಿಧಾನ ಶಿಲ್ಪಿ ಅಂತ ಮಾತ್ರ ಗುರುತಿಸ್ತಾ ಇದ್ದೇವೆ ಹೊರತು ಅವರ ಬಾಲ್ಯದಲ್ಲಿ ಅವರು ಪಟ್ಟಂಥ ಕಷ್ಟಗಳನ್ನು ನಾವು ಕಾಣ್ತಾ ಇಲ್ಲ. ಅದು ನಮ್ಮ ಮಕ್ಕಳ ಗಮನಕ್ಕೆ ಅವರು ಅದನ್ನು ಅನುಭವಿಸಿದರೆ ಮಾತ್ರ ಆ ಕಷ್ಟದಿಂದ ಹೊರಗೆ ಬರಲಿಕ್ಕೆ ನಾವು ಛಲತೊಟ್ಟು ಸಾಧನೆಯನ್ನು ಮಾಡಲಿಕ್ಕೆ ಅವರ ಹಾಗೆ ಸಾಧ್ಯ ಆಗ್ತದೆ. ಆದರೆ ಇತ್ತೀಚಿನ ದಿನಗಳಲ್ಲಿ ಒಂದು ರೀತಿಯಾದಂಥ ಹೊಸ ಟ್ರೆಂಡ್ ಬೆಳೆದು ಬರ್ತಾ ಇದೆ. ಏನಂತ ಹೇಳಿದರೆ, ಶಿಕ್ಷಣದಿಂದ ಏನೂ ಆಗ್ತಾ ಇಲ್ಲ, ಶಿಕ್ಷಣ ಪಡ್ಕೊಂಡ್ರೆ ಕೆಲಸ ಸಿಗ್ತದಾ ಅಂತ. ಶಿಕ್ಷಣ ಇದ್ದು ಕೆಲಸ ಸಿಗೋದಿಲ್ಲ ಅಂತಾದರೆ ಅದು ವ್ಯವಸ್ಥೆಯ ಸಮಸ್ಯೆ ಆಗಿರ್ತದೆ, ವ್ಯವಸ್ಥೆ ಅದಕ್ಕೆ ಕಾರಣ ಆಗಿರ್ತದೆ. ಆದರೆ ಕೆಲಸ ಸಿಗೋದಿಲ್ಲ ಅನ್ನೋ ಕಾರಣಕ್ಕಾಗಿ ನಾವು ಶಿಕ್ಷಣವನ್ನು ಪಡೆಯದೇ ಇದ್ದರೆ ಅದು ನಮ್ಮ ತಪ್ಪಾಗ್ತದೆ. ಹಾಗಾಗಿ ಶಿಕ್ಷಣ ಪ್ರತಿಯೊಬ್ಬರ ಹಕ್ಕು.
ಆ ಶಿಕ್ಷಣದಿಂದ ಯಾರೊಬ್ಬರೂ ಕೂಡ ವಂಚಿತರಾಗಬಾರ್ದು ಅನ್ನುವ ನಿಟ್ಟಿನಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರು ಪ್ರತಿಯೊಬ್ಬರೂ ಕೂಡ ಶಿಕ್ಷಣವನ್ನು ಪಡಿಬೇಕು, ಅದನ್ನು ತಾವು ಕೂಡ 32 ಪದವಿಗಳನ್ನು ಬೇರೆ ಬೇರೆ ವಿಷಯಗಳಲ್ಲಿ ಪಡೆದುಕೊಂಡು ಜನರಿಗೆ ಅದರ ಮಹತ್ವವನ್ನು ಕೇವಲ ಮಾತಿನ ಮೂಲಕ ನೀಡುವುದಲ್ಲ, ಬದಲಾಗಿ ಕಾರ್ಯರೂಪದಲ್ಲಿ ತಿಳಿಸಿಕೊಟ್ಟಿದ್ದಾರೆ. ನಮ್ಮ ಅರಿವಿಗೆ ಮಾತ್ರ ಅದು ಬಾರದೇ ಇರಬಹುದು. ಆದರೆ 20 ವರ್ಷಗಳ ಹಿಂದೆ ನಮ್ಮ ಶಾಲಾ ಶಿಕ್ಷಣ ಇಲಾಖೆಯ ಪ್ರತಿ ತರಗತಿಯ ಪ್ರತಿ ಭಾಷೆಯಲ್ಲಿ ಡಾಕ್ಟರ್ BR ಅಂಬೇಡ್ಕರ್ ಅವರ ಬಗ್ಗೆ ಒಂದು ಪಾಠ ಇರ್ತಿತ್ತು. ಕನ್ನಡ, ಇಂಗ್ಲೀಷ್, ಹಿಂದಿ 3 ಭಾಷೆಗಳಲ್ಲೂ ನಾವು ಅವರ ಪಾಠವನ್ನು ಓದಿದ್ದೇವೆ, ಕಲಿಸಿದ್ದೇವೆ. ಅಂದರೆ ಆ ಮೂಲಕವಾಗಿ ಆದರೂ ಅವರು ಪಟ್ಟಂತಹ ಕಷ್ಟ, ಶ್ರಮ, ಅವರ ಸಾಧನೆ ಪ್ರತಿಯೊಬ್ಬ ಮಗುವಿಗೂ ಕೂಡ ಮನದಟ್ಟಾಗಲಿ ಅಂತ. ಆದರೆ ಈ ಒಂದು ಕೆಲಸವನ್ನು ಯಾದವ್ ಅಸೈಗೊಳಿಯವರು ಮಾಡ್ತಾ ಇದ್ದಾರೆ. ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ಜಯಂತಿಯ ಈ ವಿಶೇಷ ಕಾರ್ಯಕ್ರಮ ಒಂದು ದಿನಕ್ಕೆ ಮಾತ್ರ ಸೀಮಿತವಾಗಿರದೆ, ಅಂದರೆ ಒಂದು ದಿನ ವೇದಿಕೆ, ಒಂದು ದಿನದ ಸಮಾರಂಭ ಆಚರಿಸಿ ಮುಗಿಸಿಬಿಡೋದು, ಯಶಸ್ವಿಗೊಳಿಸೋದು ಸುಲಭ. ಆದರೆ ಅದರ ಹಿಂದೆ ಪ್ರತಿ ಮಗುವಿಗೂ ಕೂಡ ಅದು ರೀಚ್ ಆಗಬೇಕು. ಪ್ರತಿ ಮಗುವಿನಲ್ಲೂ ಕೂಡ ಅವರ ಆದರ್ಶಗಳನ್ನು ಬೆಳೆಸಬೇಕು. ಪ್ರತಿ ಮಗು ಕೂಡ ಅವರ ಕಷ್ಟವನ್ನು ತಾನು ಸ್ವತಃ ಅನುಭವಿಸಿ ತಾನು ಕೂಡ ಏನಾದರೂ ಒಂದು ಸಾಧನೆ ಮಾಡಬೇಕು ಅನ್ನುವಂಥ ನಿಟ್ಟಿನಲ್ಲಿ ಶಾಲೆಗಳಿಗೆ ತೆರಳಿ ಆ ಪ್ರಬಂಧ ಅಥವಾ ಚರ್ಚಾ ಸ್ಪರ್ಧೆ ಇರಬಹುದು ಅಥವಾ ಭಾಷಣ ಸ್ಪರ್ಧೆಗಳನ್ನು ಏರ್ಪಡಿಸಿ ಅದರಿಂದಾದರೂ ಆ ಮಗು ಅಂಬೇಡ್ಕರ್ ಬಗ್ಗೆ ಒಂದಿಷ್ಟು ಓದಿ ತಿಳ್ಕೊಳ್ಳಿ ಅನ್ನುವಂಥ ಉದ್ದೇಶದಿಂದ 5-6 ವರ್ಷಗಳಿಂದ ಈ ಕಾರ್ಯಕ್ರಮವನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ. ಅವರು ಒಂದು ಒನ್ ಮ್ಯಾನ್ ಆರ್ಮಿ ಇದ್ದ ಹಾಗೆ. ಒಬ್ಬ ವ್ಯಕ್ತಿಯಿಂದ ಖಂಡಿತವಾಗಿ ಇಷ್ಟು ದೊಡ್ಡ ಸಮಾರಂಭವನ್ನು ನಡೆಸಲಿಕ್ಕೆ ಸಾಧ್ಯ ಇಲ್ಲ. ಆದರೆ ಅವರು ಆ ಖರ್ಚು ವೆಚ್ಚದ ಬಗ್ಗೆ ಯೋಚಿಸದೆ ಮುನ್ನಡೆದು ಮುಂದುವರೆಸಿದ್ದಕ್ಕಾಗಿ ಹಲವಾರು ಕೈಗಳು ಇದರೊಂದಿಗೆ ಜೋಡಿಸಿಕೊಂಡಿವೆ. ಇಷ್ಟೊಂದು ದೊಡ್ಡದ ಸಮಾರಂಭವನ್ನು ಆಯೋಜಿಸಲಿಕ್ಕೆ ಸಾಧ್ಯವಾಗಿದೆ. ಸರ್, ನಿಮಗೆ ನಮ್ಮ ಇಲಾಖೆಯ ಪರವಾಗಿ ಹೃತ್ಪೂರ್ವಕ ಧನ್ಯವಾದಗಳನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿ ನೆರೆದಿರುವಂಥ ಎಲ್ಲ ಮಕ್ಕಳು ಕೂಡ ಬಾಬಾ ಸಾಹೇಬ್ ಅವರ ಆಲೋಚನೆ, ಯೋಜನೆ ಮತ್ತು ಅವರ ಆದರ್ಶಗಳನ್ನು ರೂಢಿಸಿಕೊಂಡು ಭಾರತದ ಭವ್ಯ ಭವಿಷ್ಯಕ್ಕೆ ಉತ್ತಮ ಕೊಡುಗೆಯನ್ನು ನೀಡಬೇಕಾಗಿ ಕೇಳಿಕೊಳ್ತಾ ಎಲ್ಲರಿಗೂ ಶುಭ ಹಾರೈಸ್ತಾ ಇದ್ದೇನೆ. ಧನ್ಯವಾದಗಳು. ಈಗ ಸಣ್ಣದೊಂದು ಸನ್ಮಾನ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೇವೆ. ರಿಷೆಲ್ ಕ್ರಿಸ್ತಾ ಇವರು ನಮ್ಮ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ತುಂಬ ಮಿಂಚಿದಂಥ ಒಬ್ಬರು ಕಲಾವಿದೆ, ಹಾಡುಗಾರ್ತಿ. ಈಗ ಅವರಿಂದ 2 ಹಾಡನ್ನು ಕೂಡ ಈ ವೇದಿಕೆಯಲ್ಲಿ ಪ್ರಸ್ತುತಪಡಿಸಿದ್ದಾರೆ. ಅವರಿಗೆ ನಮ್ಮ ಅಧ್ಯಕ್ಷರು ಸನ್ಮಾನ ಮಾಡಬೇಕಾಗಿ ಕೇಳ್ಕೊಳ್ತೇನೆ. ಈಗ ಶ್ರೀಮತಿ ಚೇತನಾ ಪಿ, ಮುಖ್ಯೋಪಾಧ್ಯಾಯರು, ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಬೋಲಿಯಾರು. ಆಸೀನರಾಗಿರುವ ಗಣ್ಯರೇ ಹಾಗೂ ವೇದಿಕೆಯ ಮುಂಭಾಗದಲ್ಲಿ ಆಸೀನರಾಗಿರುವ ಸಜ್ಜನ ಬಂಧುಗಳೇ, ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮ ದಿನಾಚರಣೆಯ ಶುಭಾಶಯಗಳು. ಹಾಗೆ ಈ ಕಾರ್ಯಕ್ರಮವನ್ನು ಶ್ರೀಯುತ ಯಾದವ್ ಅವರ ನೇತೃತ್ವದಲ್ಲಿ ನಾವಿವತ್ತು ನಡೆಸ್ಕೊಂಡು ಬರ್ತಾ ಇದ್ದೇವೆ. ನಮ್ಮ ಶಾಲೆಯಲ್ಲಿ ಕೂಡ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ ಹಾಗೂ ಚಿತ್ರಕಲಾ ಸ್ಪರ್ಧೆಯನ್ನು ಬಹಳ ಚೆನ್ನಾಗಿ ಆಯೋಜಿಸಿದ್ದಾರೆ. ಸರ್, ಇವರಿಗೆ ನಾವು ಪ್ರೀತಿಪೂರ್ವಕವಾಗಿ ಅಭಿನಂದಿಸ್ತೇವೆ. ಹಾಗೆಯೇ ಡಾಕ್ಟರ್ BR ಅಂಬೇಡ್ಕರ್ ಅವರ ಆದರ್ಶಗಳನ್ನು ನಮ್ಮಲ್ಲೂ ಕೂಡ ಮೈಗೂಡಿಸಿಕೊಳ್ಳೋಣ ಅಂತ ಹೇಳ್ತಾ ಅಂಬೇಡ್ಕರ್ ಜಯಂತಿಯ ಶುಭಾಶಯಗಳನ್ನು ಮತ್ತೊಮ್ಮೆ ಕೋರ್ತಾ ನನ್ನ ಈ ಮಾತನ್ನು ಮುಗಿಸ್ತಾ ಇದ್ದೇನೆ. ಧನ್ಯವಾದಗಳು. ಶ್ರೀಮತಿ ಅನಿತಾ ಎಂ, ಅಂಗನವಾಡಿ ಕಾರ್ಯಕರ್ತೆ, ಕೇಂದ್ರ ಮಜಲು, ಇವರೊಂದು ಮಾತುಗಳನ್ನ ಹೇಳಬೇಕು. ವೇದಿಕೆಯಲ್ಲಿರೋ ಎಲ್ಲ ಗೌರವಾನ್ವಿತ ಅತಿಥಿಗಳೇ ಹಾಗೂ
ವೇದಿಕೆ ಮುಂಭಾಗದಲ್ಲಿರುವ ಎಲ್ಲ ಹಿರಿಯರೇ ಹಾಗೂ ಮುಖ್ಯೋಪಾಧ್ಯಾಯರೇ ಹಾಗೂ ಶಾಲೆಯ ವಿದ್ಯಾರ್ಥಿಗಳೇ, ಇವತ್ತು ಡಾಕ್ಟರ್ BR ಅಂಬೇಡ್ಕರ್ ಇವರ 135ನೇ ಜನ್ಮದಿನಾಚರಣೆಯ ಇವತ್ತೊಂದು ನಮಗೆ ಈ ಒಂದು ಸಭಾ ಕಾರ್ಯಕ್ರಮಕ್ಕೆ ಕರೆದಿದ್ದಾರೆ. ಇವರಿಗೆ ಯಾದವ್ ಅವರಿಗೆ ನಮ್ಮ ಎಲ್ಲರ ಪರವಾಗಿ ಧನ್ಯವಾದಗಳು. ಶ್ರೀಯುತ ಯಾದವ್ ಅವರ ಈ ಒಂದು ಸಾರಥ್ಯದಲ್ಲಿ ನಡೆಯುವ ಈ ಒಂದು ಕಾರ್ಯಕ್ರಮ ಬಹಳ ಸಾಧಾರಣ 3 ತಿಂಗಳಿಂದ ಈ ಒಂದು ಕಾರ್ಯಕ್ರಮ ಅದರ ಹಿಂದೆ ಶ್ರಮಿಸ್ತಿದ್ದಾರೆ. ನಮ್ಮ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆ ಅಂಗನವಾಡಿಯ ಮಕ್ಕಳಿಗೂ ಕೂಡ ಈ ಒಂದು ಕಾರ್ಯಕ್ರಮ ನಮ್ಮ ಶಾಲೆಯೊಟ್ಟಿಗೆ ನಮ್ಮನ್ನು ಕೂಡ ಸೇರಿಸ್ಕೊಂಡಿದ್ದಾರೆ. ಅವರಿಗೆ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳು. ಹಾಗೆ ಹೀಗೆ ಅವರ ಈ ಒಂದು ಅಂಬೇಡ್ಕರ್ ಅವರ ಅಂಬೇಡ್ಕರ್ ಅವರು ಯಾವ ರೀತಿಯಲ್ಲಿ ನಮಗೆ ಪ್ರಶ್ನೆಯ ಮೂಲಕ ಸಮಾಜದಲ್ಲಿ ಇವತ್ತು ನಮಗೆ ಸಂವಿಧಾನವನ್ನು ತಂದುಕೊಟ್ಟಿದ್ದಾರೆ. ಹಾಗೆಯೇ ಇವರು ಯಾದವರು ಕೂಡ ಹಾಗೆಯೇ ಪ್ರತಿಯೊಂದು ವಿಷಯದಲ್ಲಿಯೂ ನಮ್ಮ ಗ್ರಾಮ ಸಭೆ ಇರ್ಬೋದು ಹಾಗೂ ಯಾವುದೇ ನಮಗೆ ಏನಾದರೂ ಹೆಲ್ಪ್ ಬೇಕಾದರೆ ನಾವು ಅವರ ಹತ್ರವೇ ಕೇಳೋದು. ಪ್ರಶ್ನೆ ಮಾಡಿ ಅದನ್ನು ಹೇಗಾದರೂ ಅಂಗನವಾಡಿಗೆ ಮೂಲಭೂತ ಸೌಕರ್ಯ ಒದಗಿಸಿಕೊಡುವಲ್ಲಿ ಅವರು ಪ್ರಶ್ನೆ ಮಾಡಿ ಏನಾದರೂ ನಮಗೆ ನಮ್ಮ ಅಂಗನವಾಡಿಗೆ ಕೂಡ ಹೆಲ್ಪ್ ಮಾಡ್ತಾರೆ. ಇವರಿಗೆ ನಮ್ಮ ಇಲಾಖೆಯ ಪರವಾಗಿ ಧನ್ಯವಾದಗಳು. ಹಾಗೆಯೇ ಈ 135ನೇ ಜನ್ಮದಿನಾಚರಣೆಯ ಕಾರ್ಯಕ್ರಮಕ್ಕೆ ನಮಗೆ ಅವಕಾಶ ಮಾಡಿಕೊಟ್ಟದಾಗಿ ಅವರಿಗೆ ಧನ್ಯವಾದ ಹೇಳ್ತಾ ನಾನು ಈ ಭಾಷಣವನ್ನು ಮುಗಿಸ್ತೇನೆ. BM ಹಸನಬ್ಬ ಅಂಬೆಂಬಳ ಸಾಹಿತಿ. ಬರೀ 2 ನಿಮಿಷ ಮಾತಾಡಬೇಕು, ಬಟ್ ಅವರು ಬೆಳಿಗ್ಗೆ 9 ಗಂಟೆಗೆ ಬಂದಿದ್ದಾರೆ. ಹಿರಿಯವರು ಇವತ್ತಿಗೂ ಕೂಡ ಅದೇ ಉತ್ಸಾಹದಲ್ಲಿದ್ದಾರೆ. 2 ಸೆಕೆಂಡ್ 2 ನಿಮಿಷ ಮಾತ್ರ ಮೇಡಮ್. ಸರ್, ಶುಭಾಶಯಗಳು, ಅಭಿನಂದನೆಗಳು, ವಂದನೆಗಳು. ಭಾರತ ದೇಶದ ಸಂವಿಧಾನ ಇಡೀ ಜಗತ್ತಿನಲ್ಲೇ ಪ್ರಥಮವಾದ್ದು, ಶ್ರೇಷ್ಠವಾದ್ದು. ಏನು ಶ್ರೇಷ್ಠ ಅಂತೇಳಿದರೆ ಜಯಂತಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ ಶ್ರೇಷ್ಠ ಜಯಂತಿ. ಶ್ರೇಷ್ಠ ಜಯಂತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಜಯಂತಿ. ವೃಕ್ಷದಲ್ಲಿ ಶ್ರೇಷ್ಠ ವೃಕ್ಷ ಕಲ್ಪವೃಕ್ಷ. ಪಕ್ಷದಲ್ಲಿ ಶ್ರೇಷ್ಠ ಪಕ್ಷ ಮಾನವ ಪಕ್ಷ. ರಕ್ಷೆಯಲ್ಲಿ ಶ್ರೇಷ್ಠ ರಕ್ಷೆ ಭೂಮಂಡಲದ ರಕ್ಷೆ. ಕಕ್ಷೆಯಲ್ಲಿ ಶ್ರೇಷ್ಠ ಕಕ್ಷೆ ಭೂಮಂಡಲದ ಕಕ್ಷೆ. ರಕ್ಷೆಯಲ್ಲಿ ಶ್ರೇಷ್ಠ ರಕ್ಷೆ ಆರೋಗ್ಯ ರಕ್ಷೆ. ಶಿಕ್ಷೆಯಲ್ಲಿ ಶ್ರೇಷ್ಠ ಶಿಕ್ಷೆ ಮರಣದಂಡನ ಶಿಕ್ಷೆ. ಭಿಕ್ಷೆಯಲ್ಲಿ ಶ್ರೇಷ್ಠ ಭಿಕ್ಷೆ ಕ್ಷಮಾ ಭಿಕ್ಷೆ. ರಕ್ಷಣೆಯಲ್ಲಿ ಶ್ರೇಷ್ಠ ರಕ್ಷಣೆ ಗಡಿನಾಡ ರಕ್ಷಣೆ. ಪಕ್ಷಿಯಲ್ಲಿ ಶ್ರೇಷ್ಠ ಪಕ್ಷಿ ಹುದುವುದ ಪಕ್ಷಿ. ಭಕ್ಷಣದಲ್ಲಿ ಶ್ರೇಷ್ಠ ಭಕ್ಷಣ ಅಮೃತೋನ್ನವ ಭಕ್ಷಣ. ಶಿಕ್ಷಣದಲ್ಲಿ ಶ್ರೇಷ್ಠ ಶಿಕ್ಷಣ ಮಾನವೀಯ ಶಿಕ್ಷಣ. ಜಯಂತಿಯಲ್ಲಿ ಶ್ರೇಷ್ಠ ಜಯಂತಿ ಅಂಬೇಡ್ಕರ್ ಜಯಂತಿ. ವಂದನೆಗಳು, ಅಭಿನಂದನೆಗಳು. ಧನ್ಯವಾದಗಳು ಸರ್. ಬೆಳಿಗ್ಗೆ 9 ಗಂಟೆಗೆ ಇಲ್ಲಿ ಬಂದು ನಮ್ಮ ಜೊತೆಗಿದ್ದಾರೆ. ಸೊ ಅವರ ಉತ್ಸಾಹದಲ್ಲಿ ನಾವು ಏನೂ ಅಲ್ಲ ಮಾತಾಡಬಾರ್ದು ಅಂತ. ಆದರೂ ನಾನು ಅನಿವಾರ್ಯ, ಯಾಕಂದರೆ ಅಂಬೇಡ್ಕರ್ ಕೊಟ್ಟಿರುವ ವೇದಿಕೆ ವಿದ್ಯೆಯನ್ನು ಸದುಪಯೋಗ ಪಡಿಸ್ಕೊಳ್ಬೇಕು ಅಂತ ನಮಗೊಂದು ಸ್ವಾರ್ಥ ಇದೆ. ಯಾವ ಸಮಾಜದಲ್ಲಿ ಶಿಕ್ಷಕರಿಗೆ ಜಾಸ್ತಿ ಗೌರವ ಇರ್ತದೋ ಆ ಸಮಾಜ ಗಟ್ಟಿಯಾಗಿ ನಿಲ್ತದೆ, ಅದು ಅಭಿವೃದ್ಧಿ ಹೊಂದುತ್ತೆ ಅಂತ ಒಂದು ಮಾತು. ಅದು ಅಂಬೇಡ್ಕರ್ ಕೂಡ ಅದನ್ನೇ ಹೇಳಿದರು. ಯಾವ ಸಮುದಾಯ, ಯಾವ ಸಮಾಜ ರಾಜಕಾರಣಿಗಳಿದ್ದರೆ ಮಾತ್ರ ನಾವು ಡೆವಲಪ್ ಆಗ್ತೇವೆ ಅಂತ ಒಂದು ಮನಸ್ಥಿತಿ ಇದೆ. ಎಲ್ಲ ಸಮುದಾಯಗಳು, ಅದರಲ್ಲೂ ಕೂಡ ನಾನು ಈಗ ಪಟ್ಟಿ ಮಾಡಿದ ಬಬ್ಬುಸ್ವಾಮಿ, ಕಾಣದಘಟ್ಟದ ಆದಿದ್ರಾವಿಡ ಸಮುದಾಯ ನೋಡಿ. ಆದಿದ್ರಾವಿಡ ಸಮುದಾಯ ದಕ್ಷಿಣ ಕನ್ನಡದ ಈ SSTಗಳಲ್ಲಿ ಬಹುಸಂಖ್ಯಾತ ಸಮುದಾಯ. ಆದರೆ ಅವರು ಎಲ್ಲೂ ವಿಸಿಬಲ್ ಇಲ್ಲ. ದೇವನೂರು ಮಹಾದೇವರಿಗೆ ಕಾಣೋದು ಕೊರಗ ಸಮುದಾಯ, ಮುಂಡಾಲ ಸಮುದಾಯ ಮತ್ತು ಇನ್ನಷ್ಟು ಸಮುದಾಯಗಳು ಕಾಣ್ತದೆ. ಏನು ಈ ಕಾಣದಡ್ಡದ ಸಮುದಾಯ ಇನ್ನೂ ಕಾಣಲಿಲ್ಲ. ಸೊ ಆದ್ದರಿಂದ ಇಲ್ಲಿ ಸಮಸ್ಯೆ ಆಗಿರೋದು ಇಲ್ಲಿಯ ಶಿಕ್ಷಕರು. ಆಯಾಯ ಸಮುದಾಯದಲ್ಲಿ ಶಿಕ್ಷಕರು ತಯಾರಾಗಲಿಲ್ಲ. ಶಿಕ್ಷಕರು ಅವರವರ ಸಮುದಾಯದ ಅವರವರ ಇತಿಹಾಸವನ್ನು ಬರೀತಾರೆ.
ಅಂಬೇಡ್ಕರನ್ನು ಸರಿ ಅರ್ಥ ಮಾಡ್ಕೊಳ್ತೇನೆ. ನಾನೊಂದು ಮಾತು ಹೇಳಿದೆ, ಅಂಬೇಡ್ಕರ್ ಹೇಳಿದ್ದು ನಮ್ಮ ಮಕ್ಕಳಿಗೆ ಶಿಕ್ಷಣ ಕೊಡಿ ಅಂತ ಹೇಳಿದ್ದು. ಯಾವ ಶಿಕ್ಷಣ? ಯುರೋಪಿಯನ್ ಶಿಕ್ಷಣ. ನಾನು ಹೇಳಿದೆ, ಯುರೋಪಿಯನ್ ಶಿಕ್ಷಣ ಪ್ರೀತಿ ಮಾಡಲಿಕ್ಕೆ ಕಲಿಸ್ಕೊಡ್ತದೆ, ಜನರನ್ನು ಪ್ರೀತಿ ಮಾಡಲಿಕ್ಕೆ ಕಲಿಸ್ಕೊಡ್ತದೆ, ಸ್ವಾತಂತ್ರ್ಯವನ್ನು ಕಲಿಸ್ಕೊಡ್ತದೆ, ಸಮಾನತೆಯನ್ನು ಕಲಿಸ್ಕೊಡ್ತದೆ. ಸೊ ಆ ಶಿಕ್ಷಣ ಕೊಡಿ ಅಂತ ಹೇಳಿರೋದು. ಸೊ ಆದ್ದರಿಂದ ನೋಡಿ, ನಮ್ಮಂಥ ನನ್ನ ತಂದೆ ಕೂಲಿ ಕಾರ್ಮಿಕ, ಯಾವುದೋ ಒಂದು ಇಲಾಖೆಯಲ್ಲಿದ್ದರು. ಬಟ್ ನಾನು ಅಧ್ಯಯನ ಮಾಡಿದ್ದು ಇಟಾಲಿಯ ಮಿಲಾನ್ ಯೂನಿವರ್ಸಿಟಿಯಲ್ಲಿ ಒಬ್ಬ ಕೂಲಿ ಕಾರ್ಮಿಕನ ಮಗ ಹೋಗಿ ತಿಂಗಳಿಗೆ 2 ಲಕ್ಷ ರೂಪಾಯಿಯ ಫೆಲೋಶಿಪ್ ಪಡ್ಕೊಂಡು ವಿದ್ಯಾರ್ಥಿ ವೇತನವನ್ನು ಪಡ್ಕೊಂಡು ಒಬ್ಬ ನಾ ಕಲಿಬೇಕಂದ್ರೆ ಅದು ಅಂಬೇಡ್ಕರ್ನ ಕಾರಣಕ್ಕೋಸ್ಕರ ಮಾತ್ರ ಸಾಧ್ಯ. ಸೊ ಆದ್ದರಿಂದ ಅಂಬೇಡ್ಕರ್ ಅಂದರೆ ಬರೀ ಫೆಲೋಶಿಪ್ ಮಾತ್ರ ಅಲ್ಲ. ಅಂಬೇಡ್ಕರ್ ಅಂದರೆ ನಮಗೆ ಏನೋ ಗುಣ, ಅಂಬೇಡ್ಕರ್ ಅಂದರೆ ನನಗೆ ಮರ್ಯಾದೆ, ಅಂಬೇಡ್ಕರ್ ನನಗೆ ಅನ್ನ, ಅಂಬೇಡ್ಕರ್ ಅಂದರೆ ಗೌರವ ಎಲ್ಲವಾಗಿದ್ದಾರೆ. ಸೊ ಅಂಬೇಡ್ಕರ್ನ ದಾರಿಯಲ್ಲಿ ನಾನು ಫಸ್ಟ್ PUCಯಲ್ಲಿ ತೊಡಗಿದೆ. ಫಸ್ಟ್ PUCಯಲ್ಲಿ ಅಂಬೇಡ್ಕರ್ನ ಓದಲಿಕ್ಕೆ ಶುರು ಮಾಡಿದೆ. ಫಸ್ಟ್ PUCಯಲ್ಲಿ ಓದಲಿಕ್ಕೆ ತೊಡಗಿದವನು ನಾನು ರೀಚ್ ಆದದ್ದು ಇಟಾಲಿ ದೇಶದ ಮಿಲಾನ್ ಯೂನಿವರ್ಸಿಟಿಯಲ್ಲಿ. ತಿಂಗಳಿಗೆ ನಾನು 2 ಲಕ್ಷ ರೂಪಾಯಿ ಫೆಲೋಶಿಪ್ ವಿದ್ಯಾರ್ಥಿ ವೇತನ ಸಿಗ್ತಿತ್ತು. ಈ ಶಿಕ್ಷಣವನ್ನು ಈ ಶೋಷಿತ ಮಕ್ಕಳಿಗೆ ಕೊಡಿಸಿ ಅಂತ ಹೇಳಿರೋದು ಅಂಬೇಡ್ಕರ್. ಅದಕ್ಕೆ ನಮಗೆ ಅಂಬೇಡ್ಕರ್ ಮುಖ್ಯ ಆಗಿರೋದು. ಸೊ ಆದ್ದರಿಂದ ಇಂಗ್ಲೀಷ್ ಶಿಕ್ಷಣ, ಇಂಗ್ಲೀಷ್ ಅಂದರೆ ಇಂಗ್ಲೀಷ್ ಭಾಷೆ ಅಲ್ಲ, ಇಂಗ್ಲೀಷ್ ಶಿಕ್ಷಣ, ಇಂಗ್ಲೀಷ್ ಮನಸ್ಥಿತಿ, ತಾಯಿಯನ್ನು ಹೆಣ್ಣನ್ನು ಗೌರವಿಸುವ, ಪ್ರೀತಿ ಮಾಡುವ, ಬೇರೆ ಸಮುದಾಯವನ್ನು ಗೌರವಿಸುವ, ಪ್ರೀತಿ ಮಾಡುವ ಶಿಕ್ಷಣವನ್ನು ದಲಿತರಿಗೆ ಮತ್ತು ಎಲ್ಲ ಸಮುದಾಯ ಕೊಡಿ, ಭಾರತ ಉದ್ಧಾರ ಆಗ್ತದೆ. ಈ ನೆಲೆಯಲ್ಲಿ ಅಂಬೇಡ್ಕರ್ ಮುಖ್ಯ ಆಗ್ತಾರೆ. ಅದರಿಂದ ಮಂಚಿ ಸರ್ ನಮ್ಮ ಶ್ರಮಿಸಬೇಕು. ಈಗ ಅವರಿಗೆ ವೇದಿಕೆ. ಶಿಕ್ಷಣಾಧಿಕಾರಿಗಳು ಮತ್ತು ಎಲ್ಲ ಅಧ್ಯಾಪಕರು ಮತ್ತು ಸ್ಥಾಪಕ ಅಧ್ಯಕ್ಷರಾದ ಆತ್ಮೀಯರಾದ ಯಾದವ್ರವರೇ, ಎಲ್ಲ ಪುಟಾಣಿ ಮಕ್ಕಳೇ ಮತ್ತು ಹಿರಿಯರೇ, ಮಹಿಳೆಯರೇ, ಈಗ ನಾನು ನಿಮ್ಮ ಮುಂದೆ ನಿಂತೆ MD ಮಂಚಿ ಅಂತ, ಪ್ರೊಫೆಸರ್ MD ಮಂಚಿ. ನಾನೊಂದು ಪ್ರಸಿದ್ಧ ಡಿಗ್ರಿ ಕಾಲೇಜಿನ ಪ್ರಿನ್ಸಿಪಾಲ್. ನಾನು SC, ಓಪನ್ ಆಗಿ ಹೇಳ್ತಾ ನಾನು SC. ಡಾಕ್ಟರ್ BR ಅಂಬೇಡ್ಕರ್ ಎನ್ನುವ ಒಬ್ಬ ವ್ಯಕ್ತಿ ಸಂವಿಧಾನ ಬರೆಯುತ್ತಿದ್ದರೆ ನಾನು ಇವತ್ತು ಒಂದು ಡಿಗ್ರಿ ಕಾಲೇಜಿನ ಪ್ರಾಂಶುಪಾಲರಾಗಿ ಅನೇಕ ನಾಟಕ ಕವಿತೆಗಳನ್ನು ಬರೆದು ಅನೇಕ ಅವಾರ್ಡ್ಗಳನ್ನು ಪಡೆದು ಇಂದು ನಿಮ್ಮ ಮುಂದೆ ನಾನು ನಿಂತಿದ್ದೇನೆ ಅಂದರೆ ಡಾಕ್ಟರ್ BR ಅಂಬೇಡ್ಕರ್ ಅಂತವರು ಸಂವಿಧಾನ ಬರೆದವರಿಂದ ನಾನು ನನ್ನಂಥ ಸಾವಿರ ಕೋಟಿ ದಲಿತರು ಇವತ್ತು ದೇಶದಲ್ಲಿ ಉನ್ನತ ಸ್ಥಾನಕ್ಕೆ ಹೇಳಿದ್ದಾರೆ. ಹಾಗಾಗಿ ಅಂಥ ಮಹಾನ್ ವ್ಯಕ್ತಿಗೆ ನಮನವನ್ನು ಸಲ್ಲಿಸುತ್ತಾ ನಮ್ಮ ಈ ಒಂದು ಕಾರ್ಯಕ್ರಮದ ಯಾದವರ ಈ ಒಂದು ಟ್ರಸ್ಟ್ ಏನಿದೆ ಅದರ ಸದಸ್ಯ ಕೂಡ ನಾನು. ಪ್ರತಿ ವರ್ಷ ಈ ಒಂದು ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗ್ತಾ ಇದ್ದೇನೆ. ಆದರೆ ನಾನು ಯಾದವರು ಪ್ರತಿ ಶಾಲೆಯಲ್ಲಿ ಬೇರೆ ಬೇರೆ ರೀತಿಯ ಕಾರ್ಯಕ್ರಮಗಳನ್ನು ಹಮ್ಮಿಕೊಳ್ಳುತ್ತಾ ಮಕ್ಕಳಿಗೆ ಸ್ಪರ್ಧೆಯನ್ನು ಮಾಡಿ ಅಂಬೇಡ್ಕರ್ ಜಯಂತಿಯನ್ನು ಮಕ್ಕಳ ಜಯಂತಿಯಾಗಿ ಆಚರಿಸ್ತಿರುವುದು ಒಳ್ಳೆಯ ಒಂದು ಗುಣ. ಈಗ ನಾನು ನೋಡಿದಾಗ ನಾನು ಬೆಳಿಗ್ಗೆ 2-3-4 ಕಾರ್ಯಕ್ರಮಗಳ ಆಗಿ ಇಲ್ಲಿಗೆ ಬಂದದ್ದು. ಬರುವಾಗ ಮಕ್ಕಳು ಮತ್ತು ಅವರ ತಾಯಂದಿರು ಹೊರತು ಯಾವುದೇ ಒಬ್ಬ ಬೇರೆ ವ್ಯಕ್ತಿಗಳು ಇಲ್ಲಿ ನಮಗೆ ಕಾಣಲಿಲ್ಲ. ಕಾರಣ ಅಂಬೇಡ್ಕರ್ ಕೊಟ್ಟಂಥ ಸೌಲಭ್ಯವನ್ನು ಎಲ್ಲರೂ ಬಯಸ್ತಾರೆ, ಎಲ್ಲರೂ ಪಡೆಯುತ್ತಾರೆ. ಕಾನೂನಲ್ಲಿ ಸ್ವಲ್ಪ ಮಿಸ್ಟೇಕ್ ಆದರೆ ಕೋರ್ಟು ಸ್ಟೇಷನ್ಗೆ ಅಲಿತಾರೆ, ಅಂಬೇಡ್ಕರ್ ಕೊಟ್ಟದ್ದು. ಆದರೆ ಅಂಬೇಡ್ಕರ್ ಒಂದು ಕಾರ್ಯಕ್ರಮದಲ್ಲಿ ಒಂದು 5 ನಿಮಿಷ ಭಾಗವಹಿಸುವಂಥ, ಅವರಿಗೊಂದು ಗೌರವ ಸಲ್ಲಿಸುವಂಥ ಇವತ್ತು ಸೌಜನ್ಯ ನಮ್ಮಲ್ಲಿಲ್ಲ. ಭಾರತೀಯರಾದ ನಾವು ಯಾಕೆ ಈ ರೀತಿ ಸ್ವಾರ್ಥಿಗಳಾಗ್ತಾ ಇದ್ದೇವೆ ಎನ್ನುವುದು ತುಂಬ ದುಃಖದ ವಿಚಾರ. ಈಗಾಗಲೇ ನಮ್ಮ ಶಿಕ್ಷಣಾಧಿಕಾರಿ ಹೇಳಿದರು, ಅಂಬೇಡ್ಕರನ್ನು ಒಂದು ಜಾತಿ, ಧರ್ಮ, ವ್ಯಕ್ತಿ, ಪಕ್ಷಕ್ಕೆ ಸೀಮಿತಗೊಳಿಸಿಕೊಳ್ಳಬಾರ್ದು. ಅವರು ಇಡೀ ಭಾರತೀಯರ ಓರ್ವ ನಾಯಕ. ಇಡೀ ದೇಶ ಅವರು ಬರೆದಂಥ ಸಂವಿಧಾನದ ಆಧಾರದಲ್ಲಿ ಇವತ್ತು ನಡೀತಾ ಇದೆ. ಹಾಗಾಗಿ ನಾವು ಅಂಬೇಡ್ಕರನ್ನು ಒಂದು ಸಮುದಾಯದ, ಒಂದು ಧರ್ಮದ, ಒಂದು ಪಕ್ಷದ ರಾಜಕೀಯ ವ್ಯಕ್ತಿಯಾಗಿ ಕಾಣದೆ ಅವರನ್ನು ಓರ್ವ ಇಡೀ ದೇಶದ ಮಹಾತ್ಮ, ನಿಮ್ಮೆಲ್ಲರ ಇಡೀ ದೇಶವನ್ನು, ದೇಶದ ಪ್ರಜೆಗಳಾದ ನಮ್ಮೆಲ್ಲರ ಓರ್ವ ಮಹಾನ್ ಮಾರ್ಗದರ್ಶಕ, ಮಾನವತಾವಾದಿ ಅಂತ ನಾವು ಇವತ್ತು ಕಂಡುಕೊಳ್ಳಬೇಕಾಗಿದೆ. ಸಂವಿಧಾನವನ್ನು ಬರೆಯುವುದರ ಮೂಲಕ ಭಾರತೀಯರಾದ ನಮಗೆ ಒಂದು ರೀತಿಯ ಸ್ಥಾನವನ್ನು, ಮಾನವನ್ನು, ಗೌರವವನ್ನು ತಂದುಕೊಟ್ಟ ಮಹಾನ್ ವ್ಯಕ್ತಿಯವರು.
ಅಂಬೇಡ್ಕರ್ ಎನ್ನುವ ಒಬ್ಬ ವ್ಯಕ್ತಿ ಈ ರೀತಿಯ ಸಂವಿಧಾನ ಬರೆಯುತ್ತಿದ್ದರೆ ನಮ್ಮ ಇವತ್ತಿನ ಭಾರತ ಅಥವಾ ನಮ್ಮಂಥ ಇವತ್ತು ಜನ ಇರ್ತಿದ್ರು ಎನ್ನುವುದು ಕಲ್ಪಿಸುವುದು ಖಂಡಿತ ಸಾಧ್ಯ ಇರಲಿಲ್ಲ. ಸ್ವಾತಂತ್ರ್ಯ ಪೂರ್ವದಲ್ಲಿ ಭಾರತೀಯ ಸಮಾಜವನ್ನು ನಾವು ನೋಡಿದರೆ ಎಷ್ಟು ಕಷ್ಟ ಇತ್ತು. ಧಾರ್ಮಿಕ ಜಾತಿ ಪದ್ಧತಿ ಇತ್ಯಾದಿ ಎಷ್ಟು ಕಷ್ಟವಾಗಿದ್ದವು. ಆ ಬಳಿಕ ಅದನ್ನು ಕಂಡಂಥ ಅನುಭವಿಸಂಥ ಅಂಬೇಡ್ಕರ್ ಸಂವಿಧಾನವನ್ನು ಬರೆದರು. ಜಾತ್ಯತೀತ ಸಮಾಜದ ಕಲ್ಪನೆಯನ್ನು ಕಂಡರು. ಜಾತಿ ಭೇದ ಧರ್ಮ ಯಾವುದೂ ಇಲ್ಲ, ಭಾರತದಲ್ಲಿ ಪ್ರತಿಯೊಬ್ಬರು ಸಮಾನ, ಹೆಣ್ಣು ಗಂಡು ಎನ್ನುವುದು ಎರಡೇ ಜಾತಿ ಎಂಬುದನ್ನು ಒತ್ತಿ ಒತ್ತಿ ಹೇಳಿ ಎಲ್ರಿಗೂ ಸಮಾನತೆಯನ್ನು ತಂದುಕೊಟ್ಟಂಥ ಒಬ್ಬ ಸಮಾನತೆಯ ಮಾನವತಾವಾದಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ನನ್ನ ಬಂಧುಗಳೇ, ನನ್ನ ಭಾರತೀಯ ಪ್ರಜೆಗಳೇ, ಬಲಿ ಕೊಡುವರು ಕುರಿ ಕೋಳಿಗಳನ್ನೇ ಬಲಿ ಕೊಡ್ತಾರೆ ಹೊರತು ಹುಲಿ ಸಿಂಹಗಳನ್ನಲ್ಲ. ಸ್ವಲ್ಪ ನಾವು ಇದನ್ನು ಗಮನಿಸಬೇಕು. ಯಾರು ನಮ್ಮ ಮೇಲೆ ಶೋಷಣೆ ಮಾಡ್ತಾರೆ, ಯಾರು ನಮ್ಮ ಮೇಲೆ ದೌರ್ಜನ್ಯ ಸಾಕ್ತಾರೆ, ಯಾರು ನಮ್ಮ ಮೇಲೆ ಹಲ್ಲೆ ಮಾಡ್ತಾರೆ, ಮೇಲುವರ್ಗದವರು ಇರ್ಬೋದು, ಶ್ರೀಮಂತರು ಇರ್ಬೋದು, ನಾವು ದುರ್ಬಲ ಆದಾಗ ಮಾತ್ರ ನಮ್ಮ ಮೇಲೆ ಹಲ್ಲೆಯನ್ನು ಮಾಡ್ತಾರೆ. ಅಂದರೆ ಕೋಳಿ ಮತ್ತು ಕುರಿಗಳನ್ನು ನಾವು ಭೂತಕ್ಕೋ ಇನ್ನದಕ್ಕೋ ಬಲಿ ಕೊಡ್ತೀವಿ. ಯಾಕೆ? ಅದು ಏನು ಮಾಡೋದಿಲ್ಲ. ಅದೇ ಕಾಡಿನಲ್ಲಿ ಇರತಕ್ಕಂಥ ಒಂದು ಹುಲಿ ಅಥವಾ ಸಿಂಹ ಅಥವಾ ಆನೆಯನ್ನು ಹೇಳ್ಕೊಂಡು ಯಾಕೆ ಬಲಿ ಕೊಡೋದಿಲ್ಲ? ಯಾಕೆ? ಅವನ ಮೇಲೆ ಅದು ತಿರುಗಿ ಅಟ್ಯಾಕ್ ಮಾಡ್ತದೆ. ಹಾಗಾಗಿ ಸಮಾಜದಲ್ಲಿ ಯಾವಾಗಲೂ ನಾವು ಯಾವಾಗ ದುರ್ಬಲಗೊಳ್ತೇವೆ ಆಗ ನಮ್ಮನ್ನು ಶೋಷಣೆ ಮಾಡುವವರು ಜಾಸ್ತಿ ಇರ್ತಾರೆ. ಇದಕ್ಕೆ ಒಂದು ರೀತಿಯ ಮುಕ್ತಿಯನ್ನು ತೋರಿಸಿದವರು, ಒಂದು ರೀತಿಯ ದಾರಿಯನ್ನು ತೋರಿಸುವವರು ಡಾಕ್ಟರ್ ಬಿ ಆರ್ ಅಂಬೇಡ್ಕರ್. ಸಂವಿಧಾನದ ಮೂಲಕ ಪ್ರತಿಯೊಬ್ಬರಿಗೂ ಸಮಾನತೆಯನ್ನು ಕೊಟ್ಟವರು. ಆ ಸಂವಿಧಾನ ಸರಿಯಾದ ರೀತಿಯಲ್ಲಿ ನಾವು ಅರ್ಥೈಸಿಕೊಂಡು ನಮ್ಮ ಜೀವನದಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿ ನಾವು ಮೇಲೆ ಬರ್ಬೋದು. ಸಂವಿಧಾನದಲ್ಲಿ ಸಿಕ್ಕಿದಂಥ ಅವಕಾಶಗಳನ್ನು, ಸೌಲಭ್ಯಗಳನ್ನು, ಯೋಚನೆಗಳನ್ನು, ಸೂಚನೆಗಳನ್ನು ನಮ್ಮ ಬದುಕಿನಲ್ಲಿ ಅಳವಡಿಸಿಕೊಂಡಾಗ ಖಂಡಿತವಾಗಿ ನಮ್ಮ ಭಾರತ ಒಳ್ಳೆಯದಾಗ್ತದೆ. ಇವತ್ತು ತುಂಬ ದುಃಖದ ವಿಚಾರ ಅಂದರೆ ನಾನು ಗಮನಿಸಿದಂತೆ ಅಂಬೇಡ್ಕರನ್ನು ಕೆಲವರು ಸ್ವಾರ್ಥಕ್ಕಾಗಿ ಬಳಸ್ತಾ ಇದ್ದಾರೆ, ರಾಜಕೀಯ ಸ್ವಾರ್ಥಕ್ಕಾಗಿ ಬಳಸ್ತಾರೆ. ಬೇರೆ ಬೇರೆ ಇವತ್ತು ಅಂಬೇಡ್ಕರ್ ನಾನು ನೋಡಿದಾಗ ಅಂಬೇಡ್ಕರ್ಗೆ ಸಂಬಂಧಪಟ್ಟ ಸುಮಾರು 200-250 ಬೇರೆ ಬೇರೆ ರೀತಿಯ ಸಂಘ ಸಂಸ್ಥೆಗಳಿದೆ. ಅಂಬೇಡ್ಕರ್ ತತ್ವ ಅದೇ, ಅಂಬೇಡ್ಕರ್ ಅವರೇ, ಆದರೆ ಬೇರೆ 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 ರೀತಿಯ ಗುಂಪುಗಳನ್ನು ಕಟ್ಟಿಕೊಂಡು ಸ್ವಾರ್ಥವನ್ನು. ಯಾಕೆ? ಅವರಿಗೆ ರಾಜಕೀಯ ಲಾಭ ಬೇಕು. ಅಂಬೇಡ್ಕರ್ ಬಗ್ಗೆ ಅವರಿಗೆ ವಿಶ್ವಾಸ ಇಲ್ಲ, ಅಂಬೇಡ್ಕರ್ ಬಗ್ಗೆ ಅವರಿಗೆ ಅಭಿಮಾನವಿಲ್ಲ, ಅಂಬೇಡ್ಕರ್ ಬಗ್ಗೆ ಅವರಿಗೆ ಏನೂ ಗೊತ್ತಿಲ್ಲ. ಆದರೂ ಅಂಬೇಡ್ಕರ್ ಹೆಸರನ್ನು ಎಳೆದುಕೊಂಡು ತಮ್ಮ ಸ್ವಾರ್ಥವನ್ನು ಬೆಳೆ ಅಂಥವರು ಖಂಡಿತವಾಗಿ ಅಂಬೇಡ್ಕರ್ ಅವಮಾನ ಮಾಡ್ತಾ ಇದ್ದಾರೆ. ಅಂಬೇಡ್ಕರ್ ಒಂದು ಕಡೆ ಹೇಳ್ತಾರೆ, ನಾನು ನನ್ನಿಂದ ಆದ ಪ್ರಯತ್ನವನ್ನು ಮಾಡಿದ್ದೇನೆ. ಈ ಸಂವಿಧಾನ ಅಥವಾ ಒಂದು ಸಾಮಾಜಿಕ ಪರಿವರ್ತನೆಯ ರಥವನ್ನು ಎಳೆದು ಇಲ್ಲಿ ತನಕ ನಿಲ್ಲಿಸಿದೆ. ಮುಂದೆ ಎಳ್ಕೊಂಡು ಹೋಗೋದು ನಿಮ್ಮ ಭಾರತೀಯರಾದ ನಿಮಗೆ ಬಿಟ್ಟದ್ದು. ನಾವು ಅವರು ಎಳೆದು ಬಿಟ್ಟ ಆ ರಥ ಏನಿದೆ ಸಮಾನತೆದ್ದು, ಒಂದು ರೀತಿಯ ಎಲ್ರಿಗೂ ಪ್ರಜಾಪ್ರಭುತ್ವ ರಥ ಏನಿದೆ ಅದು ಈಗ ನಿಂತಿದೆ. ಅದನ್ನು ಎಳ್ಕೊಂಡು ಹೋಗುವಂಥ ಜವಾಬ್ದಾರಿ ನಮ್ಮಂಥ ಚಿಕ್ಕ ಮಕ್ಕಳ ಮೇಲೆ, ನಮ್ಮ ತಾಯಂದಿರ ಮೇಲೆ ಇದೆ. ನಾವು ಜಾತಿ ಧರ್ಮ ಎಲ್ಲವನ್ನು ಬಿಟ್ಟು ನಾವು ಭಾರತೀಯರು ಎನ್ನುವ ನೆಲೆಯಲ್ಲಿ ಬದುಕಿದಾಗ ಖಂಡಿತ ಅಂಬೇಡ್ಕರ್ಗೆ ನಾವು ಸಲ್ಲಿಸ ಗೌರವ ಆಗ್ತದೆ. ವೇದಿಕೆಯಲ್ಲಿ ಎಲ್ಲ ಅಧ್ಯಾಪಕ ವೃಂದದವರಿದ್ದಾರೆ, BO ಇದ್ದಾರೆ. ಇಲ್ಲಿ ನಾನು ಮತ್ತೆ ಹೇಳಿಕೆ 10,000 ಮಂದಿಯ ಮುಂದೆ ಹೇಳುವುದಕ್ಕಿಂತ ಒಬ್ಬ ಅಧ್ಯಾಪಕನ ಮುಂದೆ ಹೇಳಿದರೆ ಅದರ ಹೆಚ್ಚು ಲಾಭ ಉಂಟು. ಯಾಕೆ? ಅಧ್ಯಾಪಕ ಒಂದು ತನಗೆ ಸಂಬಂಧಪಟ್ಟ 100-105 ವಿದ್ಯಾರ್ಥಿಗಳಿಗೆ ತನ್ನ ಬೋಧನೆಗಳ ಮೂಲಕ ಮಾಹಿತಿಯನ್ನು ಹಂಚುವಂಥ ಶಕ್ತಿಯನ್ನು ಹೊಂದಿದ್ದಾನೆ ಅಥವಾ ಹೊಂದಿದ್ದಾಳೆ. ಆದ್ದರಿಂದ ನಮ್ಮ ಎಲ್ಲ ಅಧ್ಯಾಪಕ ವೃಂದದವರು ತಮ್ಮ ಶಾಲೆಗಳಲ್ಲಿ ಅಥವಾ ತನ್ನ ಮುಂದಿನ ಜೀವನದಲ್ಲಿ ಅಂಬೇಡ್ಕರ್ಗೆ ಸಂಬಂಧಿತ ಅವರ ಜೀವನ ಚರಿತ್ರೆಗಳನ್ನು, ಅವರ ಆದರ್ಶಗಳನ್ನು ನಾವು ಬೋಧಿಸುವುದರ ಮೂಲಕ ಹೊಸ ಸಮಾಜವನ್ನು, ನವ ಸಮಾಜವನ್ನು, ಸಮಾನತೆಯ ಸಮಾಜವನ್ನು, ಜಾತ್ಯತೀತ ಸಮಾಜವನ್ನು, ಪ್ರಜಾಪ್ರಭುತ್ವ ರಾಷ್ಟ್ರವನ್ನು ಕಟ್ಟುವಲ್ಲಿ ನಾವೆಲ್ಲ ಸಹಕಾರ ನೀಡೋಣ. ಈ ಶಿಕ್ಷಕರ ಮೂಲಕ ಯಾದವರು ಕಟ್ಟಿದಂಥ ಈ ಒಂದು ಕನಸು ಏನಿದೆ ಅದು ಇಂದಲ್ಲ ಮುಂದೆ. ಇವತ್ತು ಯಾದವರು ಕಟ್ಟಿದ ಆ ಒಂದು ದಾರಿ ಆಡು ನಡೆಯುವಂಥ ದಾರಿಯಾಗಿರೋ ಮುಂದೆ ಅದು ದೊಡ್ಡ ರಾಜಮಾರ್ಗವಾಗಿ ಗಜ ನಡೆಯುವ ಹಾದಿ ಆಗಲಿ ಅಂತ ಹಾರೈಸ್ತಾ ಈ ಸಂದರ್ಭದಲ್ಲಿ ಎಲ್ರಿಗೂ ಅಂಬೇಡ್ಕರ್ ಶುಭಾಶಯನ ಹೇಳುತ್ತಾ ವಂದನೆಗಳು. ಅಲ್ಲ ನೋಡಿ, SPS ಕಾಲೇಜಿನಂತಹ ಒಂದು ಸಂಸ್ಥೆಯಲ್ಲಿ ಪ್ರಾಂಶುಪಾಲರು ದೊಡ್ಡ ಚಪ್ಪಾಲೆ, ಅದು ಅಂಬೇಡ್ಕರ್ ಸಾಧನೆ. ಆ ಒಂದು ಪ್ರೈವೇಟ್ ಕಾಲೇಜಿನಲ್ಲಿ ಪ್ರಾಂಶುಪಾಲರು ಅಂತ ಆಗೋದು ಅದು ಸುಲಭ. ಅದು ಈಶ್ವರ್ ಸರ್ ಅವ್ರಿಗೆ ಗೊತ್ತಿರ್ಬೋದು. ದಕ್ಷಿಣ ಕನ್ನಡ ಅಂತಹ ವೈಟ್ ಕಾಲರ್ನ ಒಳಗಡೆ ಇರುವಂಥ ಅಸ್ಪೃಶ್ಯತೆಯ ಒಂದು ಜಿಲ್ಲೆಯಲ್ಲಿ MD ಮಂಚಿ ಒಂದು ಪ್ರೈವೇಟ್ ಕಾಲೇಜಿನ ಪ್ರಾಂಶುಪಾಲರು ಆಗೋದುಂಟಲ್ಲ, ಅದು ಅಂಬೇಡ್ಕರ್ ತರಹದೇ ಸಾಧನೆ. ಆದ್ದರಿಂದ ಅವರಿಗೆ ದೊಡ್ಡ ಒಂದು ಧನ್ಯವಾದಗಳನ್ನು ಹೇಳಬೇಕಾಗುತ್ತೆ. ಸೊ
ಕೊನೆಯದಾಗಿ ಬರ್ತಿದೆ ಅಧ್ಯಕ್ಷೀಯ ಮಾತುಗಳು. ನೋಡಿ, ಈ ಕಾರ್ಯಕ್ರಮವನ್ನು ಅದಕ್ಕೆ ದಕ್ಷಿಣ ಕನ್ನಡದಲ್ಲಿ ಅಂಬೇಡ್ಕರ್ ಬಗ್ಗೆ ಮಾತಾಡಬೇಕಾದ್ರೆ ಬಂಡ ಧೈರ್ಯ ಬೇಕು. ಬಂಡ ಧೈರ್ಯ. ವಿದ್ಯಾವಂತರಿಗೆ, ನಾವು ವಿದ್ಯಾವಂತರು ಸ್ವಲ್ಪ ಈ ಜನರನ್ನು, ಸಾರ್ವಜನಿಕ ವ್ಯವಸ್ಥೆಯನ್ನು ಫೇಸ್ ಮಾಡಲಿಕ್ಕೆ ನಮಗೆ ಭಾರಿ ಕಷ್ಟ. ಯಾಕಂದರೆ ನಾವು ಸ್ವಲ್ಪ ಸ್ಮೂತ್ ಆಗಿಬಿಟ್ಟಿದ್ದೇವೆ, ಸಿವಿಲೈಸ್ಡ್ ಆಗಿದ್ದೇವೆ, ನಾಗರಿಕರಾಗಿದ್ದೇವೆ, ಚಂದ ಬಟ್ಟೆ ಹಾಕ್ಕೊಂಡಿದ್ದೇವೆ, ಒಂದಷ್ಟು ಪೋಸ್ಟ್ಗಳಿವೆ. ಆದ್ದರಿಂದ ನೇರ ಯುದ್ಧಕ್ಕೆ ಇಳಿಯುವುದಿಲ್ಲ. ಯುದ್ಧಕ್ಕೆ ಇಳಿಬೇಕು, ಸ್ವಲ್ಪ ಬಂಡ ಧೈರ್ಯ ಬೇಕು. ನಮ್ಮ ಅಧ್ಯಕ್ಷರ ಥರ ಯಾದವರಿಗೆ ಬಂಡ ಧೈರ್ಯ ಇದ್ದ ಕಾಣಿಸ್ತಾರೆ. ನೋಡಿ, ಆಡಿಯನ್ಸ್ ಬಗ್ಗೆ ಅವ್ರು ಯೋಚನೆ ಮಾಡೋದಿಲ್ಲ. ಆಡಿಯನ್ಸ್ ಬೇಡ ಸರ್ ಹೇಳಿದರು, ನಮಗೆ ಆಡಿಯನ್ಸ್ ಮುಖ್ಯ ಅಲ್ಲ. ಈ ಆಡಿಯನ್ಸ್ ಎಲ್ಲಕ್ಕೆ ಹೋದ್ರೂ ಕೂಡ ಅವ್ರು ಊಟ ತಿಂಡಿಯ ಬಗ್ಗೆ ಯೋಚನೆ ಮಾಡ್ತಾರೆ, ದೇಹದ ಹಸಿವು ಬಗ್ಗೆ. ಬಟ್ ಶಿಕ್ಷಕ ಕ್ಷೇತ್ರ ಉಂಟಲ್ಲ, ಶಿಕ್ಷಣ ಅದು ಊಟ ತಿಂಡಿಯ ಬಗ್ಗೆ ಯೋಚನೆ ಮಾಡೋದಿಲ್ಲ. ಊಟ ತಿಂಡಿ ಬೇಕು, ಊಟ ತಿಂಡಿ ಸಂಪಾದನೆ ಮಾಡೋದು ಕೂಡ ಶಿಕ್ಷಕರ ಕೆಲಸವೇ. ಆದರೆ ಅದಕ್ಕಿಂತಲೂ ಏನು ಬೌದ್ಧಿಕ ಹಸಿವನ್ನು ನೀಗಿಸುವ ಕೆಲಸ ಅಥವಾ ನಾಗರಿಕತೆಯನ್ನು ಕಟ್ಟುವ ದೊಡ್ಡ ಜವಾಬ್ದಾರಿ, ನಾಗರಿಕತೆಯನ್ನು ಮತ್ತು ದೇಶವನ್ನು ಕಟ್ಟುವ ಜವಾಬ್ದಾರಿ ಅದು ಶಿಕ್ಷಕರ ಜವಾಬ್ದಾರಿ. ಇದನ್ನು ರಾಜಕಾರಣಿಗಳಿಂದ ಮಾಡಲಿಕ್ಕಾಗೋದಿಲ್ಲ, ಬಿಸ್ನೆಸ್ ಮ್ಯಾನ್ನಿಂದ ಮಾಡಲಿಕ್ಕಾಗೋದಿಲ್ಲ. ನಾಗರಿಕತೆ ಅಂತ ಇವತ್ತು ಉಳಿದಿದ್ರೆ ಅದು ಶಿಕ್ಷಕರಿಂದ. ಆದ್ದರಿಂದ ನಾವು ಸ್ವಲ್ಪ ಸರ್ ಜಾಸ್ತಿ ಮಾತಾಡಿದ್ದೇವೆ. ನಮ್ಮ ಹಕ್ಕು, ಶಿಕ್ಷಕರ ಹಕ್ಕು ಎಂಬ ಕಾರಣಕ್ಕೋಸ್ಕರ. ಆದ್ದರಿಂದ ಯಾದವರು ಈ ನೆಲೆಯಲ್ಲಿ ಒಬ್ಬ ಡಿಗ್ರೇಡ್ ನೌಕರಾಗಿ ಇಷ್ಟು ದೊಡ್ಡ ಒಂದು ಕಾರ್ಯಕ್ರಮವನ್ನು ಪ್ಲ್ಯಾನ್ ಮಾಡಬೇಕಾದ್ರೆ ಅದು ಬಂಡದೆ ನನಗಂತೂ ಸಾಧ್ಯ ಇಲ್ಲ. ಆ ಲೆವೆಲ್ಗೆ ಇವತ್ತು ಕಾರ್ಯಕ್ರಮವನ್ನು ಆರ್ಗನೈಸ್ ಮಾಡಿದ್ದಾರೆ. ಸೊ ಆದ್ದರಿಂದ ಅವರು ಒಂದಷ್ಟು ಮಾತುಗಳನ್ನ ಹಂಚ್ಕೊಳ್ಬೇಕು. ವೇದಿಕೆಯ ಮುಂದುಗಡೆ ಇರುವಂಥ ವಿದ್ಯಾರ್ಥಿಗಳೇ ಹಾಗೂ ಶಿಕ್ಷಕರೇ ಹಾಗೂ ವೇದಿಕೆಯಲ್ಲಿ ಇರುವಂಥ ನಮ್ಮ ಎಲ್ಲ ಗಣ್ಯ ವ್ಯಕ್ತಿಗಳೇ, ಇವತ್ತು ನಾವು ವಿಶ್ವಜ್ಞಾನಿ ಭಾರತ ರತ್ನ ಮಹಾನ್ ನಾಯಕ ಸಂವಿಧಾನ ಶಿಲ್ಪಿ ಡಾಕ್ಟರ್ BR ಅಂಬೇಡ್ಕರ್ ಅವರ 135ನೇ ಜನ್ಮದಿನಾಚರಣೆ ಕಾರ್ಯಕ್ರಮವನ್ನು ಇಲ್ಲಿ ನಾವು ಹಸೇಗೋಳಿ ಕೇಂದ್ರ ಮೈದಾನದಲ್ಲಿ ಆಚರಿಸ್ತಿದ್ದೇವೆ. ಪ್ರತಿ ವರ್ಷ ನಾನು ನಮ್ಮ ಜೊತೆಯಲ್ಲಿ ತುಂಬ ಸಂಪರ್ಕ ವ್ಯಕ್ತಿಗಳು ಇದ್ದರೂ ಕೂಡ ಯಾವುದೇ ಕೆಲಸವನ್ನು ನಾನು ಮಾಡಬೇಕಂತ ಹೋದಾಗ ನಮ್ಮ ಹಿಂದೆ ಇರುವ ಜನರನ್ನು ನಂಬಿಕೆ ಉಂಟು, ಆದರೆ ಕೆಲಸದ ಒತ್ತಡ ಉಂಟಲ್ಲ ಅದು ಭಾಳ ಪ್ರಾಮುಖ್ಯ. ಏಕೆಂದರೆ ಈಗ ಉದಾಹರಣೆಗೆ ನಿನ್ನೆ ಕೂಡ ನಾನು ಇಲ್ಲಿ ಒಬ್ಬನೇ 6 ಗಂಟೆವರೆಗೆ ಕೆಲಸ ಮಾಡಿಕೊಂಡು ಬೆಳಿಗ್ಗೆ ಮನೆಗೆ ಹೋಗಿ 6:15 ಪುನಃ ಇಲ್ಲಿ ಬಂದು ನಿಂತವ ಇಲ್ಲೇ ಇದ್ದೇನೆ. ಯಾಕೆ? ನಾವು ಏನಾದರೂ ಒಂದು ಸಾಧನೆ ಮಾಡಬೇಕಾದ್ರೆ ಅದರ ನಮ್ಮ ಎಷ್ಟು ಶ್ರಮ ಬೇಕಂತ ಹೇಳಿದರೆ ಅದು ನಾವು ಮಾಡುವ ಆ ಕೆಲಸದಲ್ಲಿ ಆ ಶ್ರಮವನ್ನು ಮತ್ತು ನಮ್ಮ ಧೈರ್ಯ ಶಕ್ತಿಯನ್ನು ತುಂಬುತ್ತದೆ. ಇವತ್ತು ನಾನು ಆಗಲೇ ಹೇಳಿದ್ದೇನೆ ವಿದ್ಯಾರ್ಥಿಗಳಿಗೆ ಇಲ್ಲಿ 2 ಕ್ವಶನ್ ಮಾರ್ಕ್ ಹಾಕಿದ್ದೇವೆ. ನಾವು 2 ಕ್ವಶನ್ ಮಾರ್ಕ್ ಹಾಕಿದ್ದೇವೆ. ಆ 2 ಕ್ವಶನನ್ನು ಹೇಳಿದರೆ ಸಹ ಅವರಿಗೆ ಪ್ರೈಸ್ ಉಂಟು. ಆ ಕ್ವಶನನ್ನು ಬಿಡಿಸಿ ಅರ್ಥ ಮಾಡಿ ಹೇಳಿದರೂ ಸಹ ಪ್ರೈಸ್ ಉಂಟು. ಅದಲ್ಲದೆ ನಾವು ಇಷ್ಟು ವರ್ಷ ಮಾಡಿದ ಸುಮಾರು ಒಂದು 15 ವರ್ಷದಿಂದ ಮಾಡಿದ ಕಾರ್ಯಕ್ರಮದ ಒಂದು ಡಿಸ್ಪ್ಲೇಯಲ್ಲಿ ನಾವು ಎಲ್ಲ ಕಾರ್ಯಕ್ರಮದ ಹಾಕಿದ್ದೇವೆ. ಅದಕ್ಕೆ ನಾವು 100 ಬಹುಮಾನಗಳನ್ನು ಇಟ್ಟಿದ್ದೇವೆ. ಯಾರು 100 ಪ್ರಶ್ನೆಯಲ್ಲಿ ಅದನ್ನು ಉತ್ತರ ಮಾಡಿ ಕೊಟ್ಟಿದ್ದರು ಅವರೇ ಪ್ರಶ್ನೆ ಮಾಡಬೇಕು, ಅವರೇ ಉತ್ತರ ಕೊಡಬೇಕು. ಅದಕ್ಕೂ ಕೂಡ 100 ಪ್ರಶ್ನೆಗೆ 100 ಬಹುಮಾನ ನಾವು ಎಕ್ಸ್ಟ್ರಾ ಮಾಡಿದ್ದೇವೆ. ಈಗ ಯಾರದು ಒಬ್ಬರದ್ದು ವಿದ್ಯಾರ್ಥಿ ಯಾರು ಕೇಳಲಿಲ್ಲ. ಯಾರಿಗಾದರೂ ಗೊತ್ತಾ ಆ 2 ಪ್ರಶ್ನೆಗಳು? ಗೊತ್ತಾ? ಯಾರಿಗೆ ಗೊತ್ತುಂಟು? 2 ಪ್ರಶ್ನೆ ಆಗ ಹೇಳಿದಲ್ಲ, ಗೊತ್ತುಂಟ ಯಾರಿಗಾದರೂ?
ಗೊತ್ತುಂಟಾ? 5 ಬಹುಮಾನ ಉಂಟು ಒಂದು ಪ್ರಶ್ನೆಗೆ. ಖಾಲಿ ಪ್ರಶ್ನೆ ಹೇಳಿದ್ದಾರೆ, 5 ಬಹುಮಾನ. ಗೊತ್ತಿಲ್ಲಲ್ಲ, ನಾನೇ ಹೇಳ್ತೇನೆ, ಅದು ಪ್ರೈಸ್ ನನಗೆ ಆಯಿತು, ಆಯಿತಾ? ಅಲ್ಲಿ ಆ ಕಡೆ ನಾವು ಗೌತಮ್ ಬುದ್ಧನ ಒಂದು ಫ್ಲಕ್ಸ್ ಚಿತ್ರ ಇರುವ ಫ್ಲಕ್ಸನ್ನು ಹಾಕಿದ್ದೇವೆ. ಅದರಲ್ಲಿ ಕೆಳಗಡೆ ನಾವು ಒಂದು ನುಡಿಮುತ್ತು ಉಂಟು ನೋಡಿ. ಈ ಕಡೆ ಬಸವಣ್ಣವರದ್ದೊಂದು ಭಾವಚಿತ್ರ ಇರುವ ಫ್ಲಕ್ಸನ್ನು ಹಾಕಿದ್ದೇವೆ. ಅದರ ಕೆಳಗಡೆ ಒಂದು ನುಡಿಮುತ್ತುಂಟು. ಈಗಾದರೂ ಹೇಳ್ಬೋದು. ಈಗ ಹೇಳಿದ ಮೇಲೆ ಅದನ್ನು ಅರ್ಥ ಮಾಡಿ ಕರೆಕ್ಟಾಗಿ ಆನ್ಸರ್ ಮಾಡಬೇಕು. 10 ಬಹುಮಾನ ಕೊಡ್ತೇನೆ, 10 ಬಹುಮಾನ. ಹಾಗೆ ಈಗ ಈ ವರ್ಷ ನಾವು ಹೋದ ವರ್ಷಕ್ಕಿಂತ ಒಂದು ಹೆಚ್ಚು ಆಟವನ್ನು ಆಡಿಸಿ ಮಕ್ಕಳಿಗೆ ಬೇಕಾಗಿದ್ದ ಊಟದ ವ್ಯವಸ್ಥೆ ಕೂಡ ನಮಗೆ ನಮ್ಮ ಉಳ್ಳಾಲ ತಾಲೂಕು ಕ್ಷೇತ್ರದ ಸಭಾಧ್ಯಕ್ಷರಾಗಿರುವ ಶ್ರೀ UT ಖಾದರ್ ಫರೀದ್ ಅವರು ಒದಗಿಸಿದ್ದಾರೆ. ಹಾಗೆ ಈ ವೇದಿಕೆಯ ಖರ್ಚು ವೆಚ್ಚವನ್ನು ಕೂಡ ಭರಿಸಿಕೊಡ್ತೇನಂತ ಹೇಳಿದ್ದಾರೆ. ಹಾಗೆ ನಮಗೆ ಅಂಬೇಡ್ಕರ್ ಅವರ ಆಶೀರ್ವಾದದಿಂದ ಎಲ್ಲ ನಮ್ಮ ಉಳ್ಳಾಲ ತಾಲೂಕು ಸಂಬಂಧಪಟ್ಟಂಥ ಎಲ್ಲ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ನಮಗೆ ಎಲ್ಲ ತಾಲೂಕು ಪಂಚಾಯಿತಿಯಲ್ಲಿ ಈ ಕಾರ್ಯಕ್ರಮ ಆಚರಣೆ ಮಾಡಲಿಕ್ಕೆ ಧನ ಸಹಾಯ ಕೂಡ ಕೊಡ್ತಾರೆ. ಹಾಗೆ ಇಂಥ ಇಲಾಖೆಯಿಂದ ನೀಡಿದ ಎಲ್ಲ ಹಣ ಬಂದಂಥ ಹಣಕ್ಕಿಂತ ಅದಕ್ಕೂ ನಮ್ಮ ಪಾಲು ಬೇರೆ ಎಕ್ಸ್ಟ್ರಾ ಇರ್ತದೆ. ಹಾಗೆ ಬೇರೆ ನಮ್ಮ ಅಂಬೇಡ್ಕರ್ ಅಭಿಮಾನಿಗಳ ಬಳಗದಿಂದ ಕೂಡ ನಮಗೆ ಸಹಾಯಧನ ನೀಡುತ್ತಾ ಬಂದಿರುವುದರಿಂದ ಇನ್ನೂ ಇದಕ್ಕಿಂತ ಹೆಚ್ಚು ಈಗ ಬರುವ ವರ್ಷಕ್ಕೆ, ಈ ವರ್ಷ ನಾವು 6.5 ಲಕ್ಷದ ಬಜೆಟ್ ಕಾರ್ಯಕ್ರಮ ಇದು. ಈಗ ಬರುವ ವರ್ಷಕ್ಕೆ ನಾವು ಅದನ್ನು 10 ಲಕ್ಷದಲ್ಲಿ ನಾವು ಈ ಕಾರ್ಯಕ್ರಮವನ್ನು ಬರುವ ವರ್ಷ ಒಂದು ವೇದಿಕೆಯಲ್ಲಿ 100 ವಿದ್ಯಾರ್ಥಿಗಳನ್ನು ಭಾಷಣ ಸ್ಪರ್ಧೆ, ಇಲ್ಲಿ ಕೇಳಿ, ಇಲ್ಲಿ ವಿದ್ಯಾರ್ಥಿಗಳೇ ಸ್ವಲ್ಪ ಗಮನ ಕೊಡಿ. ಬರುವ ವರ್ಷ ಭಾಷಣ ಸ್ಪರ್ಧೆ ಜೊತೆಗೆ ಭಾಷಣ ಸ್ಪರ್ಧೆ, ಪ್ರಬಂಧ ಸ್ಪರ್ಧೆ, ಅಂಬೇಡ್ಕರ್ ಅವರ ಭಾವಚಿತ್ರ ಬಿಡಿಸುವ ಸ್ಪರ್ಧೆ, ಇದು ಜನವರಿ ಅಥವಾ ಫೆಬ್ರವರಿ ತಿಂಗಳಲ್ಲಿ ಒಟ್ಟಿಗೆ ಆಗ್ತದೆ. ಈಗ ಪ್ರತಿ ಶಾಲೆಯಲ್ಲಿ ನಾವು ಚಿತ್ರ ಬಿಡಿಸುವ ಸ್ಪರ್ಧೆ ಮತ್ತು ಬಣ್ಣ ಹಚ್ಚುವ ಸ್ಪರ್ಧೆ. ಬರುವ ವರ್ಷ ಬಣ್ಣ ಹಚ್ಚುವ ಸ್ಪರ್ಧೆ ಮಾತ್ರ ಇರ್ತದೆ ಶಾಲೆಯಲ್ಲಿ, ಬಿಡಿಸುವ ಸ್ಪರ್ಧೆ ಇರೋದಿಲ್ಲ. ಇದು ನಾವು ಆ ಪ್ರಬಂಧ ಸ್ಪರ್ಧೆ ಆಗುವ ಸಂದರ್ಭದಲ್ಲಿ ಈ ಡ್ರಾಯಿಂಗನ್ನು ನಾವು ಇದು ಮಾಡ್ತೇವೆ. ಏಕೆಂದರೆ ನಮಗೆ ಒಂದೇ ವೇದಿಕೆಯಲ್ಲಿ 100 ವಿದ್ಯಾರ್ಥಿಗಳನ್ನು ಕೂರಿಸಬೇಕಂತ ನಮ್ಮ ಸಂಸ್ಥೆ ಭಾಳಷ್ಟು ಪ್ರಯತ್ನ ಮಾಡ್ತಾಯಿದೆ. ಅದೇ ಬರುವ ವರ್ಷಕ್ಕೆ ಅದನ್ನೇ ನಾವು ಈಗ 100 ವಿದ್ಯಾರ್ಥಿ, ಕಳೆದ ಬಾರಿ ನಾವು 21 ವಿದ್ಯಾರ್ಥಿಯನ್ನು ಸನ್ಮಾನದಲ್ಲಿ ಗುರುತಿಸಿದ್ದೇವೆ. ಈ ವರ್ಷ 11 ವಿದ್ಯಾರ್ಥಿಗಳನ್ನು ಹೆಚ್ಚುವರಿ ಮಾಡಿ 32 ವಿದ್ಯಾರ್ಥಿ. ಬರುವ ವರ್ಷಕ್ಕೆ 100 ವಿದ್ಯಾರ್ಥಿ ಆಗಬೇಕು. 100 ವಿದ್ಯಾರ್ಥಿ, 68 ವಿದ್ಯಾರ್ಥಿಗಳು ಹೆಚ್ಚಿಗೆ ಬರಬೇಕು ನಮಗೆ, 68 ವಿದ್ಯಾರ್ಥಿಗಳು ಆ ಒಂದೇ ವೇದಿಕೆಯಲ್ಲಿ. ಹಾಗಾಗಿ ಎಲ್ಲ ವಿದ್ಯಾರ್ಥಿಗಳು ನಮ್ಮ ಕಾರ್ಯಕ್ರಮವನ್ನು ವಿಜೃಂಭಣೆಯಿಂದ ನೋಡಿಕೊಂಡು, ಹಾಗೆ ಡ್ಯಾನ್ಸು, ಉಳಿದ ಡ್ಯಾನ್ಸ್ಗಳನ್ನು ಇನ್ನು ಮಧ್ಯದಲ್ಲಿ ಕೊಡ್ತೇವೆ. ಹಾಗೆ ಭಾಷಣ ಸ್ಪರ್ಧೆಯ ವಿಜೇತರಿಗೆ ಸಭಾಧ್ಯಕ್ಷರು ಬರುವ ಸಂದರ್ಭ ನೋಡಿಕೊಂಡು ಅವರಿಗೆ ಸನ್ಮಾನವನ್ನು ಅವರ ಕೈಯಿಂದಲೇ ಮಾಡಿಸಬೇಕಾಗ್ತದೆ. ಭಾಷಣ ಸ್ಪರ್ಧೆ ಮತ್ತು ಪ್ರಬಂಧ ಸ್ಪರ್ಧೆದು ಉಳಿದ ಬಹುಮಾನಗಳನ್ನು ಇಲ್ಲಿ ಬಂದ ವಿದ್ಯಾರ್ಥಿಗಳಿಗೆ ಇಲ್ಲೇ ನಾವು ಕೊಡ್ತೇವೆ. ಭಾಷಣ ಸ್ಪರ್ಧೆಯಲ್ಲಿ ಭಾಗವಹಿಸಿದ ವಿದ್ಯಾರ್ಥಿಗಳಿಗೆ ಈಗಲೇ ನಾವು ಕೊಡ್ತೇವೆ ಇಲ್ಲಿ ಪ್ರಮಾಣ ಪತ್ರ.
ಪ್ರಮಾಣ ಪತ್ರ, ಮತ್ತು ವಿವಿಧ ಆಟೋಟ ಸ್ಪರ್ಧೆಯದು ಕೂಡ ಇಲ್ಲೇ ಕೊಡ್ತೇವೆ, ಮತ್ತು ಲಗೋರಿ ಅದು ಇಲ್ಲೇ ಕೊಡ್ತೇವೆ, ಆಯಿತಾ. ಮತ್ತು 1ನೇ ತರಗತಿಯಿಂದ 4ನೇ ತರಗತಿಗೆ ನಾವು ಏನು ಮಾಡಬೇಕಂತೇಳಿ ಮುಖ್ಯೋಪಾಧ್ಯಾಯರಿದ್ದಾರೆ, ಅವರ ಗಮನಕ್ಕೆ ತಂದು ಕಳೆದ ಬಾರಿ ಸಲ ಹೇಗೆ ಕೊಟ್ಟಿದ್ದೆವು ಅದೇ ರೀತಿ ಈಗ ಕೂಡ ಕೊಡ್ತೇವೆ. ಹೆಚ್ಚಾಗಿ ಏನು ಹೇಳಲಿಕ್ಕೆ ಹೋಗೋದಿಲ್ಲ. ಈಗ ಈಗ ಶಾಲೆ ಸ್ಟಾರ್ಟ್ ಆದ ತಕ್ಷಣವೇ ನಾವು 3 ಶಾಲೆಗಳಿಗೆ ಈಗ ಶಿಕ್ಷಣದ ಕುರಿತು ಒಂದು ಶಿಬಿರ ಮಾಡಲಿಕ್ಕೆ ಆಯೋಜಿಸಿದ್ದೇವೆ. ಒಂದು ಆಗಸ್ಟ್ ಅಥವಾ ಜೂನಲ್ಲಿ ಅದು ನಾವು ನೆರವೇರಿಸಿಕೊಡ್ತೇವೆ. ಹಾಗಾಗಿ ಮತ್ತು ಶಿಕ್ಷಣ ಶಿಬಿರದಲ್ಲಿ ಮೊನ್ನೆ ನಾವು ಶಿಕ್ಷಣ ಶಿಬಿರ ಮೊನ್ನೆ ಕೊಟ್ಟಿದ್ದೇವೆ, ಒಂದು 2 ಶಾಲೆಗೆ 2 ಶಾಲೆಗೆ. ಅದರಲ್ಲಿ 3 ವಿದ್ಯಾರ್ಥಿಗಳು ಭಾಗವಹಿಸಿದ್ರು ಪ್ರಬಂಧ ಸ್ಪರ್ಧೆಗೆ. ಅದರಲ್ಲಿ ಕೂಡ ನಾವು ಪ್ರಥಮ, ದ್ವಿತೀಯ, ತೃತೀಯ 2 ಅಸೇಗೋಳಿ ಶಾಲೆಗೆ ಫಸ್ಟ್ ಮತ್ತು ದ್ವಿತೀಯ ಸ್ಥಾನ, ತೃತೀಯ ಸ್ಥಾನ ನಮ್ಮ ಬೋಲಿಯರ್ ಮಸೀದಿ ಬಳಿ ಶಾಲೆಯ ವಿದ್ಯಾರ್ಥಿನಿಯವರು ಪಡೆದಿದ್ದಾರೆ. ಅವರಿಗೆ ಕೂಡ ಇಲ್ಲೇ ನಾವು ಪ್ರೈಸನ್ನು ಇದು ಮಾಡ್ತೇವೆ. ಅವರಿಗೆ ಬೇರೆ ರೀತಿಯಲ್ಲಿ ಆಯಿತು. ಹೆಚ್ಚಾಗಿ ಮಾತಾಡಲಿಕ್ಕೆ ಹೋಗೋದಿಲ್ಲ. ಮುಂದೆ ನಾವು ಶಾಲೆಯಲ್ಲಿ ನಾನು ಬಂದು ನಿಮ್ಮ ಜೊತೆ ಮಾತಾಡ್ತೇನೆ.